ಎಲ್ಲರಿಗೂ ನಮಸ್ಕಾರ ಮಕ್ಕಳ. ನಾವು ನಂಬರ್ ಸಿಸ್ಟಮ್ ಅಲ್ಲಿ ಏನೆಲ್ಲ ತಿಳ್ಕೊಂಡ್ವಿ ಅಂತ ಒಂದ್ಸರಿ ಗ್ಲಾನ್ಸ್ ಮಾಡ್ಬೇಡ. ಅದಾದ್ಮೇಲೆ ನಿಮ್ದು ಡೌಟ್ ಏನಿರುತ್ತೆ ಅದನ್ನ ನೀವು ಕ್ಲಾರಿಫೈ ಮಾಡ್ಕೊಡಿ. ನಂಬರ್ ಸಿಸ್ಟಮ್ ಅಲ್ಲಿ ನಾವು ಟೈಪ್ಸ್ ಆಫ್ ನಂಬರ್ಸ್ ನ ನೋಡಿದ್ವಿ. ಟರ್ಮಿನೇಟಿಂಗ್ ಡೆಸಿಮಲ್ ಅಂದ್ರೇನು, ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಅಂದ್ರೇನು, ಅದ್ರ ಬೇಸ್ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ವಿ. ಅದಾದ್ಮೇಲೆ ಪ್ರಾಪರ್ಟೀಸ್ ಆಫ್ ಟರ್ಮಿನೇಟಿಂಗ್ ಅಂಡ್ ನಾನ್ ಟರ್ಮಿನೇಟಿಂಗ್ ನೋಡಿದ್ವಿ. ಅದಾದ್ಮೇಲೆ ಸೆಕೆಂಡ್ ಕ್ಲಾಸಲ್ಲಿ ನಾವು ಪ್ರೈಮ್ ನಂಬರ್ಸ್ ಅಂದ್ರೇನು, ಕಾಂಪೋಸಿಟ್ ನಂಬರ್ಸ್ ಅಂದ್ರೇನು, ಎಚ್ ಸಿ ಎಫ್ ಎಲ್ ಸಿ ಎಂ ಅಂದ್ರೇನು, ರಿಲೇಶನ್ಶಿಪ್ ಆಫ್ ಎಚ್ ಸಿ ಎಫ್ ಎಲ್ ಸಿ ಎಂ ಅಂದ್ರೇನು, ಅದ್ರ ಬೇಸ್ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊತಾ ಹೋದ್ವಿ. ಅದರಲ್ಲಿ ಮೇನ್ ಆಗಿ ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡುವಾಗ ಒಂದು ಏನ್ ಮಿಸ್ಟೇಕ್ ಮಾಡಿದೆ ಅದನ್ನ ಸರಿ ಮಾಡ್ಬಿಡ್ತೀನಿ. ಫಸ್ಟ್ ನಾನು 216 ಅನ್ನುವಂಥ ಒಂದು ನಂಬರ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡುವಾಗ 2 ಇಂದ ನಾವೇನ್ ಮಾಡಬೇಕು, ಅದನ್ನ ಡಿವೈಡ್ ಮಾಡ್ತಾ ಹೋಗ್ಬೇಕು. 2 1s ಮಾಡಿದ್ಮೇಲೆ ನಾನು ಏನ್ ಮಾಡಿದ್ದೆ, ಡೈರೆಕ್ಟ್ ಆಗಿ 2 9s 18 ತಗೊಂಡ್ಬಿಟ್ಟಿದೆ. ಬಟ್ ಇಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ 0ನ ಕನ್ಸಿಡರ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಸೊ ಫಸ್ಟ್ ನಂಬರ್ ಆಗಿ 2 ಡಿಜಿಟ್ ನಾನು ತಗೊಳ್ಳುವಾಗ 0ನ ಕನ್ಸಿಡರ್ ಮಾಡಬೇಕು. ಸೊ ನೆಕ್ಸ್ಟ್ಗೆ 2 8s 16 ಆಗುತ್ತೆ. ಅದಾದ್ಮೇಲೆ ಮತ್ತೆ 2 1s 2 5s 10 2 4s 8 ಆಯ್ತು. ಮತ್ತೆ 2 2s 4 2 7s 14. ಅದಾದ್ಮೇಲೆ 3 ಅಲ್ಲಿ ಬರುತ್ತೆ. 3 9s 27 3 3s 9. ಅದಾದ್ಮೇಲೆ 3 1s 3. ಇದ್ರದ್ದು ಪ್ರೈಮ್ ನಂಬರ್ಸ್ ನ ನೋಡೋದಾದ್ರೆ ಏನ್ ಬರುತ್ತೆ, 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 3 ಈಗ ಬರ್ಕೊಂತೀವಿ. ಇದಾದ್ಮೇಲೆ ನಾವೇನ್ ಮಾಡ್ತೀವಿ, ಪವರ್ಸ್ ಎಷ್ಟಿದೆ ಅನ್ನೋದನ್ನ ಕೌಂಟ್ ಮಾಡ್ತೀವಿ. 2 ಪವರ್ 3 ಆಯ್ತು, ಇದು 3 ಪವರ್ 2 ಆಯ್ತು. ಸೊ ಇದನ್ನ ಹೀಗೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ನ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ತೋರಿಸಿದೆ. ಇದು ಒಂದು ಕಾಮನ್ ಮಿಸ್ಟೇಕ್ ನಾನು ಮಾಡಿದ್ದು ವಿಡಿಯೋದಲ್ಲಿ. ಇದನ್ನ ಕರೆಕ್ಟ್ ಮಾಡ್ಕೊಂಬಿಡಿ. ಇದಾದ್ಮೇಲೆ ಗೂಗಲ್ ಫಾರ್ಮ್ ಅಲ್ಲಿ ನನಗೆ ಬಂದಂತ ಕ್ವೆಶನ್ಸ್ ಏನು ಅಂತ ಹೇಳಿದ್ರೆ, ಪ್ರೈಮ್ ನಂಬರ್ ಅಂದ್ರೆ ಏನು, ಅಂದ್ರೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಪ್ರೈಮ್ ನಂಬರ್ ಅಂತ ಹೇಳಿದ್ರೆ, ಯಾವ ಒಂದು ಸಂಖ್ಯೆ ಅಥವಾ ಯಾವ ಒಂದು ನಂಬರ್ ಒಂದು ಮತ್ತೆ ಅದೇ ನಂಬರ್ ಇಂದ ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೋ. ಉದಾಹರಣೆಗೆ 2 ಅಂತ ಕನ್ಸಿಡರ್ ಮಾಡಿದ್ರೆ 2 ಅನ್ನೋಂಥ ಒಂದು ನಂಬರ್ 1 ಇಂದ ಡಿವೈಡ್ ಆಗುತ್ತೆ ಎಕ್ಸಾಕ್ಟ್ ಆಗಿ. 1 1s 1 2s. ಮತ್ತೆ ಅಗೇನ್ ಇದು 2 ಇಂದ ಡಿವೈಡ್ ಆಗುತ್ತೆ 2 1s. ಸೊ ಅದೇ ನಂಬರ್ ಇಂದ ಡಿವೈಡ್ ಆಗಬೇಕು, ಮತ್ತೆ 1 ಇಂದ ಮಾತ್ರ ಡಿವೈಡ್ ಆಗಬೇಕು. ಇನ್ನೊಂದು ಉದಾಹರಣೆ 3 ನೋಡೋದಾದ್ರೆ ಇದು ಕೂಡ ಅಷ್ಟೇ 1 ಇಂದ ಡಿವೈಡ್ ಆಗುತ್ತೆ ಎಕ್ಸಾಕ್ಟ್ ಆಗಿ. 1 3s 3, ರಿಮೈಂಡರ್ ಏನು ಉಳ್ಕೊಳ್ಳಲ್ಲ 0. ಮತ್ತೆ 3 1s 3. ಸೊ ಇಟ್ ಸೆಲ್ಫ್ ಅದೇನಾಯ್ತು, ಡಿವೈಡ್ ಆಯ್ತು. ಮತ್ತೆ ರಿಮೈಂಡರ್ ಏನ್ ಬಂತು, 0 ಆಯ್ತು. ಸೊ ಕಂಪ್ಲೀಟ್ ಆಗಿ ಒಂದು ಮತ್ತೆ ಅದೇ ನಂಬರ್ ಇಂದ ಯಾವ್ದು ಡಿವೈಡ್ ಆಗುತ್ತೋ ಅದನ್ನ ನಾವು ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಇನ್ನೊಂದು ಕ್ವೆಶನ್ ಏನಿತ್ತು ಅಂತ ಹೇಳಿದ್ರೆ, ಯಾಕೆ ಇಂಟೀಜರ್ಸ್ ನ ಝೆಡ್ ಅನ್ನೋ ಲೆಟರ್ ಇಂದ ಡಿನೋಟ್ ಮಾಡ್ತಾರೆ ಅಂತ. ಯಾಕೆ ಝೆಡ್ ಅನ್ನೋ ಲೆಟರ್ ಇಂದ ಡಿನೋಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಇಂಟೀಜರು ಝಾಲೆನ್ ಅಂತ ಝಾಲೆನ್ ಅನ್ನುವಂತ ಒಂದು ಜರ್ಮನ್ ವರ್ಡ್ ಇಂದ ಕನ್ಸಿಡರ್ ಮಾಡಿದ್ದು. ಝಾಲೆನ್ ಅಂತ ಹೇಳಿದ್ರೆ ಜರ್ಮನ್ ಅಲ್ಲಿ ನಂಬರ್ಸ್ ಅಂತ. ಸೊ ಹಾಗಾಗಿ ಝೆಡ್ ಅಂತ ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಝೆಡ್ ಅನ್ನೋ ಲೆಟರ್ ಇಂದ ಡಿನೋಟ್ ಮಾಡ್ತಾರೆ ಇಂಟೀಜರ್ಸ್ ನ. ಇದಿಷ್ಟು ನನಗೆ ಗೂಗಲ್ ಫಾರ್ಮ್ ಅಲ್ಲಿ ಬಂದಂತ ಕ್ವೆಶನ್. ಇದ್ರ ಬಗ್ಗೆ ಇನ್ನೇನಾದ್ರೂ ಕ್ವೆಶನ್ ಇದ್ರೆ ನೀವು ಕೇಳ್ಬೋದು. ಇದು 3 ಪವರ್ 3. ಹೌದು. ಮ್ಯಾಮ್ 3 ಪವರ್ 3 ಮಾಡಿದ್ದೀನಿ. ಮ್ಯಾಮ್ ರ್ಯಾಷನಲ್ ನಂಬರ್ ನಾಟ್ ಅಂಡ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ ಕೇಳಿದಿರಾ. ಸೊ ಓಕೆ, ರ್ಯಾಷನಲ್ ನಂಬರ್ ಮತ್ತೆ ಡೆಸಿಮಲ್ ಎಕ್ಸ್ಪಾನ್ಷನ್ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡ್ಬೇಕಾ ಹೇಗೆ, ಮತ್ತೆ ಇನ್ನೊಂದು ಏನಾದ್ರು ಪ್ರಾಬ್ಲಮ್ ನ ಡಿರೈವ್ ಮಾಡ್ಬೇಕಾ, ಅಥವಾ ಹಂಗಂದ್ರೆ ಏನು ಅಂತ ಹೇಳ್ಬೇಕಾ, ಕ್ವೆಶನ್ ಏನು ಅಂತ ನೀಟಾಗಿ ಕೇಳಿ. ನಮ್ಗೆ ಇಲ್ಲಿ ರ್ಯಾಷನಲ್ ನಂಬರ್ ಮತ್ತೆ ಡೆಸಿಮಲ್ ಎಕ್ಸ್ಪಾನ್ಷನ್ ಅಲ್ಲಿ ನಾವು 2 ಟೈಪ್ಸ್ ನ ನೋಡಿದ್ವಿ. ಒಂದು ಟರ್ಮಿನೇಟಿಂಗ್ ಡೆಸಿಮಲ್, ಇನ್ನೊಂದು ನಾನ್ ಟರ್ಮಿನೇಟಿಂಗ್. ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಹೇಳಿದ್ರೆ ರಿಮೈಂಡರ್ 0 ಇರುತ್ತೆ, ಜೊತೆಗೆ ಕೋಶಂಟ್ ಏನಾಗುತ್ತೆ, ರಿಪೀಟ್ ಆಗಲ್ಲ, ಎಂಡ್ ಆಗಿರುತ್ತೆ ಒಂದು ಪಾಯಿಂಟ್ಗೆ. ಅದನ್ನ ನಾವು ಟರ್ಮಿನೇಟಿಂಗ್ ಅಂತ ಹೇಳ್ತೀವಿ. ಇನ್ನೊಂದು ನಾನ್ ಟರ್ಮಿನೇಟಿಂಗ್ ಅಂತ ಬಂತು. ನಾನ್ ಟರ್ಮಿನೇಟಿಂಗ್ ಅಂತ ಹೇಳಿದ್ರೆ ನಾನ್ ಟರ್ಮಿನೇಟಿಂಗ್ ಕೂಡ ಮತ್ತೆ 2 ಟೈಪ್ಸ್ ಬರುತ್ತೆ. ಯಾವ್ದು ರಿಪೀಟ್ ಆಗುತ್ತೆ, ಎಕ್ಸಾಂಪಲ್ 0.33 ಈ ತರ. ಇದರಲ್ಲಿ ರಿಮೈಂಡರ್ 1 ಆಗಿರುತ್ತೆ, ಜೊತೆ ಕೋಶಂಟ್ ಏನಾಗುತ್ತೆ, ರಿಪೀಟ್ ಆಗ್ತಾ ಆಗ್ತಾ ಹೋಗುತ್ತೆ. ಇದು ನಾವು ರ್ಯಾಷನಲ್ ನಂಬರ್ ಅಲ್ಲಿ ನೋಡಿದಂತ ಡೆಸಿಮಲ್ ಎಕ್ಸ್ಪಾನ್ಷನ್ಗಳು. ಮ್ಯಾಮ್ ಇರ್ಯಾಷನಲ್ ನಂಬರ್ ಏನು ಅಂತ ಕೇಳಿದಿರಾ. ಇರ್ಯಾಷನಲ್ ನಂಬರ್ ಅಂತ ಹೇಳಿದ್ರೆ
ಯಾವ ಒಂದು ನಂಬರ್ನ ನಾವು P/Q ಫಾರ್ಮ್ ಅಲ್ಲಿ ಬರೆಯೋದಿಕ್ಕಾಗಲ್ಲ, P/Q ಫಾರ್ಮ್ ಅಲ್ಲಿ ಬರೆಯೋದಿಕ್ಕಾಗಲ್ಲ ಅಂತ ಒಂದು ನಂಬರ್ಸ್ನ ನಾವೇನಂತ ಕರಿತೀವಿ, ಇರ್ರಾಷನಲ್ ನಂಬರ್ ಅಂತ ಕರಿತೀವಿ. ಉದಾಹರಣೆಗೆ √7, √5 ಇದೆಲ್ಲ ಇರ್ರಾಷನಲ್ ನಂಬರ್ಸ್ಗೆ ಉದಾಹರಣೆ ಆಗಿರುತ್ತೆ. ಹೌದು, ಇದ್ರ ರಿಲೇಟೆಡ್ MCQ ಕ್ವೆಶನ್ ಆದ್ರೂ ಕೊಟ್ಟಿರ್ಬೋದು ಅಥವಾ ಡಿಸ್ಕ್ರಿಪ್ಟಿವ್ ಕ್ವೆಶನ್ ಆದ್ರೂ ಇರ್ಬೋದು. ನಾವೇನ್ ಟಾಪಿಕ್ ನಾವು ಫಸ್ಟ್ ಅಲ್ಲಿ ಹೇಳಿದೀವಿ ಇಂಟ್ರೊಡಕ್ಷನ್ ಅಲ್ಲಿ ಯಾವ್ಯಾವ ಟಾಪಿಕ್ ಇದೆ ಅಂತ, ಟಾಪಿಕ್ ಬೇಸ್ ಮೇಲೆ ಎಲ್ಲಾನು MCQ ಮತ್ತೆ ಡಿಸ್ಕ್ರಿಪ್ಟಿವ್ ಎರಡೂ ಕೂಡ ಕ್ವೆಶನ್ಸ್ ಇರುತ್ತೆ. LCM HCF ಬಗ್ಗೆ ಹೇಳಿ. ಓಕೆ, ಇಲ್ಲಿ ಮ್ಯಾಮ್ 0.2ಗೆ ಇಂಟು 10 ಡಿವೈಡೆಡ್ ಬೈ ಮತ್ತೆ ನ್ಯೂಮರೇಟರ್ ಯಾಕೆ ಮಾಡಬೇಕು ಅಂತ ಕೇಳಿದ್ದೀರಾ. 0.2 ನಾನು ಇದು ಹೇಳಿದ್ದೆ, ಯಾಕೆ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ನ ನಾವು 10 ಇಂದ ಡಿವೈಡ್ ಮಾಡಬೇಕು ಅಂದ್ರೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಇರುವಂತ ನಂಬರ್ 1 ನಮಗೆ. ಸೊ ಹಾಗಾಗಿ 10ನ ಕನ್ಸಿಡರ್ ಮಾಡ್ತೀವಿ, 10 ಇಂದ ಮಾಡ್ತೀವಿ. ಇನ್ ಕೇಸ್ ಏನಾದರೂ ಇನ್ನೊಂದು ನಂಬರ್ ಇತ್ತು, ಈಗ 0.27 ಇತ್ತು ಅಂತ ಹೇಳಿದ್ರೆ ಆಗ ನಾವೇನ್ ಮಾಡ್ತೀವಿ, ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 2 ನಂಬರ್ ಇರೋದ್ರಿಂದ 100 ಇಂದ ಡಿವೈಡ್ ಮಾಡ್ತೀವಿ. ಡಿವೈಡ್ ಮತ್ತೆ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ನ 100 ಇಂದ ಡಿವೈಡ್ ಮಾಡ್ತೀವಿ. ಚಾಪ್ಟರ್ಸ್ ಕಮ್ಸ್ ಇನ್ ಎಕ್ಸಾಮ್ ಟೋಟಲ್ 9 10. ಅದೇ ಯಾವ್ಯಾವ ಚಾಪ್ಟರ್ಸ್ ಬರುತ್ತೆ ಅಂತ ಫಸ್ಟ್ ವಿಡಿಯೋ ಮಾಡಿದಾರಲ್ಲ ಆ ಇಂಟ್ರೊಡಕ್ಷನ್ ಅಲ್ಲಿ, ಅಲ್ಲೇನೆ ಯಾವ್ಯಾವ ಚಾಪ್ಟರ್ಸ್ ಬರುತ್ತೆ ಅಂತ ಇದೆ. ಅದನ್ನೊಂದ್ಸಲ ನೀವು ಇನ್ನೊಂದ್ಸಲ ವಿಡಿಯೋನ ರೆಫರ್ ಮಾಡಿದ್ರೆ ಯಾವ್ಯಾವ ಚಾಪ್ಟರ್ಸ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮ್ಯಾಮ್, LCM ಹೇಳಪ್ಪ. √2 ಅನ್ನ ನಾವು ಅಭಾಗಲಬ್ಧ ಸಂಖ್ಯೆ ಅಂತಂದು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು? ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಪ್ರೂಫ್ ನ ತಗೊಂಡು ಕನ್ಸಿಡರ್ ಮಾಡ್ಬೇಕು. √2ನ ನಾವು ಏನ್ ಮಾಡ್ತೀವಿ, ಊಹೆ ಮಾಡ್ತೀವಿ. ಫಸ್ಟ್ √2 ಅನ್ನೋದು ರ್ಯಾಷನಲ್ ನಂಬರ್ ಅಂತ, ಅಂದ್ರೆ ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡು ಅದಾದ್ಮೇಲೆ ನಾವೇನ್ ಮಾಡ್ತೀವಿ, ಎರಡನ್ನೂ ಡಿವೈಡ್ ಮಾಡಿ ದೆನ್ ಅದಾದ್ಮೇಲೆ ಅದು ಇರ್ರಾಷನಲ್ ನಂಬರ್ ಅಂತ ಹೇಳಿ ಪ್ರೂವ್ ಮಾಡ್ತೀವಿ. ಇನ್ನೊಂದು ಕ್ವೆಶನ್ಗೆ LCM HCF ಬಗ್ಗೆ ಹೇಳಿ ಮ್ಯಾಮ್. HCF ಮತ್ತೆ LCM ಅಂದ್ರೆ ಏನು ಅಂತ ಹೇಳಿದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಈಗ ಉದಾಹರಣೆ ತಗೊಳ್ಳೋದಾದ್ರೆ 24 ಮತ್ತೆ 36ನ ನಾನು ಏನ್ ಮಾಡ್ತೀನಿ, ಡಿವೈಡ್ ಮಾಡ್ತೀನಿ. ಫಸ್ಟ್ 24ನ ಮಾಡಿದ್ರೆ 2 1s 2 2s ಮತ್ತೆ 2 6s 2 3s and 3 1s. ಇಲ್ಲಿ ನನ್ಗೆ ಏನ್ ಬಂತು, 2⁻3 ಇಂಟು 3 ಬಂತು. ಅಂಡ್ ಅಗೇನ್ 36ನ ಡಿವೈಡ್ ಮಾಡಿದ್ರೆ 2 1s 2 8s ಅಗೇನ್ 2 9s ಮತ್ತೆ 3 3s 3 1s. ಇಲ್ಲಿ ಏನ್ ಬಂತು, 36ಗೆ 2⁻3 ಮತ್ತೆ 3⁻2 ಬಂತು. ಫಸ್ಟ್ ನಾವು HCF ನ ಫೈಂಡ್ ಔಟ್ ಮಾಡಬೇಕು ಎರಡೂ ನಂಬರ್ ಅಲ್ಲೂ ಅಂತಂದ್ರೆ ಇದ್ರಲ್ಲಿ ಕಾಮನ್ ಯಾವ್ದಿದೆ ಫಸ್ಟ್ ಅದನ್ನ ನೋಡ್ಬೇಕು. ಎರಡರಲ್ಲೂ ಕಾಮನ್ ಇರೋದು ಯಾವ್ದು, 2 ಮತ್ತೆ 3 ಎರಡೂ ಕಾಮನ್ ಇದೆ. ಜೊತೆಗೆ ಅದ್ರ ಪವರ್ ಯಾವ್ದು ಕಡಿಮೆ ಇರುತ್ತೆ ಅದನ್ನ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ 2⁻3 2⁻3 ಎರಡೂ ಇರೋದ್ರಿಂದ 2⁻3 ಓಕೆ ಓಕೆ 2⁻2 ಇರೋದ್ರಿಂದ ನಾವೇನ್ ಮಾಡ್ಬೇಕು, 2⁻2ನ ಕನ್ಸಿಡರ್ ಮಾಡ್ಬೇಕು. ಎರಡು ಕಾಮನ್ ಇರಬೇಕು, ಜೊತೆಗೆ ಪವರ್ ಕಡಿಮೆ ಇರಬೇಕು. ಸೊ 2⁻2. 3⁻2 ಮತ್ತೆ 3 ಅಲ್ಲಿ ಯಾವ್ದು ಕಡಿಮೆ ಇದೆ ಅಂದ್ರೆ 3. ಸೊ ಮತ್ತೆ ಏನಾಗುತ್ತೆ, 2 2s 4 ಆಗುತ್ತೆ, 4 3s 12 ಆಗುತ್ತೆ. ಇದು HCF ಆಗಿರುತ್ತೆ. ಇನ್ LCM ಏನು, ಇದೇ ನಂಬರ್ಗೆ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಏನು ಅಂತ ಅಂದ್ರೆ, ಲೀಸ್ಟ್ ಕಾಮನ್ ಮಲ್ಟಿಪಲ್ ಏನು ಅಂತ ಹೇಳಿದ್ರೆ ಯಾವುದು ಹೈಯೆಸ್ಟ್ ಪವರ್ ಇರುತ್ತೆ. ಎರಡರಲ್ಲೂ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಪವರ್ ಯಾವುದು, 2⁻3. ಜೊತೆಗೆ ಮಿಕ್ಕಿದಂಥದ್ದು ಯಾವುದು, 3⁻2. ಅದನ್ನು ಕೂಡ ಬರ್ಕೊಬೇಕು. ಸೊ 3⁻2 ಆಯ್ತು. 2⁻3 ಅಂತಂದ್ರೆ 8 ಆಗುತ್ತೆ, 3⁻2 ಅಂದ್ರೆ 9 ಆಗುತ್ತೆ, 72 ಬಂತು. ಹೀಗೆ ನಾವು LCM ಮತ್ತೆ HCF ನ ಫೈಂಡ್ ಔಟ್ ಮಾಡ್ತೀವಿ. ಮ್ಯಾಮ್ 0 1 0 0 1 0 0 1 0 0 ರ್ಯಾಷನಲ್ ನಂಬರ ಇರ್ರಾಷನಲ್ ನಂಬರ ಅಂತ ಕೇಳಿದಿರಾ. ಅದು 0.1 ಅಂತ ಬಂದು ನೆಕ್ಸ್ಟ್ ಅದು ರಿಪೀಟಿಂಗ್ ಬಂತು ಅಂತ ಹೇಳಿದ್ರೆ ಅದು ರಿಪೀಟಿಂಗ್ ನಾನ್ ಟರ್ಮಿನೇಟಿಂಗ್ ಆಗಿರುತ್ತೆ. ಇಲ್ಲಿ ಜಸ್ಟ್ ನೀವು ನಂಬರ್ನ ಬರ್ದಿದ್ದೀರಾ, ಡೆಸಿಮಲ್ ಏನು ಮೆನ್ಷನ್ ಮಾಡಿಲ್ಲ. ಸೊ 0 ಪಾಯಿಂಟ್ ಆದ್ಮೇಲೆ ಅದು ರಿಪೀಟ್ ಆಯ್ತು ಅಂತ ಹೇಳಿದ್ರೆ ನಾನ್ ಟರ್ಮಿನೇಟಿಂಗ್, ಜೊತೆಗೆ ಏನಾಗುತ್ತೆ, ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಅಂತ ಬರುತ್ತೆ. ಯಾವಾಗ ಅದು ರಿಪೀಟ್ ಆಗೋದಿಲ್ಲ, ಸೊ ನಾನ್ ರಿಪೀಟಿಂಗ್ ಅಂತ ಹೇಳಿ ಬರುತ್ತೆ.
ಇನ್ನೇನಾದ್ರೂ ಡೌಟ್ ಇದೆಯಾ? ಮ್ಯಾಮ್ ಮ್ಯಾಮ್ ಎಕ್ಸಾಮ್ ಎಚ್ ಸಿ ಎಫ್ ಎಲ್ ಸಿ ಎಂ ಸ್ಲೈಡ್ ತೆಗೀರಿ ಮ್ಯಾಮ್, ಸ್ಕ್ರೀನ್ ಶಾಟ್. ಕೇಳಿಸ್ಲಿಲ್ಲ, ಇನ್ನೊಂದ್ಸರಿ ಹೇಳಿ. ಎಚ್ ಸಿ ಎಫ್ ಎಲ್ ಸಿ ಎಂ ಸ್ಲೈಡ್ ತೆಗೀರಿ ಮ್ಯಾಮ್, ಸ್ಕ್ರೀನ್ ಶಾಟ್ ತಗೊಂಡು. ಹಾ, ಓಕೆ ಮ್ಯಾಮ್, ಥ್ಯಾಂಕ್ ಯು. ಹೌ ಮೆನಿ ಮಾರ್ಕ್ಸ್ ವಿ ಗೆಟ್ ಇನ್ ಎಕ್ಸಾಮ್ ಟು ಪಾಸ್ ಅಂತಿದೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಮಣಿಕಂಠ ಸರ್ ಬರ್ತಾರೆ, ಅವರು ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ, ಎಕ್ಸಾಮ್ದು ಹೇಗೆ ಎಷ್ಟು ಮಾರ್ಕ್ಸ್ ಪಾಸ್ ಆಗಬೇಕು ಏನು ಅಂತ. ನಿಮಗೆ ಮೇನ್ ಇನ್ನೊಂದು ಏನು ಡೌಟ್ ಇಲ್ಲಿ ಕೇಳ್ತಿದ್ದೀರಾ ಅಂತಂದ್ರೆ, ಮತ್ತೆ ಎಷ್ಟು ಚಾಪ್ಟರ್ಸ್ ಇದೆ, ಏನು ಇದೇ ಚಾಪ್ಟರ್ ಬರುತ್ತಾ ಅಂತ ಪದೇ ಪದೇ ಕೇಳ್ತಾ ಇದ್ದೀರಾ. ಸೊ ಇದನ್ನ ನೀವು ಇನ್ನೊಂದ್ಸರಿ ಇಂಟ್ರೊಡಕ್ಷನ್ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ, ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಇದು ಎಷ್ಟು ಚಾಪ್ಟರ್ಸ್ ಅಥವಾ ಯಾವ್ದ್ರ ಬೇಸ್ ಮೇಲೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಮ್ಯಾಮ್, ಹೌ ವಿ ಕನ್ಸಿಡರ್ ಪೈ ಆಸ್ ಇರ್ರಾಷನಲ್ ನಂಬರ್ ಅಂತ ಕೇಳಿದ್ದೀರಾ. ಯಾಕೆ 22/7 ನಾವು ರ್ಯಾಷನಲ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಇರ್ರಾಷನಲ್ ಅಂತ ಹೇಳ್ತೀವಿ ಅಂದ್ರೆ, ನಾವು 22/7 ನಾವು ಡಿವೈಡ್ ಮಾಡಿದಾಗ ಏನು ಬರುತ್ತೆ ಅಂತ ಹೇಳಿದ್ರೆ, ಅದು ರಿಪೀಟಿಂಗ್ ಬರಲ್ಲ. 0.3148 ಈ ತರ ಕಂಟಿನ್ಯೂ ಆಗ್ತಾ ಆಗ್ತಾ ಹೋಗುತ್ತೆ. ಆದ್ರಿಂದ ಇದನ್ನ ನಾವೇನ್ ಮಾಡ್ತೀವಿ, ನಾನ್ ರಿಪೀಟಿಂಗ್, ನಾನ್ ರಿಕರಿಂಗ್ ಅಂತ ಹೇಳಿ ಕರಿತೀವಿ. ಆದ್ರೆ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಾಗಿದೆ ನೋಡಿ. ಮ್ಯಾಮ್, ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಮಾಡಿ ಅಂತ ಕೇಳಿದಿರಾ. ಇದಕ್ಕೆ ಏನ್ ಮಾಡಿ ಅಂತ ಹೇಳಿದ್ರೆ 1/3 ಕನ್ಸಿಡರ್ ಮಾಡಿ. ನೀವು 1/3 ಕನ್ಸಿಡರ್ ಮಾಡಿ ಡಿವೈಡ್ ಮಾಡಿದಾಗ ಏನ್ ಸಿಗ್ತಾ ಹೋಗುತ್ತೆ ನಮಗೆ, 0.333 ಸಿಗ್ತಾ ಹೋಗುತ್ತೆ. ಸೊ ಯಾವ್ದು ರಿಪೀಟ್ ಆಗ್ತಾ ಹೋಗ್ತಾ ಹೋಗುತ್ತೆ, ಇದನ್ನ ನಾನ್ ಟರ್ಮಿನೇಟಿಂಗ್ ಮತ್ತೆ ರಿಪೀಟಿಂಗ್ ಅಥವಾ ರಿಕರಿಂಗ್ ಅಂತ ಹೇಳಿ ಕರಿತೀವಿ. ಯಾವ್ದು ರಿಪೀಟ್ ಆಗೋದಿಲ್ಲ ಅದನ್ನ ಟರ್ಮಿನೇಟಿಂಗ್ ಅಂತ ಹೇಳಿ ಕರಿತೀವಿ. ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಹೇಳಿ ಕರಿತೀವಿ. ಯಾವ್ದು ರಿಪೀಟ್ ಆಗೋದಿಲ್ಲ ಅದನ್ನ. ಜೊತೆಗೆ ಅದರಲ್ಲಿ ರಿಮೈಂಡರ್ 0 ಆಗಿರ್ಬೇಕು, ಮತ್ತೆ ಕೋಶಂಟ್ ಏನಾಗಿರ್ಬೇಕು, 1 ಬಂದಿರಬೇಕು. ಸಾರಿ, ಕೋಶಂಟ್ ಏನಾಗಿರ್ಬೇಕು, ಎಂಡ್ ಆಗಿರಬಾರ್ದು. ಇನ್ನೇನಾದ್ರೂ ಡೌಟ್ ಇದೆಯಾ? ಇದು ಇಂಪೋರ್ಟ್ ಆಗುತ್ತೆ ವೆಡ್ಡಿಂಗ್ ಆನಿವರ್ಸರಿ ಅದು.
ಡೌಟ್ ಆನಿವರ್ಸರಿ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇವಾಗ ನಿಮ್ಗೆ ಬಯಾಲಜಿ ಪಾರ್ಟ್ ಬಗ್ಗೆ ವೆಂಕಣ್ಣ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. So ಅದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಮಕ್ಕಳು ನಮಸ್ಕಾರ. ಈಗ ನಿಮ್ಗೆ ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಬಯಾಲಜಿ ಅಲ್ಲಿ ಸೆಲ್ಸ್ ಅಂಡ್ ಟಿಶ್ಯೂಸ್ ಅಂತ ಒಂದು ಚಾಪ್ಟರ್ ವಿಡಿಯೋಸ್ ನೀವು 3 ವಿಡಿಯೋಸ್ಗಳನ್ನ ನೀವು ನೋಡಿದ್ರಿ. ಸೊ ಅದರಲ್ಲಿ ಏನೇನ್ ಡೌಟ್ಸ್ ಗಳಿದೆ ಅಂತ ನಿಮ್ಗೆ ಈಗ ನಾನು ಕೇಳ್ಬೋದು. ಒಂದ್ಸತಿ ಕ್ವಿಕ್ ಆಗಿ ನಾವು ಏನೇನ್ ಕವರ್ ಮಾಡಿದ್ವಿ ಅಂತ ಈಗ ಬಯಾಲಜಿಲಿ ನಾವು ನಮಸ್ತೆ. ನೀವು ಸೆಲ್ಸ್ ಅಂಡ್ ಟಿಶ್ಯೂಸ್ ಪಾಠದ 3 ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡಿದ್ವಿ. ಸೊ ಅದರಲ್ಲಿ ಮೊದಲನೇ ವಿಡಿಯೋದಲ್ಲಿ ಸೆಲ್ಸ್ ಮತ್ತೆ ಅದರ ಕಾಂಪೋನೆಂಟ್ಸ್ ಬಗ್ಗೆ, ಸೆಲ್ ಆರ್ಗನಲ್ಸ್ ಬಗ್ಗೆ ನಿಮ್ಮ ವಾಯ್ಸ್ ಚೆಂದಕ್ಕೆ ಆಗುತ್ತೆ. ಕೇಳಿಸ್ತಿಲ್ಲ? ಈಗ ಕೇಳಿಸ್ತಾ ಇದೆಯಾ? ಎಸ್ ಎಸ್ ಸರ್. ಸೊ ಈ ಸೆಲ್ಸ್ ಮತ್ತೆ 2ನೇ ವಿಡಿಯೋದಲ್ಲಿ ನಾವು ಟಿಶ್ಯೂಸ್ ಬಗ್ಗೆ ಚರ್ಚೆ ಮಾಡಿದ್ವಿ. 3ನೇ ವಿಡಿಯೋದಲ್ಲಿ
ಪ್ಲಾಂಟ್ ಟಿಶ್ಯೂಸ್ 2ನೇ ವಿಡಿಯೋದಲ್ಲಿ, 3ನೇ ವಿಡಿಯೋದಲ್ಲಿ ಅನಿಮಲ್ ಟಿಶ್ಯೂಸ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಏನೋ ಒಂದ್ಸತಿ ಕ್ವಿಕ್ ಆಗಿ ಏನೇನು ಡಿಸ್ಕಸ್ ಮಾಡಿದ್ವಿ ಅಂತ ನಾನು ಒಂದ್ಸತಿ ರಿವೈಸ್ ಮಾಡ್ತೀನಿ ನಿಮ್ ಜೊತೆಗೆ. ಸೊ ಮೊದಲು ಸೆಲ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ನಂತರ ಹೈರಾರ್ಕಿ ಆಫ್ ಲಿವಿಂಗ್ ಆರ್ಗನಿಸಮ್. ಲಿವಿಂಗ್ ಆರ್ಗನಿಸಮ್ ಅಂತ ಬಂದಾಗ ಆರ್ಗಾನಿಸಮ್ ಮತ್ತೆ ಅದರಲ್ಲಿ ನಾವು ಆರ್ಗಾನ್ ಸಿಸ್ಟಮ್ಸ್ ನೋಡ್ತೀವಿ. ಮತ್ತೆ ಆರ್ಗಾನ್ ಸಿಸ್ಟಮ್ಸ್ ಆರ್ ಮೇಡ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಆರ್ಗನ್ಸ್. ಆ ಆರ್ಗಾನ್ಸ್ಗಳು ಬೇರೆ ಬೇರೆ ರೀತಿಯ ಟಿಶ್ಯೂಸ್ಗಳಿಂದ ಆಗಿರುತ್ತೆ. ಆ ಟಿಶ್ಯೂಸ್ಗಳು ಸೆಲ್ ಇಂದ ಆಗಿರುತ್ತೆ. ಸೊ ನಾವು ಇದ್ರಲ್ಲಿ ನೋಡೋದಾದ್ರೆ ಏನು, ಕನ್ನಡದಲ್ಲಿ ನೋಡೋದಾದ್ರೆ ಒಂದು ಜೀವಿ ಇದ್ರೆ ಆ ಜೀವಿಲಿ ನಿಮ್ಗೆ ಅಂಗ ವ್ಯವಸ್ಥೆಗಳಿರುತ್ತವೆ. ಈಗ ಜೀರ್ಣಾಂಗ ವ್ಯವಸ್ಥೆ ಇರ್ಬೋದು, ನರ ವ್ಯವಸ್ಥೆ ಇರ್ಬೋದು, ಈ ತರದ್ದು, ಅಥವಾ ವಿಸರ್ಜನಾಂಗ ವ್ಯವಸ್ಥೆ ಇರ್ಬೋದು, ಅಥವಾ ಶ್ವಾಸಕೋಶ, ಈ ತರದ್ದು. ಮತ್ತೆ ಅದರೊಳಗಡೆ ಆರ್ಗನ್ಸ್ ಇರ್ತವೆ. ಈಗ ಜೀರ್ಣಾಂಗ ವ್ಯವಸ್ಥೆ ಅಂತ ಬಂದಾಗ ಅದರೊಳಗಡೆ ನಾವು ಎಲ್ಲ ಆರ್ಗನ್ಸ್, ಜಠರ ಇರ್ಬೋದು, ಕರುಳು ಇರ್ಬೋದು, ಈ ತರದ್ದು ನೋಡ್ತೀವಿ. ಆ ಆರ್ಗಾನ್ಸ್ಗಳು, ಈ ಅಂಗಗಳು ಯಾವ್ದ್ರಿಂದ ಆಗಿರ್ತಾವಪ್ಪ ಅಂತಂದ್ರೆ ಈ ಅಂಗಗಳು ಅಂಗಾಂಶಗಳಿಂದ ಆಗಿರ್ತವೆ. ಸೊ ನಾವು ಇಂಗ್ಲಿಷಲ್ಲಿ ಟಿಶ್ಯೂಸ್ ಅಂತ ಕರಿತೀವಿ. ಈ ಟಿಶ್ಯೂಸ್ ಯಾವ್ದ್ರಿಂದ ಆಗುತ್ತವೆ ಅಂತ ನೋಡಿದ್ರೆ ನಾವು ಟಿಶ್ಯೂಸ್ ಆರ್ ಮೇಡ್ ಆಫ್ ಸೆಲ್ಸ್. ಅಂದ್ರೆ ಈ ಸೆಲ್ ಅನ್ನೋದು ನಮ್ಮ ಪ್ರತಿಯೊಂದು ಜೀವಿಯ ಒಂದು ಫಂಡಮೆಂಟಲ್ ಯೂನಿಟ್, ಮೂಲಭೂತ ಘಟಕ ಅಂತ. ಸೊ ಆ ಸೆಲ್ ಬಗ್ಗೆ ನಾವು ಈ ಚಾಪ್ಟರ್ ಡಿಸ್ಕಸ್ ಮಾಡಿದ್ವಿ. ಸೆಲ್ ಅಂದ್ರೆ ಏನು, ಆ ಸೆಲ್ ಅನ್ನೋ ಪದ ಹ್ಯಾಂಗ್ ಆರಿಜಿನ್ ಆಯ್ತು, ಸೊ ಈ ಸೆಲ್ ಅನ್ನ ಡಿಸ್ಕವರ್ ಮಾಡಿದ್ ಯಾರು? ಸೊ ರಾಬರ್ಟ್ ಹುಕ್ ಅವರು ಡಿಸ್ಕವರ್ ಮಾಡಿದ್ದು. ಸೊ ಕಾರ್ಕ್, ಒಂದು ಡೆಡ್ ಕಾರ್ಕ್ ಸೆಲ್ ಇದು ಇದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ನೋಡಿದಾಗ ಅವರಿಗೆ ಆ ಡೆಡ್ ಸೆಲ್ಸ್ ಕಂಡಿತ್ತು. ಅಲ್ಲಿಂದ 1665 ಡಿಸ್ಕವರ್ ಆಯಿತು. ಅದಾದ್ಮೇಲೆ ಸೆಲ್ ಬಗ್ಗೆ ತುಂಬಾ ವಿಜ್ಞಾನಿಗಳು ಸೊ ಸೆಲ್ಲನ್ನ ನಾವು ಅವ್ರ ಮೈಕ್ರೋಸ್ಕೋಪ್ಗಳಲ್ಲಿ ಅಬ್ಸರ್ವ್ ಮಾಡಿದ್ರು ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸ್ಗಳಲ್ಲಿ ನೋಡಿದ್ವಿ. ಅದ್ರ ಜೊತೆಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅಥವಾ ಡಿಫ್ರೆಂಟ್ ಶೇಪ್ಸ್ ಆಫ್ ಸೆಲ್ಗಳನ್ನ ನಾವು ನೋಡ್ಬೋದು. ಈಗ ಇಲ್ಲಿ ಹ್ಯೂಮನ್ ಬಾಡಿಲಿರೋ ಅಂತ ಕೆಲವೊಂದು ಸೆಲ್ಸ್ಗಳದ್ದು ಚಿತ್ರಗಳನ್ನ ಹಾಕಿ ತೋರಿಸಿದ್ರು. ಇದೇ ತರ ಈವನ್ ಸಸ್ಯಗಳಲ್ಲೂ ಕೂಡ ಅಥವಾ ಬೇರೆ ಜೀವಿಗಳು, ಸಣ್ಣ ಪುಟ್ಟ ಜೀವಿಗಳಲ್ಲೂ ಕೂಡ ನಾವು ಬೇರೆ ಬೇರೆ ರೀತಿಯ ಜೀವಕೋಶಗಳು ಅಥವಾ ಸೆಲ್ಗಳಿರೋದನ್ನ ನೋಡ್ಬೋದು. ಯಾಕೆ ಬೇರೆ ಬೇರೆ ಶೇಪಲ್ಲಿ ಇರುತ್ತೆ ಅಂತ ಅಂದ್ರೆ, ಸೊ ಆ ಒಂದು ಪರ್ಟಿಕ್ಯುಲರ್ ಸೆಲ್ದು ಕೆಲಸಗಳು ಬೇರೆ ಬೇರೆ ಇರುತ್ತೆ, ಫಂಕ್ಷನ್ಸ್ಗಳು ಬೇರೆ ಬೇರೆ ಇರುತ್ತೆ. ಆ ಫಂಕ್ಷನ್ಸ್ ಆಧಾರಿತವಾಗಿ ಆ ಸೆಲ್ ಶೇಪ್ ಬದಲಾಗುತ್ತೆ. ಹಾಗಾಗಿ ಎಲ್ಲಾ ಸೆಲ್ಗಳು ಒಂದೇ ತರ ಇರಲ್ಲ. ನಾವು ಈಗ ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್ ಅಂತ ಒಂದು ಟಿಪಿಕಲ್ ಸೆಲ್ನ ಉದಾಹರಣೆ ಕೊಡ್ತೀವಿ ನಾವು ಬರಿಬೇಕಾದ್ರೆ, ಇದು ಪ್ಲಾಂಟ್ ಸೆಲ್, ಇದು ಅನಿಮಲ್ ಸೆಲ್ ಅಂತ. ಎಲ್ಲಾ ಸೆಲ್ಲು ಹಂಗೆ ಇರ್ತವೆ ಅಂದ್ರೆ ಇಲ್ಲ. ಈಗ ಈ ಚಿತ್ರದಲ್ಲಿ ನೋಡಿದ್ರೆ ಅದು ನರು ಸೆಲ್. ಇದು ಈ ನರು ಸೆಲ್ ನೋಡೋಕ್ಕೆ ನಮ್ಗೆ ಸೆಲ್ ತರನೇ ಅನ್ಸಲ್ಲ, ಬಟ್ ನರು ಸೆಲ್. ಇದು ಮಸಲ್ ಸೆಲ್ಲು, ಓಕೆ, ಬ್ಲಡ್ ಸೆಲ್ಲು, ಇದು ಓವಮ್. ಸೊ ಈ ಥರದ್ದು ಬೇರೆ ಬೇರೆ ಶೇಪ್ಗಳಲ್ಲಿ ಸೆಲ್ ಇರುತ್ತೆ, ಅದನ್ನು ನೋಡಿದ್ವಿ. ಮತ್ತೆ ಟೈಪ್ಸ್ ಆಫ್ ಆರ್ಗಾನಿಸಮ್ ಬೇಸ್ಡ್ ಆನ್ ನಂಬರ್ ಆಫ್ ಸೆಲ್ ಅನ್ನೋದು ನೋಡಿದ್ವಿ. ಅಂದ್ರೆ ನಾವು ಒಂದೇ ಒಂದು ಸೆಲ್ ಇಂದ ಒಂದು ಜೀವಿ ಆಗಿದ್ರೆ ಅದನ್ನ ನಾವು ಯೂನಿಸೆಲ್ಯುಲಾರ್ ಆರ್ಗಾನಿಸಮ್, ಏಕಕೋಶೀಯ ಜೀವಿಗಳು ಅಂತ ಕರಿತೀವಿ. ಅದಕ್ಕೊಂದಷ್ಟು ಉದಾಹರಣೆ ನಾವು ಇಲ್ಲಿ ನೋಡ್ಬೋದು. ಅಮೀಬಾ, ಯುಗ್ಲಿನ್ ಈ ಥರದ್ದು, ಅಥವಾ ಬ್ಯಾಕ್ಟೀರಿಯಾ ಈ ಥರದ್ದು. ಮಲ್ಟಿ ಸೆಲ್ಯುಲಾರ್ ಆರ್ಗಾನಿಸಮ್ಸ್ ಅಂತ ಬರುತ್ತೆ. ಹಂಗಂದ್ರೆ ಏನು ಅಂದ್ರೆ ಒಂದಕ್ಕಿಂತ ಹೆಚ್ಚು ಸೆಲ್ಗಳಿರುತ್ತೆ, ತುಂಬ ಸೆಲ್ ಜಾಸ್ತಿ ಇರುತ್ತೆ ಸಂಖ್ಯೆಗಳಲ್ಲಿ, ಅವನ ಮಲ್ಟಿ ಸೆಲ್ಯುಲಾರ್ ಆರ್ಗಾನಿಸಮ್ಸ್ ಅಂತ. ನಾವು ಹ್ಯೂಮನ್ ಕೂಡ ಒಂದು ಮಲ್ಟಿ ಸೆಲ್ಯುಲಾರ್ ಆರ್ಗಾನಿಸಮ್. ಈ ಚಿತ್ರದಲ್ಲಿ ನೋಡ್ತಿರೋ ಅಂತ ಜೀವಿಗಳಲ್ಲೂ ಕೂಡ ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ. ಇದ್ರ ಬಗ್ಗೆ ನೋಡುತ್ತೆ. ಅದಾದ್ಮೇಲೆ ಸ್ಟ್ರಕ್ಚರಲ್ ಕಾಂಪೋನೆಂಟ್ಸ್ ಆಫ್ ಸೆಲ್ ಅಥವಾ ಮೇಜರ್ ಕಾಂಪೋನೆಂಟ್ಸ್ ಆಫ್ ಸೆಲ್ ಯಾವ್ಯಾವುದು ಅಂತ ನಾವು ಚರ್ಚೆ ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ನಮಗೆ 4 ಬರ್ತದೆ. ಒಂದು ಸೆಲ್ ವಾಲ್, ಕೋಶ ಭಿತ್ತಿ. ಇನ್ನೊಂದು ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ, ಕೋಶ ಪೊರೆ. ಇನ್ನೊಂದು ಸೈಟೋಪ್ಲಾಸಮ್, ಕೋಶ ದ್ರವ್ಯ. 4ನೇದು ನ್ಯೂಕ್ಲಿಯಸ್, ಕೋಶ ಕೇಂದ್ರ. ಈ 4 ಮೇಜರ್ ಕಾಂಪೋನೆಂಟ್ ಆಫ್ ಸೆಲ್. ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಸೊ ಇದರಲ್ಲಿ ಈ ಅನಿಮಲ್ ಸೆಲ್ ಅಲ್ಲಿ ಒಂದು ಈ ಸೆಲ್ ವಾಲ್ ಇರಲ್ಲ, ಕೋಶ ಭಿತ್ತಿ ಇರಲ್ಲ. ಇನ್ನು ಪ್ಲಾಂಟ್ ಸೆಲ್ ಅಲ್ಲಿ 4 ಕಾಂಪೋನೆಂಟ್ಸ್ಗಳು ಕೂಡ ಇರ್ತವೆ. ಸೊ ಇವು ಮೇಜರ್ ಕಾಂಪೋನೆಂಟ್. ಇದಲ್ಲದಲೆ ಈ ಸೈಟೋಪ್ಲಾಸಮ್ ಒಳಗಡೆ ಸುಮಾರು ಸೆಲ್ ಆರ್ಗನೆಲ್ಸ್ಗಳು, ಕಣದಂಗಗಳು ಅಂತ ಕರಿತೀವಿ, ಅವು ಇರ್ತವೆ. ಅದ್ರ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ. ಜೊತೆಗೆ ಒಂದು ಸೆಲ್ ಒಳಗಡೆ ಈ ವಸ್ತುಗಳು ಯಾವ ತರ ವಿನಿಮಯ ಆಗುತ್ತೆ, ಮೂವ್ಮೆಂಟ್ ಆಗುತ್ತೆ, ಡಿಫ್ಯೂಷನ್ ಅಂದ್ರೇನು, ಆಸ್ಮೋಸಿಸ್ ಅಂದ್ರೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್ ಕೆಲಸ ಏನು, ಇದ್ರ ಬಗ್ಗೆ ಎಲ್ಲ ನಾವು ಇದರಲ್ಲಿ ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ ಹಂಗೆ ನಾವು ಮುಂದಕ್ಕೆ ಹೋದ್ರೆ ನ್ಯೂಕ್ಲಿಯಸ್ ಒಳಗಡೆ ಏನೇನಿರುತ್ತೆ, ಅದ್ರ ಕೆಲಸಗಳೇನು ಅಂತ ನೋಡಿದ್ವಿ. ಅದಾದ್ಮೇಲೆ ಟೈಪ್ಸ್ ಆಫ್ ಸೆಲ್ ಬೇಸ್ಡ್ ಆನ್ ಟ್ರೂ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಎಷ್ಟು ಮಟ್ಟಿಗೆ ಡೆವಲಪ್ ಆಗಿದೆ ಒಂದು ಸೆಲ್ ಒಳಗಡೆ ಅನ್ನೋ ಆಧಾರದ ಮೇಲೆ ನಾವು ಪ್ರೊಕ್ಯಾರಿಯೋಟ್ ಅಂಡ್ ಯುಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ನ್ಯೂಕ್ಲಿಯಸ್ ಅಷ್ಟು ಚೆನ್ನಾಗಿ ಡೆವಲಪ್ ಆಗಿರಲ್ಲ, ಟ್ರೂ ನ್ಯೂಕ್ಲಿಯಸ್ ಇರಲ್ಲ. ಉದಾಹರಣೆಗೆ ಬ್ಯಾಕ್ಟೀರಿಯಾ ಸೆಲ್ಸ್ಗಳಲ್ಲೆಲ್ಲ. ಸೊ ಯುಕ್ಯಾರಿಯೋಟ್ ಅಂತ ಬಂದಾಗ ನ್ಯೂಕ್ಲಿಯಸ್ ಡೆವಲಪ್ ಆಗಿರುತ್ತೆ. ನ್ಯೂಕ್ಲಿಯಸ್ ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ. ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಲೈಕ್ ಮೈಟೋಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಈ ತರ ಕಣದಂಗಗಳು ಮೀನ್ಸ್ ಆರ್ಗನೆಲ್ಸ್ಗಳು ಇರುತ್ತೆ, ಅವನ್ನ ಯುಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್
ಅಂತಂದ್ರೆ ಸೊ ಒಂದು ಆರ್ಗನಲ್ಲಿ ಉದಾಹರಣೆಗೆ ಮೈಟೋಕಾಂಡ್ರಿಯಾ ಅಂತ ನೋಡಿದ್ರೆ ಅದು 2 ಮೆಂಬ್ರೇನ್ ಇರುತ್ತೆ, ಇನ್ನರ್ ಮೆಂಬ್ರೇನ್ ಅಂಡ್ ಔಟರ್ ಮೆಂಬ್ರೇನ್ ಅಂತ. ಸೊ ಆ ಥರದ್ದು ಈಗ ರೈಬೋಸೋಮು ಮೆಂಬ್ರೇನ್ ಬೌಂಡ್ ಅಲ್ಲ, ಅದು ಒಂದೇ ಮೆಂಬ್ರೇನ್ ಇರುತ್ತೆ. ಸೊ ಆ ಥರ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡಿದ್ವಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ ಟೈಪ್ಸ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, 2 ಥರದ್ದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಾವು ನೋಡ್ತೀವಿ. ಅದಾದ್ಮೇಲೆ ರೈಬೋಸೋಮ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಅದರದ್ದು ಕೆಲಸ ಏನು, ಗಾಲ್ಗಿ ಆಪರೇಟರ್ಸ್ ಆ್ಯಂಡ್ ದೆನ್ ಲೈಸೋಸೋಮ್ಸ್ ಆ್ಯಂಡ್ ದೆನ್ ಮೈಟೋಕಾಂಡ್ರಿಯಾ ಬಗ್ಗೆ ಚರ್ಚೆ ಮಾಡಿದ್ವಿ, ಪ್ಲಾಸ್ಟಿಡ್ಸ್ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಇದು ಇಷ್ಟು ವ್ಯಾಕ್ಯೂಲ್ಸ್. ದೆನ್ ಸೊ ಆ್ಯಂಡ್ ದೆನ್ ಡಿಫ್ರೆನ್ಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ ಆ್ಯಂಡ್ ಅನಿಮಲ್ ಸೆಲ್, ಇಷ್ಟು ನಾವು ಸೆಲ್ ಪಾರ್ಟಲ್ಲಿ ನಾವು ಚರ್ಚೆ ಮಾಡಿದಂಥ ವಿಚಾರಗಳು. ಈಗ ನಾವು ಮೊದಲು ಸೆಲ್ ಪಾರ್ಟಿಗೆ ಸಂಬಂಧಪಟ್ಟದ್ದನ್ನು ಡಿಸ್ಕಸ್ ಮಾಡೋಣ. ಅದ ನಂತರ ನಿಮಗೆ ಟಿಶ್ಯೂಸ್, ಪ್ಲಾಂಟ್ ಟಿಶ್ಯೂಸ್ ಮತ್ತು ಅನಿಮಲ್ ಟಿಶ್ಯೂಸಲ್ಲಿ ಏನಾದ್ರು ಪ್ರಶ್ನೆಗಳಿದೆ ಆಮೇಲೆ ಚರ್ಚೆ ಮಾಡೋಣ. ಈಗ ಸೆಲ್ ಪಾರ್ಟಿಗೆ ಸಂಬಂಧಪಟ್ಟಂಗೆ ನಿಮಗೆ ಏನು ಪ್ರಶ್ನೆಗಳಿದೆ ಅನ್ನೋದನ್ನು ಕೇಳಿದ್ರೆ ನಾವು ಅದನ್ನು ಡಿಸ್ಕಸ್ ಮಾಡ್ಬೋದು. ಈಗ ಸೊ ಯಾರೋ ಕ್ರೊಮ್ಯಾಟಿನ್ ಓಕೆ, ಯಾರೋ ಪ್ರಶ್ನೆಗಳು ಕೇಳಿಲ್ಲ. ಓಕೆ, ಸೊ ಯಾರೋ ಕ್ರೊಮ್ಯಾಟಿನ್ ಬಗ್ಗೆ ಕೇಳಿದ್ರಿ ಅಂತ. ನ್ಯೂಕ್ಲಿಯಸ್ ಒಳಗಡೆ ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಂತ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಆ ಕ್ರೊಮ್ಯಾಟಿನ್ ಸ್ಟ್ರಕ್ಚರ್ ಯಾವ್ದ್ರಿಂದ ಅದ್ರೊಳಗಡೆ ಮತ್ತೆ ನಾವು ಸೆಲ್ ಡಿವಿಷನ್ ಟೈಮಲ್ಲಿ ನೋಡ್ತೀವಿ. ಆ ಕ್ರೊಮ್ಯಾಟಿನ್ ನೆಟ್ವರ್ಕ್ ಒಳಗಡೆ ನಾವು ಕ್ರೋಮೋಸೋಮ್ಸ್ನ ನೋಡ್ತೀವಿ. ಈ ಕ್ರೋಮೋಸೋಮ್ಸ್ ಏನು ಅಂತಂದ್ರೆ ಹೆರಿಡೇಟರಿ ಇನ್ಫಾರ್ಮೇಶನ್ ಅನ್ನ ಕ್ಯಾರಿ ಮಾಡೋ ಅಂತ ನಮ್ಮ ದೇಹದೊಳಗಡೆ ಸೆಲ್ ಒಳಗಡೆ ಇರೋ ಅಂತ ಒಂದು ಭಾಗ. ಸೊ ಅದರೊಳಗಡೆ ಈ DNA ರೂಪದಲ್ಲಿ ಯಾರೋ ಕೇಳಿದ್ರು ವಾಟ್ ಇಸ್ DNA ಅಂತ. ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ. ಸೊ ಈ DNA ರೂಪದಲ್ಲಿ ನಮಗೆ ಹೆರಿಡಿಟರಿ ಇನ್ಫಾರ್ಮೇಶನ್ ಸ್ಟೋರ್ ಆಗುತ್ತೆ. ಅದರೊಳಗಡೆ ನಮಗೆ DNA ಒಳಗಡೆ ಒಂದು ಪಾರ್ಟ್ ಬಂದು ಜೀನ್ ಅಂತ ಕರಿತೀವಿ. ಸೊ ಈಗ ನಾವು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಸೊ ನಾವು ಏನು ಕ್ಯಾರೆಕ್ಟರ್ಗಳು ಟ್ರಾನ್ಸ್ಫರ್ ಆಗ್ತಾವೆ ಜೀವಿಯಲ್ಲಿ, ಅಥವಾ ಒಂದು ಸೆಲ್ ಡಿವಿಷನ್ ಆಗಬೇಕು, ಒಂದು ಸೆಲ್ ಅದೇ ಥರದ ಸೆಲ್ ಇನ್ನೊಂದು ಡಿವಿಷನ್ ಆಗಿ ಇನ್ನೊಂದು ಸೆಲ್ ಬರಬೇಕು ಅಂತಂದ್ರೆ ನಮ್ಗೆ ಅದು ಮ್ಯಾಮ್ ಏನು ಮೆಮೊರಿ ಇರಬೇಕು, ಆ ಸೆಲ್ ಹೆಂಗಿದೆ. ಈಗ ನಾವು ಒಂದು ಕಾಪಿ ಇಟ್ಕೊಂಡು ಅದನ್ನೇ ನಾವು ಜೆರಾಕ್ಸ್ ತೆಗ್ದಂಗೆ. ಸೊ ಹಾಗಾಗಿ ಈ DNA ರೂಪದಲ್ಲಿ ನಮಗೆ ಆ ಕ್ರೊಮ್ಯಾಟಿನ್ ಒಳಗಡೆ ಕ್ರೋಮೋಸೋಮ್ಸು, ಆ ಕ್ರೋಮೋಸೋಮ್ಸ್ ಒಳಗಡೆ ಈ DNA ರೂಪದಲ್ಲಿ ಮಾಹಿತಿ ಸಂಗ್ರಹ ಆಗಿರುತ್ತೆ. ಸೊ ಈ DNA ಏನಾಗುತ್ತೆ, ರೆಪ್ಲಿಕೇಟ್ ಆಗಿ ನಮಗೆ ಒಂದು ಸೆಲ್ ಡಿವಿಷನ್ ಟೈಮಲ್ಲಿ ನಮಗೆ ಒಂದು ಸೆಲ್ಲು 2 ಸೆಲ್ ಭಾಗ ಆಗುತ್ತೆ. ಸೊ ಹಾಗಾಗಿ DNA ಅಂದರೆ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ. ಯಾರೋ ಪಾಸ್ಟ್ ಇಯರ್ ಕ್ವಶನ್ಸ್ ಅಂತನ ಕೇಳಿರೋದು ನೀವು. ಸೊ ನೀವು ಅದ್ರ ಬಗ್ಗೆ ನಾವು ಮಾಹಿತಿ ಮುಂದೆ ಕೊಡ್ತೀವಿ. ನಾವು ಕ್ವಶನ್ ಪೇಪರು ಯಾವ ಥರ ಇರುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ. ಬೇರೆ ಪ್ರಶ್ನೆಗಳು ಏನಾದರೂ? ಎಕ್ಸಾಮಲ್ಲಿ ಡಯಾಗ್ರಾಮ್ ಬರ್ತಾವ ಅಂತ. ಎಸ್, ಹೌದು, ಡಯಾಗ್ರಾಮ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನೀವು ಇಲ್ಲಿ ಈ ಪಾಠಗಳಲ್ಲಿ ಯಾವ್ಯಾವ ಡಯಾಗ್ರಾಮ್ ಬರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮತ್ತು ಡಯಾಗ್ರಾಮ್ ಜೊತೆಗೆ ಆ ಫಂಕ್ಷನ್ಸ್ಗಳೇನೇನು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಡಯಾಗ್ರಾಮ್ ಜೊತೆಗೆ. ಸೊ DNA ಫುಲ್ ಫಾರ್ಮ್ ಏನು ಅಂತ ಯಾರೊಬ್ರು ಪ್ರಶ್ನೆ ಕೇಳೋರೆ. ಒಂದು ನಿಮಿಷ ಸ್ಲೈಡ್ ಬೇಕಾ? ಓಕೆ, ಸೊ ಸೊ ಯಾರೋ DNA ಅಂತ ಕೇಳಿದ್ರಿ. ಸೊ DNA ಅಂತಂದ್ರೆ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ. DNA ಫುಲ್ ಫಾರ್ಮ್ ಬಂದು ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್. ಕನ್ನಡದಲ್ಲೂ ಕೂಡ ನಾವು ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಮ್ಲ ಅಂತ ಕರಿತೀವಿ. ಸೊ ಇದು ನಮಗೆ ಈ ರೂಪದಲ್ಲಿ ನಮಗೆ ಮಾಹಿತಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಯಾರೋ ಇನ್ನೊಂದು ಪ್ರಶ್ನೆ ಕೇಳಿದ್ರು. ಎಕ್ಸಾಮ್ ಆಯ್ತು. ಸರ್ ಇನ್ ಅನಿಮಲ್ ಸೆಲ್ ದೇರ್ ಆರ್ ನೋ ವ್ಯಾಕ್ಯೂಲ್ ಅಂತ. ಅನಿಮಲ್ ಸೆಲ್ ಅಲ್ಲೂ ಕೂಡ ವ್ಯಾಕ್ಯೂಲ್ ಇರುತ್ತೆ, ಬಟ್ ಪ್ಲಾಂಟ್ ಸೆಲ್ ಅಷ್ಟು ದೊಡ್ಡದಾಗಿರಲ್ಲ.
ಸೊ ಯೂಶಲಿ ಪ್ಲಾಂಟ್ ಸೆಲ್ ಅಲ್ಲಿ ಸ್ಟೋರೇಜ್ ಅನ್ನೋದು ಸೆಲ್ ಒಳಗಡೆ ಸುಮಾರು ಸ್ಟೋರೇಜ್ ಮಾಡೋ ವೇಸ್ಟ್ ಸ್ಟೋರೇಜ್ ಮಾಡೋದಿರ್ಬೋದು, ಬೇರೆ ಅಂಶಗಳನ್ನ ಸ್ಟೋರೇಜ್ ಮಾಡೋ ಅಂತ ಅವಶ್ಯಕತೆ ಇರುತ್ತೆ. ಹಂಗಾಗಿ ಪ್ಲಾಂಟ್ ಸೆಲ್ ಅಲ್ಲಿ ಯೂಶಲಿ ವ್ಯಾಕ್ಯೂಲ್ಸ್ಗಳು ಸ್ವಲ್ಪ ದೊಡ್ಡದಾಗಿರುತ್ತೆ. ಅನಿಮಲ್ ಸೆಲ್ ಅಲ್ಲಿ ಕೂಡ ವ್ಯಾಕ್ಯೂಲ್ಸ್ ಇರುತ್ತೆ. ಸರ್ ಕೆನ್ ಯು ಎಕ್ಸ್ಪ್ಲೇನ್ ಅಬೌಟ್ ಆಸ್ಮೋಸಿಸ್ ಅಂತ ಕೇಳಿದ್ದೀರಾ. ಸೊ ಈ ಆಸ್ಮೋಸಿಸ್ ಅಂತಂದ್ರೆ ಏನು ಅಂದ್ರೆ ಈ ಡಿಫ್ಯೂಷನ್ ಅಲ್ಲೇ ಒಂದು ಭಾಗ ಆಸ್ಮೋಸಿಸ್ ಅಂತಂದ್ರೆ. ಸೊ ಡಿಫ್ಯೂಷನ್ ಅಂದ್ರೆ ಏನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು, ಅಥವಾ ನಾವು ಅದನ್ನ ಕನ್ನಡದಲ್ಲಿ ವಿಸರಣೆ ಅಂತ ಕರಿತೀವಿ. ಡಿಫ್ಯೂಷನ್ಗೆ ಕನ್ನಡದಲ್ಲಿ ವಿಸರಣೆ ಅಂತ. ಏನು ವಿಸರಣೆ ಅಂತಂದ್ರೆ, ಸೊ ಈ ವಸ್ತುಗಳೀಗ ನಮ್ಮ ದೇಹದೊಳಗಡೆ ಅಥವಾ ಸಸ್ಯಗಳಲ್ಲಾಗಿರ್ಬೋದು, ಯಾವುದೋ ಜೀವಕೋಶಗಳಲ್ಲಿ ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶಕ್ಕೆ ಏನಾದರೂ ವಸ್ತುಗಳು ವರ್ಗಾವಣೆ ಆಗಬೇಕು, ಟ್ರಾನ್ಸ್ಫರ್ ಆಗಬೇಕು ಅಂತ ಆದರೆ, ಸೊ ಆ ಒಂದು ಪ್ರೊಸೆಸ್ಗೆ ನಾವು ದ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ ಫ್ರಮ್ ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟಿಗೆ ಮೂವ್ ಆಗೋದನ್ನ ನಾವು ಡಿಫ್ಯೂಷನ್ ಅಂತ ಕರಿತೀವಿ. ಯೂಶಲಿ ಏನಾಗುತ್ತೆ ಅಂತಂದ್ರೆ, ಎಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೋ ಅಲ್ಲಿಂದ ಕಡಿಮೆ ಕಾನ್ಸಂಟ್ರೇಷನ್ಗೆ ವಸ್ತುಗಳು ಮೂವ್ ಆಗುತ್ತೆ ನ್ಯಾಚುರಲ್ ಆಗಿ. ಸೊ ಇದರಲ್ಲಿ ಡಿಫ್ಯೂಷನ್ ಅಂತ ಬಂದಾಗ ಈ ಯಾವ ಪಾರ್ಟಿಕಲ್ಸ್ ಆದ್ರೂ ಮೂವ್ ಆಗ್ಬೋದು. ಸೊ ಗ್ಯಾಸಿಯಸ್ ಪಾರ್ಟಿಕಲ್ ಇರ್ಬೋದು, ಲಿಕ್ವಿಡ್ ಪಾರ್ಟಿಕಲ್ಸ್ ಇರ್ಬೋದು, ಸಾಲಿಡ್ ಪಾರ್ಟಿಕಲ್ಸ್ ಇರ್ಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ನಾವೇನಾದ್ರೂ ವಾಟರ್ ಮಾಲಿಕ್ಯೂಲ್ಸ್ ಮೂವ್ ಆಗ್ತಿದೆ ಅಂತ ನಾವು ಹೇಳಿದ್ರೆ ಅವಾಗ ನಾವು ಅದನ್ನ ನಾವು ಆಸ್ಮೋಸಿಸ್ ಅಂತ ಕರಿತೀವಿ. ಸೊ ಏನಾಗುತ್ತೆ, ಆಸ್ಮೋಸಿಸ್ ಅಲ್ಲಿ ಹೆಚ್ಚಿಗೆ ವಾಟರ್ ಎಲ್ಲಿರುತ್ತೋ ಅಲ್ಲಿಂದ ಕಡಿಮೆ ವಾಟರ್ ಎಲ್ಲಿರುತ್ತೋ ಅಲ್ಲಿಗೆ ವಾಟರ್ ಮೂವ್ ಆಗುತ್ತೆ, ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ಟು ಲೋವರ್ ಕಾನ್ಸಂಟ್ರೇಷನ್. ಸೊ ಆದ್ರೆ ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕು. ಹೈಯರ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಸೊಲ್ಯೂಷನ್ ಅಂತ ತಗೊಂಡ್ರೆ, ನಾವು ಸೊಲ್ಯೂಷನ್ ಅಲ್ಲಿ ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ ಅಂತಂದ್ರೆ, ಎಲ್ಲಿ ಲೋ ಸಾಲ್ಯೂಟ್ ಕಾನ್ಸಂಟ್ರೇಷನ್ ಇರುತ್ತೋ ಅಲ್ಲಿಂದ ನೀರು ಹೈ ಸಾಲ್ಯೂಟ್ ಕಾನ್ಸಂಟ್ರೇಷನ್. ಸಾಲ್ಯೂಟ್ ಅಂತಂದ್ರೆ ದ್ರಾವ್ಯ ಅಂತ. ಈಗ ಉದಾಹರಣೆಗೆ ನಾವು 2 ಬೀಕರ್ ತಗೊಂಡು ಸೇಮ್ ಅಮೌಂಟ್ ಆಫ್ ವಾಟರ್ ತಗೊಂಡು 2ಕ್ಕೆ 1 ಲೀಟರ್ ನೀರು ಹಾಕೊಂಡಿದೀವಿ. ಒಂದು ಬೀಕರಲ್ಲಿ 1 ಸ್ಪೂನ್ ಉಪ್ಪು ಹಾಕಿದೀವಿ, ಇನ್ನೊಂದಕ್ಕೆ 2 ಸ್ಪೂನ್ ಉಪ್ಪು ಹಾಕಿದೀವಿ ಅಂತ ಅನ್ಕೊಳ್ಳಿ. ಸೊ ಈಗ ಅವೆರಡು ನಾವು ಪೈಪನ್ನು ಕನೆಕ್ಟ್ ಮಾಡಿದ್ರೆ ನೀರು ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ಬೋದು ಅಂದ್ರೆ, ಅಥವಾ ಅದಕ್ಕೊಂದು ಎಕ್ಸ್ಪೆರಿಮೆಂಟ್ ನೀವು ಮಾಡಿರ್ತೀರಿ ಸ್ಕೂಲಲ್ಲಿ, ಈ ಪೊಟ್ಯಾಟೊ ಯೂಸ್ ಮಾಡ್ಕೊಂಡು. ಸೊ ಒಂದು ದೊಡ್ಡದೊಂದು ನಾವು ಟ್ರೇ ತಗೊಂಡು ಅದ್ರೊಳಗಡೆ ನೀರು ತುಂಬಿಸಿ ಒಂದು ಪೊಟ್ಯಾಟೋನ ಒಳಗಡೆ ಎಲ್ಲ ತೆಗೆದು ಒಂಥರ ಬಟ್ಲು ತರ ಮಾಡಿ ಅದ್ರೊಳಗಡೆ ಒಂದಷ್ಟು ಉಪ್ಪು ನೀರು ತುಂಬಿಸಿ ಒಂದು ಮಾರ್ಕ್ ಮಾಡೋದು. ಇದ್ರಲ್ಲಿ ಈಗ ಉದಾಹರಣೆ ಒಂದು ಚಿತ್ರ ಬರ್ದು ತೋರಿಸ್ತೀನಿ ನಿಮ್ಗೆ ಆಸ್ಮೋಸಿಸ್ಗೆ. ಸೊ ಈ ಥರದೊಂದು ಪಾತ್ರೆ ತಗೊಂಡಿದೀವಿ, ಗಾಜಿನ ಪಾತ್ರೆ, ಅದ್ರೊಳಗಡೆ ನೀರು ತುಂಬಿಸಿದೀವಿ. ಇದು ಮಾಮೂಲಿ ನೀರು, ಇದಕ್ಕೇನು ನಾವು ಉಪ್ಪು ಏನು ಮಿಕ್ಸ್ ಮಾಡಿಲ್ಲ. ಇದ್ರೊಳಗಡೆ ನಾವು ಏನ್ ಮಾಡ್ತೀವಿ, ಒಂದು ಆಲೂಗೆಡ್ಡೆನ ಈ ತರ ನಾವು ಬಟ್ಲು ತರ ಕಟ್ ಮಾಡಿ ಈ ತರ ಇಟ್ಟಿದೀವಿ. ಇದ್ರೊಳಗಡೆ ನಾನು ಒಂದಷ್ಟು ಉಪ್ಪಿನ ನೀರು ತುಂಬಿಸಿದೀನಿ. ಇಲ್ಲಿ ಒಂದು ಪಿನ್ ಮಾರ್ಕ್ ಮಾಡಿದೀನಿ. ಸ್ವಲ್ಪ ಹೊತ್ತು ಆದ್ಮೇಲೆ ಏನಾಗುತ್ತೆ ಅಂದ್ರೆ, ಈ ಒಳಗಡೆ ಆಲೂಗೆಡ್ಡೆ ಒಳಗಡೆ ಪೊಟ್ಯಾಟೊ ಒಳಗಡೆ ನೀರು ವಾಟರ್ ಲೆವೆಲ್ ರೈಸ್ ಆಗುತ್ತೆ 1 ಅವರ್ 3 ಅವರ್ ಬಿಟ್ಟಾಗ. ಸೊ ಅಂದ್ರೆ ಏನಾಗಿರುತ್ತೆ ಅಂದ್ರೆ, ಈ ಒಳಗಡೆ ಏನಿತ್ತು ನೀರು, ಸೊ ಈ ಇದ್ರೊಳಗಡೆ ಇರೋ ನೀರು ಸೆಲ್ಸ್ಗಳ ಮೂಲಕ ಒಳಗಡೆ ಎಂಟರ್ ಆಗಿದೆ. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಯಾಕೆ ಆ ಪೊಟ್ಯಾಟೊ ಒಳಗಡೆ ಇದ್ದಿದ್ದ ನೀರು ಈ ಪಾತ್ರೆ ಒಳಗಡೆ ಇರೋ ನೀರಿಗೆ ಬರಲಿಲ್ಲ, ಅಲ್ಲಿ ಕಮ್ಮಿ ಆಗ್ಲಿಲ್ಲ ಅಂತಂದ್ರೆ, ನಾವು ಆ ಪಾತ್ರೆ ಒಳಗಡೆ ಇದ್ದಿದ್ದ ನೀರಲ್ಲಿ ಸಾಲ್ಯೂಟ್ ಕಾನ್ಸಂಟ್ರೇಷನ್, ನಾವೇನು ಉಪ್ಪು ಹಾಕಿದೀನಿ ಅಂತ ಹೇಳಿದೆ, ಆ ಸಾಲ್ಯೂಟ್ ಕಾನ್ಸಂಟ್ರೇಷನ್ ಕಮ್ಮಿ ಇದೆ, ಅಂದ್ರೆ ವಾಟರ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಸೊ ಈ ಆಲೂಗೆಡ್ಡೆ ಒಳಗಡೆ ಏನಿದೆ ಸಾಲ್ಯೂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಹಂಗಾಗಿ ಎಲ್ಲಿ ಸಾಲ್ಯೂಟ್ ಕಾನ್ಸಂಟ್ರೇಷನ್ ಕಮ್ಮಿ ಇರುತ್ತೋ ಅಲ್ಲಿಂದ ಸೊ ವಾಟರು ಹೈ ಸಾಲಿಡ್ ಕಾನ್ಸಂಟ್ರೇಷನ್ ಕಡೆ ಮೂವ್ ಆಗುತ್ತೆ. ಸೊ ಇದನ್ನ ನಾವು ಆಸ್ಮೋಸಿಸ್ ಅಂತ ಕರಿತೀವಿ. 2 ತರನು ಹೇಳ್ಬೋದು ನೀವು. ಒಂದು ಹೈ ಕಾನ್ಸಂಟ್ರೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಎಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೋ ಅಲ್ಲಿಂದ ಕಡಿಮೆ ಕಡೆಗೆ ಹೋಗುತ್ತೆ ಅಂತ, ಎಲ್ಲಿ ನೀರು ಹೆಚ್ಚಿರುತ್ತೋ ಅಲ್ಲಿಂದ ಕಡಿಮೆ ಕಡೆಗೆ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಸೊಲ್ಯೂಷನ್ಸ್ ಅಲ್ಲಿ ಹೇಳ್ಬೇಕಾದ್ರೆ, ಲೋ ಸಾಲ್ಯೂಟ್ ಕಾನ್ಸಂಟ್ರೇಷನ್ ಇಂದ ಹೈ ಸಾಲ್ಯೂಟ್ ಕಾನ್ಸಂಟ್ರೇಷನ್ ವಾಟರ್ ಮೂವ್ ಆಗುತ್ತೆ. ಇದನ್ನ ನಾವು ಇಲ್ಲೂ ನೋಡ್ಬೋದು. ಇಲ್ಲಿ ಪ್ಲಾಂಟ್ಸ್ ಮಣ್ಣಿಂದ ನೀರನ್ನ ಅಬ್ಸರ್ವ್ ಮಾಡ್ಕೋತೀವಲ್ಲ, ಹಂಗೆ ಯಾವಾಗ ಸಸ್ಯಕ್ಕೆ ನಮಗೆ ನೀರಿನ ಕೊರತೆ ಆಗುತ್ತೋ ಅವಾಗ ಏನಾಗುತ್ತೆ, ಮಣ್ಣಲ್ಲಿರೋ ನೀರನ್ನ ಸಸ್ಯಗಳ ಬೇರುಗಳಲ್ಲಿ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಇದು ಕೂಡ ಆಸ್ಮೋಸಿಸ್ ಪ್ರೊಸೆಸ್ ಇಂದ ಆಗುತ್ತೆ. ಬಟ್ ಈ ಡಿಫ್ಯೂಷನ್ ಅಂತ ಬಂದಾಗ ನಮ್ಗೆ ಅಲ್ಲಿ ನೀರೇ ಆಗ್ಬೇಕು ಅಂತ ಇಲ್ಲ. ಆಕ್ಸಿಜನ್, ಫಾರ್ ಎಕ್ಸಾಂಪಲ್ ಡಿಫ್ಯೂಷನ್ ಅಲ್ಲಿ ಎಕ್ಸಾಂಪಲ್ ಕೊಡೋದ್ರೆ, ಈಗ ಆಕ್ಸಿಜನ್ ಎಕ್ಸ್ಚೇಂಜ್ ಆಗೋದು, ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗೋದು, ಅಥವಾ ಈ ನೀರಾಗೋದನ್ನು ಕೂಡ ನಾವು ಡಿಫ್ಯೂಷನ್ ಅಂತ ಕರಿಬಹುದು. ಬಟ್ ವಾಟರ್ಗೆ ನಾವು ಪರ್ಟಿಕ್ಯುಲರ್ ಆಗಿ ಆಸ್ಮೋಸಿಸ್ ಅಂತ ಕರಿತೀವಿ. ಈಗ ಆಕ್ಸಿಜನ್ ಕೂಡ ಸೆಲ್ ಅಲ್ಲಿ ಒಂದು ಎಕ್ಸ್ಚೇಂಜ್ ಆಗುತ್ತೆ. ಈಗ ರಕ್ತದಿಂದ ಬಂದಂತ ಆಕ್ಸಿಜನ್ ಸೆಲ್ಸ್ ಗಳಿಗೆ ಹೋಗುತ್ತೆ, ಆ ಸೆಲ್ ಅಲ್ಲಿ ಉತ್ಪತ್ತಿಯಾದಂತ ಕಾರ್ಬನ್ ಡೈಆಕ್ಸೈಡ್ ವಾಪಸ್ ರಕ್ತಕ್ಕೆ ಬರುತ್ತೆ, ಅಲ್ಲೂ ಕೂಡ ನಮಗೆ ಡಿಫ್ಯೂಷನ್ ನಡೆಯುತ್ತೆ. ಈವನ್ ಲಂಗ್ಸ್ ಅಲ್ಲೂ ಕೂಡ ಡಿಫ್ಯೂಷನ್ ಆಗುತ್ತೆ. ನಾವೇನು ಉಸಿರಾಡ್ತೀವೋ ಗಾಳಿಲಿರೋ ಆಕ್ಸಿಜನ್ನು ಸೊ ಹೃದಯದಿಂದ ಬಂದಂತ ರಕ್ತಕ್ಕೆ ಮಿಕ್ಸ್ ಆಗಿ ಅಲ್ಲಿ ಹೃದಯದಿಂದ ಬಂದಂತ ಕಾರ್ಬನ್ ಡೈಆಕ್ಸೈಡ್ ವಾಪಸ್ಸು ಲಂಗ್ಸ್ ಬಂದು ನಾವು ಹೊರಗಡೆ ಹಾಕ್ತೀವಿ ಅದನ್ನ.
ಅಲ್ಲೂ ಕೂಡ ಡಿಫ್ಯೂಷನ್ ಆಗುತ್ತೆ. ಈವನ್ ನಾವು ಮೈಕ್ರೋ ಆರ್ಗಾನಿಸಮ್ ನೋಡೋದಾದ್ರೆ, ಈಗ ಅಮೀಬಾ ಇಂತೆಲ್ಲ ತಗೊಳೋದಾದ್ರೆ ಅಲ್ಲೆಲ್ಲ ನಮಗೆ ಉಸಿರಾಟ ಆಗೋದು ಇದು ಡಿಫ್ಯೂಷನ್ ಇಂದನೇ ಆಗೋದು. ಸೊ ಯಾಕಂದ್ರೆ ಒಂದೇ ಸೆಲ್ ಇರೋದ್ರಿಂದ ಸುಲಭವಾಗಿ ಡಿಫ್ಯೂಷನ್ ಇಂದ ಒಳಗಡೆ ಮೆಟೀರಿಯಲ್ಸ್ ಬರುತ್ತೆ ಮತ್ತೆ ವಾಪಸ್ ಹೋಗುತ್ತೆ. ಸೊ ಅದನ್ನ ನಾವು ಡಿಫ್ಯೂಷನ್ ಅಂತ ಕರಿತೀವಿ. ವಾಟ್ ಈಸ್ ರೈಬೋಸಮ್ ಅಂತ ಕೇಳಿದ. ರೈಬೋಸಮ್ ಅದು ಸೆಲ್ ಒಳಗಡೆ ಸೈಟೋಪ್ಲಾಸಮ್ ಒಳಗಡೆ ಇರೋಂಥ ಒಂದು ಕಣದಂಗ. ಸೊ ಅದು ಮೆಂಬ್ರೇನ್ ಬೌಂಡ್ ಆರ್ಗನೆಲ್ ಅಲ್ಲ. ಈ ರೈಬೋಸಮ್ದ ಕೆಲಸ ಏನು ಅಂತಂದ್ರೆ ಪ್ರೋಟೀನ್, ಇದನ್ನ ರೈಬೋಸಮ್ನ ಪ್ರೋಟೀನ್ ಫ್ಯಾಕ್ಟರೀಸ್ ಆಫ್ ದ ಸೆಲ್ ಅಂತಾನೆ ಕರೀತಾರೆ. ಸೊ ಇವು ಯೂಶುವಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಇರುತ್ತೆ. ನೀವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನೀವು ಚಿತ್ರದಲ್ಲಿ ನೋಡಿದಾಗ ಅದ್ರ ಮೇಲೆ ಚುಕ್ಕಿ 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 ತರ ನಾವು ಬರಿತೀವಿ. ಸೊ ಅವೇ ರೈಬೋಸೋಮ್ಸ್. ಅವು ಪ್ರೋಟೀನ್ ಅನ್ನ ಸಿಂಥಸಿಸ್ ಮಾಡ್ತವೆ, ಪ್ರೋಟೀನ್ ಅನ್ನು ಉತ್ಪತ್ತಿ ಮಾಡ್ತವೆ. ಮತ್ತೆ ಯಾರೋ ಎಕ್ಸಾಮ್ ಅಲ್ಲಿ 8th 9th 10th ಸಿಲೆಬಸ್ ಇರುತ್ತೆ ಅಂತ ಕೇಳಿದಿರಾ. ಸೊ ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಮೊದಲನೇ ಯೂಟ್ಯೂಬ್ ವಿಡಿಯೋದಲ್ಲಿ ಇದೆ. ಸೊ ಅಂದ್ರೆ ನಿಮಗೆ ಏನ್ ಸಿಲೆಬಸ್ ಅಂತ ನಾವು ಫಿಕ್ಸ್ ಮಾಡಿದೀವಿ ಅಷ್ಟು ಮಾತ್ರ ಇರುತ್ತೆ. ಸೊ ಅದು 8th 9th 10th ಮೂರಲ್ಲೂ ನೀವು ಓದಿರಬಹುದು, 9th ಅಲ್ಲೂ ಓದಿರ್ಬೋದು, 8th ಅಲ್ಲೂ ಓದಿರ್ಬೋದು, ಈ 10th ಅಲ್ಲೂ ಕಲಿಬಹುದಾದಂತ ಪಾಠಗಳು ಇದೆ. ಹಾಗಾಗಿ ಕಂಪ್ಲೀಟ್ ಎಲ್ಲಾ ಸಿಲೆಬಸ್ ಇರಲ್ಲ. ನಾವು ಸಿಲೆಬಸ್ ಫಿಕ್ಸ್ ಮಾಡಿದೀವಿ. ಆ ಸಿಲೆಬಸ್ ನಿಮ್ಗೆ ಯೂಟ್ಯೂಬ್ ವಿಡಿಯೋ ಮೊದಲನೇ ವಿಡಿಯೋ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನೋಡಿದ್ರೆ ಆ ಸಿಲೆಬಸ್ ಇದೆ, ಅದನ್ನ ನೋಟ್ ಮಾಡ್ಕೊಳ್ಳಿ. ಮತ್ತೆ ಈಗ ಏನ್ ನಾವು ಕ್ಲಾಸ್ ಅಪ್ಲೋಡ್ ಮಾಡ್ತಿದೀವಿ ಇದೇ ಸಿಲೆಬಸ್ ನಮ್ಮ ಎಕ್ಸಾಮ್ ಅಲ್ಲಿ ಬರೋಂಥದ್ದು. ಸರಿ, ಟಿಶ್ಯೂ is a group of similar cell are working together to perform a specific function. ಅಂತ ಯಾರೋ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ಈಗ ಟಿಶ್ಯೂ ಅನ್ನೋದು ಏನು ಅಂದ್ರೆ ಒಂದೇ ತರ ಇರೋಂಥ ಸೆಲ್ಸ್ಗಳು ಒಟ್ಟಿಗೆ ಇದ್ದು ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ನ ಮಾಡ್ತಿರ್ತೇವೆ, ಅದನ್ನ ನಾವು ಟಿಶ್ಯೂ ಅಂತ ಕರಿತೀವಿ. ಹೆಂಗೆ ಅಂತ ಆ ಪ್ರಶ್ನೆ. ಈಗ ಉದಾಹರಣೆಗೆ ನಾವು ಬ್ಲಡ್ ನ ಒಂದು ಟಿಶ್ಯೂ ಅಂತ ಕರೆದ್ರೆ, ಬ್ಲಡ್ ಇಸ್ ಎ ಕನೆಕ್ಟಿವ್ ಟಿಶ್ಯೂ, ಸಂಯೋಜಕ ಅಂಗಾಂಶ ಅಂತ ಕರಿತೀವಿ ಬ್ಲಡ್ ಅನ್ನು. ಸೊ ಆ ಬ್ಲಡ್ ಒಳಗಡೆ ನಾವು ಯಾವ್ಯಾವ ತರ ಸೆಲ್ಸ್ಗಳನ್ನ ನೋಡ್ತೀವಿ? ಮುಖ್ಯವಾಗಿ 3 ತರ ಸೆಲ್ಸ್ಗಳನ್ನ ನೋಡ್ತೀವಿ. ಒಂದು ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್, ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ಸ್, ಕಿರುತಟ್ಟೆಗಳು ಅಂತ. ಈಗ ನೋಡಿ, ಈ ಕೆಂಪು ರಕ್ತ ಕಣ ಮಾಡೋ ಕೆಲಸ ಮತ್ತೆ ಬಿಳಿ ರಕ್ತ ಕಣ ಮಾಡೋ ಕೆಲಸ ಅಥವಾ ಕಿರುತಟ್ಟೆ ಮಾಡೋ ಕೆಲಸ ಸ್ವಲ್ಪ ಬೇರೆ ಬೇರೆ ಇದ್ರೂ ಕೂಡ ಒಟ್ಟಿಗೆ ರಕ್ತದ ಮುಖ್ಯ ಉದ್ದೇಶ ಸಾಗಾಣಿಕೆ ಮಾಡುತ್ತೆ, ವಸ್ತುಗಳನ್ನ ಸಾಗಾಣಿಕೆ ಮಾಡುತ್ತೆ, ಆಕ್ಸಿಜನ್ ಅನ್ನು ಸಾಗಾಣಿಕೆ ಮಾಡುತ್ತೆ, ನ್ಯೂಟ್ರಿಯೆಂಟ್ಸ್ ನ, ನಾವು ಡೈಜೆಷನ್ ಆದಂತ ನ್ಯೂಟ್ರಿಯೆಂಟ್ಸ್ ನ ಸಾಗಾಣಿಕೆ ಮಾಡುತ್ತೆ. ಈ ಯಾವುದು ಬಿಳಿ ರಕ್ತ ಕಣಗಳು ನಮ್ಮ ದೇಹಕ್ಕೆ ಯಾವ್ದಾದ್ರು ಫಾರಿನ್ ಬಾಡೀಸ್ ಬಂದ್ರೆ ಅದ್ರ ಜೊತೆ ಫೈಟ್ ಮಾಡುತ್ತೆ. ಇಲ್ಲಿ ಒಂದಕ್ಕೊಂದಕ್ಕೆ ಎಲ್ಲದಕ್ಕೂ ಸಂಬಂಧ ಇದೆ. ಸೊ ಅವೆಲ್ಲ ಒಂದೇ ತರದ ಸೆಲ್ಸ್ಗಳು ಒಂದ್ ಕಡೆ ಸೇರ್ಕೊಂಡು ಏನೋ ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡ್ತಿದೆ, ಅದು ಟಿಶ್ಯೂ. ಅಥವಾ ನೀವು ಬೇರೆ, ಈಗ ಉದಾಹರಣೆಗೆ ಎಪಿಥೀಲಿಯಲ್ ಟಿಶ್ಯೂ ಅಂತ ನೀವು ಅನಿಮಲ್ ಸೆಲ್ ಅಲ್ಲಿ ಕಲ್ತೀವಿ, ಚರ್ಮದಲ್ಲಿರೋ ಅನುಲೇಪಕ ಅಂಗಾಂಶ, ಅದೆಲ್ಲ ಪ್ರೊಟೆಕ್ಷನ್ ಮಾಡೋ ಅಂಥದ್ದು. ಬಟ್ ಎಲ್ಲಾ ಕಡೆನೂ ಒಂದೇ ತರ ಸೆಲ್ಸ್ ಇರಲ್ಲ, ಬೇರೆ ಬೇರೆ ತರ ಸೆಲ್ಸ್ಗಳು ಇರ್ತವೆ. ಅದರಲ್ಲೇ ನಾವು ಟೈಪ್ಸ್ ಆಫ್ ಎಪಿಥೀಲಿಯಲ್ ಟಿಶ್ಯೂ ಬೇರೆ ಬೇರೆ ತರ ನೋಡ್ತೀವಿ. ಸ್ಕ್ವಾಮಸ್ ಎಪಿಥೀಲಿಯಂ, ಕ್ಯೂಬಾಯ್ಡಲ್ ಎಪಿಥೀಲಿಯಂ, ನೋಡಕ್ ಒಂದೇ ತರ ಇರುತ್ತೆ. ಸಿಮಿಲರ್, ಅದಕ್ಕೆ ನಾವು ಹೇಳ್ತೀವಿ ಸಿಮಿಲರ್ ಟೈಪ್ ಆಫ್ ಸೆಲ್ ಅಂತ ಹೇಳ್ತೀವಿ, ಐಡೆಂಟಿಕಲ್ ಅಲ್ಲ. ಈಗ ಬ್ಲಡ್ ಸೆಲ್ ಅಲ್ಲೇ ನಾವು ನೋಡಿದ್ರೆ ರೆಡ್ ಬ್ಲಡ್ ಸೆಲ್, ವೈಟ್ ಬ್ಲಡ್ ಸೆಲ್, ಪ್ಲೇಟ್ಲೆಟ್ಸ್ 3 ಬೇರೆ ಬೇರೆ ತರನೇ ಇರುತ್ತೆ. ಬಟ್ ದೇ ಆರ್ ಸಿಮಿಲರ್, ಒಂದೇ ತರ ಇರ್ತವೆ. ಬಟ್ ಒಂದೇ ಅಲ್ಲ, ಎಕ್ಸಾಕ್ಟ್ ಸೇಮ್ ಅಲ್ಲ, ಐಡೆಂಟಿಕಲ್ ಅಲ್ಲ, ಸಿಮಿಲರ್ ಇರುತ್ತೆ. ಸೊ ಈ ತರದ್ ನೀವು ಸೆಲ್ಸ್ಗಳಿಗೆ ಪ್ಯಾರಂಕೈಮಾ ಅಂತ ನೋಡ್ಬೋದು ಅಥವಾ ಕೋಲಂಕೈಮಾ ಅಂತ ನೋಡ್ಬೋದು. ಅಲ್ಲಿ ಒಟ್ಟಿಗೆ ಒಂದೇ ತರ ಸೆಲ್ಸ್ಗಳು ಒಂದು ಕೆಲಸ. ಈಗ ಕೋಲಂಕೈಮಾ ಅಥವಾ ಪ್ಯಾರಂಕೈಮಾ ಅಥವಾ ಸ್ಕ್ಲೀರೆಂಕೈಮಾ ನಮ್ಗೆ ಹಾರ್ಡ್ನೆಸ್ ಕೊಡುತ್ತೆ ಪ್ಲಾಂಟ್ಸ್ಗಳಿಗೆ. ಸೊ ಅಲ್ಲೂ ಕೂಡ ಒಂದೇ ತರದ್ದು ಸೆಲ್ಸ್ಗಳಿಂದ ನಮಗೆ ಪ್ಲಾಂಟ್ ಬಾಡಿಗೆ ಆ ಸ್ಟಿಫ್ನೆಸ್, ಹಾರ್ಡ್ನೆಸ್ ಕೊಡಕ್ಕೆ ಸಹಾಯ ಮಾಡುತ್ತೆ. ವಾಟ್ ಈಸ್ ಜೀನ್ಸ್ ಅಂತ ಯಾರ ಕೇಳೋರೆ. ಈ ಜೀನ್ಸ್ ಅಂದ್ರೆ ಏನು ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಈಗ ನಾವು ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ, ಕೋಶ ಕೇಂದ್ರ. ಆ ಕೋಶ ಕೇಂದ್ರದ ಒಳಗಡೆ ನಿಮಗೆ ಕ್ರೊಮ್ಯಾಟಿನ್ ನೆಟ್ವರ್ಕ್, ಈ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ದಾರದ ತರ ನಾವು ಬರೀ ತೋರಿಸ್ತೀವಿ. ಅದ್ರೊಳಗಡೆ ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಈಗ ನಾವು ಹ್ಯೂಮನ್, ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಂಗ್ ಅಲ್ಲಿ ಒಂದು ಸೆಲ್ ಅಲ್ಲಿ 23 ಜೊತೆ ಕ್ರೋಮೋಸೋಮ್ಸ್ ಅಂದ್ರೆ 46 ಕ್ರೋಮೋಸೋಮ್ಸ್ ಇರುತ್ತೆ ಅಂತ ಹೇಳ್ತೀವಿ. ಈ ಕ್ರೋಮೋಸೋಮ್ಸ್ ಒಳಗಡೆ DNA ರೂಪದಲ್ಲಿ, ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್ ರೂಪದಲ್ಲಿ ನಮಗೆ ಇನ್ಫಾರ್ಮೇಶನ್, ಹೆರಿಡಿಟರಿ ಇನ್ಫಾರ್ಮೇಶನ್, ವಂಶವಾಹಿ ಮಾಹಿತಿ ಸ್ಟೋರ್ ಆಗಿರುತ್ತೆ. ಆ DNA ಅಲ್ಲಿ ಒಂದು ಪಾರ್ಟ್ ನಾವು ಜೀನ್ಸ್ ಅಂತ ಕರಿತೀವಿ. ಸೊ ಈ ಜೀನ್ಗಳಿಂದ ನಮ್ಮ ಕ್ಯಾರೆಕ್ಟರ್ಗಳು ಡಿಸೈಡ್ ಆಗುತ್ತೆ. ಈಗ ನಮ್ಮ ತಂದೆ ತಾಯಿ ಕೆಲವು ಗುಣಗಳು, ನಮ್ಮ ಅಥವಾ ಅಜ್ಜ ಅಜ್ಜಿದು ಗುಣಗಳು ನಮಗೆ ಬಂದಿದೆ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಜೀನ್ಸ್. ಸೊ ಆ ಎತ್ತರ ಇರ್ಬೋದು, ಬಣ್ಣ ಇರ್ಬೋದು, ನಮ್ಮ ಮುಖದ ಭಾವ ಇರ್ಬೋದು, ಇವೆಲ್ಲವೂ ಕೂಡ. ಸೊ ಆ ಜೀನ್ಸ್ ಅನ್ನೋ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗಳನ್ನ ಆ DNA ಒಳಗಡೆ ಪರ್ಟಿಕ್ಯುಲರ್ ಈ ಕ್ಯಾರೆಕ್ಟರ್ಗಳಿಗೆ ಪರ್ಟಿಕ್ಯುಲರ್ ಟೈಪ್ ಆಫ್ ಜೀನ್ಸ್ ಅಂತ ಇರುತ್ತೆ. ಸೊ ಹಂಗಾಗಿ ಜೀನ್ಸ್ ಅಂದ್ರೆ ನಾವು ಓವರಾಲ್ ಆಗಿ ಪಾರ್ಟ್ ಆಫ್ DNA ಅಂತ ನಾವು ಹೇಳ್ಬೋದು, DNA ಒಂದು ಭಾಗ ಅಂತ. ಕನ್ನಡದಲ್ಲಿ ಹೇಳಿ ಅಂತ ಹೇಳ್ತಿದ್ದಾರೆ. ನಾವು ಸುಮಾರು ಪದಗಳನ್ನ ಕನ್ನಡದಲ್ಲಿ ಬಳಸ್ತೀವಿ. ನಿಮ್ಗೆ ಯಾವ್ದಾದ್ರು ಪದಗಳು ಗೊತ್ತಾಗಿಲ್ಲ ಅಂತ ಅದನ್ನ ಕೇಳಿ. ವಾಟ್ ಈಸ್ ಸೆಲ್ ಆರ್ಗನೆಲ್ ಅಂತ. ಸೆಲ್ ಆರ್ಗನೆಲ್ ಅಂದ್ರೆ ಕಣದಂಗಗಳು ಅಂತ. ಈ ಸೆಲ್ ಒಳಗಡೆ ಏನೇನಿರುತ್ತೆ, ಈಗ ಉದಾಹರಣೆಗೆ ಸೆಲ್ ಅಂತ ಬಂದಾಗ ನಮಗೆ ಮುಖ್ಯವಾಗಿ ಮೇಜರ್ ಕಾಂಪೋನೆಂಟ್ಸ್ ಆಫ್ ಸೆಲ್ ಅಂತ ಬಂದಾಗ ನಾನು 4 ಹೇಳಿದೆ. ಒಂದು ಸೆಲ್ ವಾಲ್, ಕೋಶ ಭಿತ್ತಿ, ಸೆಲ್ ಮೆಂಬ್ರೇನ್, ಕೋಶ ಪೊರೆ, ಸೈಟೋಪ್ಲಾಸಮ್, ಕೋಶ ದ್ರವ್ಯ, 4ನೇದು ನ್ಯೂಕ್ಲಿಯಸ್ ಅಂತ.
ಸೈಟೋಪ್ಲಾಸಮ್ ಒಳಗಡೆ ಸೆಲ್ ಆರ್ಗನೆಲ್ಸ್ ಇರ್ತವೆ, ಕಣದಂಗಗಳು. ಈ ಉದಾಹರಣೆಗೆ ಸೆಲ್ ಆರ್ಗನೆಲ್ಸ್ ಉದಾಹರಣೆ ಹೇಳೋದಾದ್ರೆ ನಾನು ಲೈಸೋಸೋಮ್ಸ್, ರೈಬೋಸೋಮ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಕಾಂಪ್ಲೆಕ್ಸ್, ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಇವೆಲ್ಲ ಸೆಲ್ ಆರ್ಗನೆಲ್ಸ್. ಈ ಸೆಲ್ ಆರ್ಗನೆಲ್ಸ್ಗಳು ಪ್ರತಿ ಸೆಲ್ ಆರ್ಗನೆಲ್ಸ್ಗೂ ಅದರದ್ದೇ ಆದ ಕೆಲಸ ಇರುತ್ತೆ. ಈಗ ಉದಾಹರಣೆಗೆ ಕ್ಲೋರೋಪ್ಲಾಸ್ಟ್ ಸಸ್ಯಗಳ ಜೀವಕೋಶಗಳಲ್ಲಿ ಇರುತ್ತೆ, ಪ್ಲಾಂಟ್ ಸೆಲ್ ಅಲ್ಲಿ ಇರುತ್ತೆ. ಅದ್ರ ಕೆಲಸ ಏನು? ಫೋಟೋಸಿಂಥಸಿಸ್. ಸೊ ಸೂರ್ಯನ ಬೆಳಕನ್ನು ಬಳಸ್ಕೊಂಡು ಗ್ಲೂಕೋಸ್ನ ಉತ್ಪತ್ತಿ ಮಾಡೋ ಅಂತ ಕ್ರಿಯೆ. ಅಥವಾ ಮೈಟೋಕಾಂಡ್ರಿಯಾ, ಈಗ ನಮ್ಮ ದೇಹದಲ್ಲಿರೋ ಸೆಲ್ಸ್ಗಳಲ್ಲಿ ಮೈಟೋಕಾಂಡ್ರಿಯಾ ಏನ್ ಮಾಡುತ್ತೆ, ಅದನ್ನ ಪವರ್ ಹೌಸ್ ಆಫ್ ಸೆಲ್ ಅಂತ ಕರಿತೀವಿ. ನಾವು ಡೈಜೆಸ್ಟ್ ಆದಂತ ಫುಡ್ ಅಲ್ಲಿ ಏನ್ ಗ್ಲೂಕೋಸ್ ಬರುತ್ತೋ ಅದು ರಕ್ತದ ಮೂಲಕ ಎಲ್ಲಾ ಸೆಲ್ಸ್ಗಳಿಗೂ ಹೋಗುತ್ತೆ. ಆ ಸೆಲ್ಸ್ ಒಳಗಡೆ ಈ ಮೈಟೋಕಾಂಡ್ರಿಯಾದಲ್ಲಿ ಏನಾಗುತ್ತೆ, ಆ ಮೊದಲು ಸೈಟೋಪ್ಲಾಸಮ್ ಅಲ್ಲಿ ಒಂದ್ಸತಿ ಬ್ರೇಕ್ ಡೌನ್ ಆಗುತ್ತೆ ಪೈರುವೇಟ್ ಆಗಿ ಗ್ಲೂಕೋಸ್, ಮತ್ತೆ ಆ ಪೈರುವೇಟ್ ಮೈಟೋಕಾಂಡ್ರಿಯಾದಲ್ಲಿ ಬ್ರೇಕ್ ಡೌನ್ ಆಗಿ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ನಮ್ಗೆ ಎನರ್ಜಿನ ಕೊಡುತ್ತೆ. ಸೊ ಹಂಗೆ ಈ ಪ್ರತಿಯೊಂದು ಸೆಲ್ ಆರ್ಗನೆಲ್ಸ್ ಅದರದೇ ಆದ ಕೆಲಸಗಳಿರುತ್ತೆ. ಅದನ್ನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದಾರೆ ಡೀಟೇಲ್ ಆಗಿ. ನೀವು ಇನ್ನೊಂದ್ಸತಿ ವಿಡಿಯೋ ನೋಡಿದ್ರೆ ನಿಮಗೆ ಪ್ರತಿಯೊಂದು ಸೆಲ್ ಆರ್ಗನೆಲ್ಸ್ ಕೆಲಸ ಏನು ಅಂತ ಗೊತ್ತಾಗುತ್ತೆ. ಸೊ DNA ಕಾರ್ಯ ತಿಳಿಸಿ ಅಂತ ಹೇಳಿದ್ರಲ್ಲ, ಸೊ ಅದೇನೆ DNA ಕೆಲಸ ಏನು ಅಂತಂದ್ರೆ, ನಾವು ಸೆಲ್ ಡಿವಿಷನ್ ಆಗೋ ಟೈಮಲ್ಲಿ ಈಗ ಒಂದು ಸೆಲ್ ಇನ್ನೊಂದು ಸೆಲ್ ಆಗ್ಬೇಕು, ಡಿವೈಡ್ ಆಗ್ಬೇಕು, ಕೋಶ ವಿಭಜನೆ ಅಂತ ಕರಿತೀವಿ. ಈಗ ಅದೇ ತರದ ಸೆಲ್ ಇನ್ನೊಂದು ಬರಬೇಕು ಅಂತಂದ್ರೆ ನಮ್ಗೆ ಅಲ್ಲೊಂದು ಮಾಹಿತಿ ಬೇಕಲ್ಲ. ಸೊ ಆ ಮಾಹಿತಿನ ಯಾವ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ ಅಂದ್ರೆ DNA ರೂಪದಲ್ಲಿ ಆ ಮಾಹಿತಿ, ವಂಶವಾಹಿ ಮಾಹಿತಿ ಸ್ಟೋರ್ ಆಗಿರುತ್ತೆ. ಅದೇ DNAದ ಕೆಲಸ. ಸರ್, ವಾಟ್ ಈಸ್ ಫಂಕ್ಷನ್ ಆಫ್ ಲೈಸೋಸೋಮ್ಸ್ ಅಂಡ್ ವೈ ಕಾಲ್ಡ್ ಸೂಸೈಡಲ್ ಬ್ಯಾಗ್ಸ್ ಅಂತ. ಈ ಲೈಸೋಸೋಮ್ಸ್ ಕೆಲಸ ಏನು, ಮತ್ತೆ ಯಾಕೆ ಅದನ್ನ ಆತ್ಮಹತ್ಯಾ ಸಂಚಿ, ಸೂಸೈಡಲ್ ಬ್ಯಾಗ್ ಅಂತ ಕರಿತೀವಿ ಅಂತಂದ್ರೆ, ನಮ್ಮ ಸೆಲ್ ಒಳಗಡೆನೆ ಕೆಲವೊಂದ್ಸತಿ ಏನಾಗುತ್ತೆ, ಏನಾದ್ರು ಡ್ಯಾಮೇಜ್ಗಳಾಗುತ್ತೆ ಸೆಲ್ ಒಳಗಡೆ. ಸೊ ಅಂತ ಟೈಮಲ್ಲಿ ಈ ಲೈಸೋಸೋಮ್ ಏನ್ ಮಾಡುತ್ತೆ, ಆ ಸೆಲ್ ಅನ್ನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಅದನ್ನ ಸೂಸೈಡಲ್ ಬ್ಯಾಗ್ಸ್ ಅಂತ ಕರಿತೀವಿ. ಆ ಸೆಲ್ ಅಲ್ಲಿರೋ ಕಾಂಪೋನೆಂಟ್ಸ್ನೆಲ್ಲ ಕನ್ಸ್ಯೂಮ್ ಮಾಡಿ ಏನೋ ಡ್ಯಾಮೇಜ್ ಆಗಿರುತ್ತೆ, ಅದಕ್ಕೆ ಏನೋ ತೊಂದರೆ ಆಗಿರುತ್ತೆ, ಅಂತ ಟೈಮಲ್ಲಿ ಆ ಸೆಲ್ ಅನ್ನ ಡಿಸ್ಟ್ರಾಯ್ ಮಾಡುತ್ತದೆ. ಅದಕ್ಕೆ ಅದನ್ನ ಆತ್ಮಹತ್ಯಾ ಸಂಚಿ ಅಥವಾ ಸೂಸೈಡಲ್ ಬ್ಯಾಗ್ಸ್ ಅಂತ ಕರಿತೀವಿ. ತನ್ನದೇ ಆದ DNA ಹೊಂದಿರೋದು ಯಾವ್ಯಾವ್ದಪ್ಪ ಅಂತಂದ್ರೆ, ಒಂದು ಮೈಟೋಕಾಂಡ್ರಿಯಾಗೆ ತನ್ನದೇ ಆದ DNA ಇರುತ್ತೆ. ಮತ್ತೆ ಪ್ಲಾಸ್ಟಿಡ್ಸ್. ಈ ಪ್ಲಾಸ್ಟಿಡ್ಸ್ ಅಂತಂದ್ರೆ ಯಾವ್ದಪ್ಪ ಅಂದ್ರೆ, ಈ ಯಾವುದು ನಮಗೆ ವರ್ಣಕಗಳು, ಈಗ ಸಸ್ಯಗಳಲ್ಲಿ ನೋಡ್ತೀವಿ ನಾವು ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್ ಅಂತೆಲ್ಲ. ಈ ಕ್ಲೋರೋಪ್ಲಾಸ್ಟ್ ಅಂದ್ರೆ ಹಸಿರು ಬಣ್ಣ ಕೊಡೋದು ಸಸ್ಯಕ್ಕೆ, ಕ್ಲೋರೋಫಿಲ್ ಅಂತ ಅದ್ರೊಳಗಡೆ ಇರುತ್ತೆ. ಸೊ ಆ ಕ್ಲೋರೋಪ್ಲಾಸ್ಟ್ ಒಳಗಡೆ ಕ್ಲೋರೋಫಿಲ್ ಅನ್ನೋ ಪಿಗ್ಮೆಂಟ್ ಇರುತ್ತೆ. ಅಥವಾ ಲ್ಯೂಕೋಪ್ಲಾಸ್ಟ್ ಅಂತ ಕರೀತೀವಿ. ಲ್ಯೂಕೋಪ್ಲಾಸ್ಟ್ ಅಂದ್ರೆ ಕಲರ್ಲೆಸ್ ಎಲ್ಲೆಲ್ಲಿ ನೋಡ್ತೀವಿ ಅದು. ಅಥವಾ ಕ್ರೋಮೋಪ್ಲಾಸ್ಟ್ ಅಂದ್ರೆ ಬೇರೆ ಬೇರೆ ಬಣ್ಣಗಳು. ಸೊ ಈ ಪ್ಲಾಸ್ಟಿಡ್ಸ್ ಮತ್ತೆ ಈ ಮೈಟೋಕಾಂಡ್ರಿಯಾಗಳು ಅವಕ್ಕೆ ಓನ್ DNA ಇರುತ್ತೆ. ಈ ಹೈಪರ್ಟೋನಿಕ್ ಅಂಡ್ ಹೈಪೋಟೋನಿಕ್ ಸೊಲ್ಯೂಷನ್ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳೋರೆ. ಹೈಪರ್ಟೋನಿಕ್ ಸೊಲ್ಯೂಷನ್, ಈಗ ನೀವು ಯಾವುದೋ ಒಂದು ಸೊಲ್ಯೂಷನ್ ತಗೊಂಡ್ರೆ ಸಾಲ್ಯೂಟ್ ಕಾನ್ಸಂಟ್ರೇಟ್, ಈಗ ಫಾರ್ ಎಕ್ಸಾಂಪಲ್ ನಾನು ಅವಾಗಲೇ ಉಪ್ಪು ನೀರು ಹೇಳಿದಾಗ, ನೀವು ಉಪ್ಪನ್ನ ಜಾಸ್ತಿ ತಗೊಂಡು ನೀರನ್ನ ಕಡಿಮೆ ತಗೊಂಡ್ರೆ ಅದು ಹೈಪರ್ಟೋನಿಕ್ ಸೊಲ್ಯೂಷನ್. ಸೊ ಹೈಪೋಟೋನಿಕ್ ಸೊಲ್ಯೂಷನ್ ಅಂದ್ರೆ ಅದಕ್ಕೆ ಆಪೋಸಿಟ್, ಉಪ್ಪು ಕಡಿಮೆ ತಗೊಂಡಿದ್ರೆ ನೀರು ಜಾಸ್ತಿ ತಗೊಂಡಿದ್ರೆ ಅದು ಹೈಪೋಟೋನಿಕ್ ಸೊಲ್ಯೂಷನ್. ಸೊ ನೇಮ್ ಟೈಪ್ಸ್ ಆಫ್ ಸಿಂಪಲ್ ಟಿಶ್ಯೂ ಅಂತ. ಈ ಸಿಂಪಲ್ ಈಗ ನಾವು ಟಿಶ್ಯೂಸ್ನು ಹಂಗೆ ನಾವು ಡಿಸ್ಕಸ್ ಮಾಡೋಣ ಅದಾದ್ಮೇಲೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಈ ಟಿಶ್ಯೂಸ್ ಅಂತ ಬಂದಾಗ ನಾವು ಪ್ಲಾಂಟ್ ಟಿಶ್ಯೂಸ್ ಅಲ್ಲಿ ಮೇಜರ್ ಆಗಿ ನಾವು ಎರಡು ತರ ಟಿಶ್ಯೂಸ್ನ ನೋಡ್ತೀವಿ. ಒಂದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ, ಇನ್ನೊಂದು ಪರ್ಮನೆಂಟ್ ಟಿಶ್ಯೂ ಅಂತ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂಲಿ ಮತ್ತೆ ನಾವು ಮೂರು ಭಾಗ ಮಾಡ್ತೀವಿ. ಅದು ಎಪಿಕಲ್ ಮೆರಿಸ್ಟಮ್, ಇಂಟರ್ಕ್ಯಾಲರಿ ಮೆರಿಸ್ಟಮ್ ಅಂಡ್ ಲ್ಯಾಟ್ರಲ್ ಮೆರಿಸ್ಟಮ್ ಅಂತ. ತುದಿ ವರ್ಧನ ಅಂಗಾಂಶ, ಪಾರ್ಶ್ವ ವರ್ಧನ ಅಂಗಾಂಶ, ಇನ್ನೊಂದು ಗಿಣ್ಣು ವರ್ಧನ ಅಂಗಾಂಶ ಅಂತ ಮೂರು ಭಾಗವಾಗಿ ನೋಡ್ತೀವಿ. ಅದೇ ತರ ಪರ್ಮನೆಂಟ್ ಟಿಶ್ಯೂ ಅಂತ ಬಂದಾಗ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ, ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ, ಸರಳ ಶಾಶ್ವತಾಂಗಾಂಶ, ಇನ್ನೊಂದು ಸಂಕೀರ್ಣ ಶಾಶ್ವತಾಂಗಾಂಶ ಅಂತ. ಈ ಸರಳ ಶಾಶ್ವತಾಂಗಾಂಶದಲ್ಲಿ ಪ್ಯಾರಂಕೈಮ, ಕೋಲೆಂಕೈಮ, ಸ್ಕ್ಲಿರಂಕೈಮ ಅಂತ ಮೂರು ಟೈಪ್ ನೋಡ್ತೀವಿ. ಅದೇ ತರ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ, ಸಂಕೀರ್ಣ ಶಾಶ್ವತಾಂಗಾಂಶದಲ್ಲಿ ನಾವು ಝೈಲಮ್ ಮತ್ತೆ ಫ್ಲೋಯಮ್ ಅಂತ ನೋಡ್ತೀವಿ. ಇದ್ರ ಜೊತೆಗೆ ಎಪಿಡರ್ಮಿಸ್ ಅಂತ ಒಂದು ಎಪಿಡರ್ಮಲ್ ಟಿಶ್ಯೂ ಅಂತ ನೋಡ್ತೀವಿ. ಸೊ ಇಲ್ಲಿ ನೀವು ಪ್ರಶ್ನೆ ಕೇಳೋದು ಸಿಂಪಲ್ ಟಿಶ್ಯೂ ಅಂದ್ರೆ ಏನು, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಕರಿತೀವಿ. ನಾನು ಅವಾಗಲೇ ಹೇಳಿದೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂಡ್ ಪರ್ಮನೆಂಟ್ ಟಿಶ್ಯೂ ಅಂತ ಎರಡು ಇರುತ್ತೆ ಅಂತ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಲ್ಲಿ ಏನಾಗುತ್ತೆ, ನಾವು ಸ್ಟಾರ್ಟಿಂಗ್ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಸಸ್ಯದ ತುದಿಲ್ ನೋಡಿದ್ರೆ ಅಥವಾ ಬೇರನ್ ತುದಿಲ್ ನೋಡಿದ್ರೆ ಎಲ್ಲಿ ಎಪಿಕಲ್ ಮೆರಿಸ್ಟಮ್ ಅಂತ ಕರಿತೀವಿ. ಅಲ್ಲಿ ಸೆಲ್ ಡಿವಿಷನ್ ತುಂಬಾ ರ್ಯಾಪಿಡ್ ಫಾಸ್ಟ್ ಆಗಿ ಸೆಲ್ ಡಿವಿಷನ್ ಆಗುತ್ತೆ. ಅಂತ ಜಾಗದಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರುತ್ತೆ. ರೂಟ್ ಟಿಪ್ ಅಲ್ಲಿ ಇರ್ಬೋದು, ಬೇರ್ಗಳು ಬೆಳೆಯೋದಕ್ಕೆ, ಮತ್ತೆ ಕಾಂಡದ ತುದಿಯಲ್ಲಿ ಇರುತ್ತೆ. ಜೊತೆಗೆ ಈ ನಮ್ ಕಾಂಡ ದಪ್ಪ ಆಗ್ಬೇಕು ಅಂತ ಅಂದ್ರೆ ಅಲ್ಲಿ ಲ್ಯಾಟ್ರಲ್ ಮೆರಿಸ್ಟಮ್ ಅಂತ ಇರುತ್ತೆ. ಸೊ ಅಲ್ಲಿ ನೆಕ್ಸ್ಟ್ ಈ ಮೇಜರ್ ಆಗಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಕೆಲಸ ಮಾಡೋದು ಎಲ್ಲಿ ಅಂದ್ರೆ ಗ್ರೋತ್ಗೆ, ಬೆಳವಣಿಗೆಗೆ ಕೆಲಸ ಮಾಡುತ್ತೆ. ಹಂಗಾಗಿ ಅಲ್ಲಿ ರ್ಯಾಪಿಡ್ ತುಂಬಾ ಫಾಸ್ಟ್ ಆಗಿ ಸೆಲ್ ಡಿವಿಷನ್ ಆಗುತ್ತೆ. ಇದೇ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಏನಾಗುತ್ತೆ, ಆಫ್ಟರ್ ಸಮ್ ಟೈಮ್ ಮೆಚೂರ್ ಆದ್ಮೇಲೆ ಅವು ಪರ್ಮನೆಂಟ್ ಟಿಶ್ಯೂಸ್ ಆಗಿ ಬದಲಾಗ್ತವೆ. ಈಗ ನೀವು ನೋಡ್ಬೋದು ಚಿಕ್ಕ ಚಿಗುರು ಏನಿರುತ್ತೆ ಆಮೇಲೆ ಬೆಳಿತಾ ಬೆಳಿತಾ ಅದೇ ದೊಡ್ಡ ಎಲೆ ಆಗಿ ಬದಲಾಗುತ್ತೆ.
ಚಿಗುರಲ್ಲಿ ಇದ್ದಾಗ ಅದರಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರುತ್ತೆ, ಬಟ್ ಅದು ಬೆಳೆದು ದೊಡ್ಡದಾದ್ರೆ ಅದು ಪರ್ಮನೆಂಟ್ ಟಿಶ್ಯೂ ಆಗಿ ಬದಲಾಗುತ್ತೆ. ಅದೇ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಪರ್ಮನೆಂಟ್ ಟಿಶ್ಯೂ ಆಗಿ ಬದಲಾಗುತ್ತೆ. ಆ ಪರ್ಮನೆಂಟ್ ಟಿಶ್ಯೂನ ನಾವು 2 ಭಾಗ ಮಾಡ್ತೀವಿ. ಒಂದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ, ಇನ್ನೊಂದು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತ. ಈ ಸರಳ ಶಾಶ್ವತ ಅಂಗಾಂಶ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಲಿ 3 ಭಾಗ: ಪ್ಯಾರಂಕೈಮ, ಕೋಲಂಕೈಮ, ಸ್ಕ್ಲೀರಂಕೈಮ. ಯಾಕೆ ಇವನ್ನ ಸಿಂಪಲ್ ಟಿಶ್ಯೂ ಅಂತ ಕರಿತೀವಿ? ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಒಂದೇ ತರದ ಸೆಲ್ಸ್ಗಳೇ ಇರ್ತವೆ. ಈಗ ನೀವು ಪ್ಯಾರಂಕೈಮ ಸೆಲ್ಸ್ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಸ್ಪೆರಿಕಲ್ ಶೇಪ್ಡ್ ಸೆಲ್ಸ್ ಇರುತ್ತವೆ. ಒಂದೇ ತರದ ಸೆಲ್ಸ್ಗಳು ಈ ತರ ಅರೇಂಜ್ ಆಗಿರುತ್ತೆ. ಪ್ಯಾರಂಕೈಮ ಈ ತರ ಮಧ್ಯದಲ್ಲಿ ಇಂಟರ್ಸೆಲ್ಯುಲರ್ ಸ್ಪೇಸ್ ಎಲ್ಲ ಇರುತ್ತೆ. ಅಥವಾ ಸ್ಕ್ಲೀರಂಕೈಮ ನೋಡಿದ್ರೆ ಎಕ್ಸಾಗೋನಲ್ ಶೇಪ್, ಅಷ್ಟಭುಜ, ಷಟ್ಭುಜ. ಈ ಷಟ್ಭುಜ ಆಕೃತಿಲಿ ನಿಮಗೆ ಸೆಲ್ಸ್ಗಳು ಈ ತರ ಇರುತ್ತೆ. ಸೊ ಹಾಗಾಗಿ ಒಂದೇ ತರದ ಸೆಲ್ಸ್ಗಳು ಇರೋದ್ರಿಂದ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಕರಿತೀವಿ. ಬಟ್ ಈ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಮಾಡಿದಾಗ ನೀವು ಝೈಲಮ್ ಅಂತ ನೋಡಿದ್ರೆ ಝೈಲಮ್ ಒಳಗಡೆ 3-4 ತರ ಸೆಲ್ಸ್ ಬರುತ್ತೆ. ಝೈಲಮ್, ಪ್ಯಾರಂಕೈಮ, ಝೈಲಮ್ ಫೈಬರ್ಸ್ ಅಂತೆಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಫ್ಲೋಯಮ್ ಅಲ್ಲಿ ನೋಡಿದ್ರೆ ಸೀವ್ ಟ್ಯೂಬ್ಸ್, ಸೀವ್ ಪ್ಲೇಟ್ಸ್, ಕಂಪ್ಯಾನಿಯನ್ ಸೆಲ್ಸ್, ಫ್ಲೋಯಮ್, ಪ್ಯಾರಂಕೈಮ ಅಂತ. ಅಂದ್ರೆ ಒಂದೇ ಟಿಶ್ಯೂ ಒಳಗೆ 3-4 ತರ ಸೆಲ್ಸ್ಗಳಿರೋದ್ರಿಂದ ಅದನ್ನ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಕರಿತೀವಿ. ಇಲ್ಲಿ ಒಂದೇ ತರ ಸೆಲ್ಸ್ಗಳಿರೋದ್ರಿಂದ ಇದನ್ನ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಕರಿತೀವಿ. ಯಾರ ಕೇಳಿದ್ರು ಅವು ಅಮೀಬಾ ಗೆಟ್ ಫುಡ್ ಅಂತ. ಈ ಅಮೀಬಾದಲ್ಲಿ ಏನಾಗುತ್ತೆ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಈ ಮೈಕ್ರೋ ಆರ್ಗನಿಸಮ್ ಅಲ್ಲಿ ಒಂದೇ ಸೆಲ್, ಅದರಲ್ಲಿ ಯೂನಿಸೆಲ್ಯುಲರ್ ಆರ್ಗನಿಸಮ್ಸ್ ಅಲ್ಲಿ ಒಂದೇ ಸೆಲ್ ಇರೋದ್ರಿಂದ ಯೂನಿಸೆಲ್ಯುಲರ್ ಅಲ್ಲಿ ಸುಲಭ. ಯಾಕೆಂದ್ರೆ ಅವು ಡೈರೆಕ್ಟ್ ಆಗಿ ತನ್ನ ಸರೌಂಡಿಂಗ್ ಎನ್ವಿರಾನ್ಮೆಂಟ್, ಇದು ಎಲ್ಲಾದ್ರೂ ಫುಡ್ ಇತ್ತು ಅಂದ್ರೆ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಇಂದ ಡೈರೆಕ್ಟ್ ಆಗಿ ಅದು ಫುಡ್ ತಗೊಳುತ್ತೆ. ಬಟ್ ಅಮೀಬಾದಲ್ಲಿ ಸೊ ಏನಾಗುತ್ತೆ, ಅದ್ರದ್ದು ಈ ಸೆಲ್ ಮೆಂಬ್ರೇನ್ ಏನಿದೆ ಇವನ್ನ ನಾವು ಸೂಡೋಪೋಡ್ಸ್ ಅಂತಾನು ಕರಿತೀವಿ, ಮಿಥ್ಯ ಪಾದಗಳು ಅಂತ. ಅದೊಂಥರ ಪಾದದ ತರನೇ ಆಕ್ಟ್ ಆಗುತ್ತೆ, ಮೂವ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಇದೇನಾಗುತ್ತೆ, ಈ ಫುಡ್ ಪಾರ್ಟಿಕಲ್ ಇಲ್ಲಿ ಇತ್ತು ಅಂದ್ರೆ ಸೊ ಆ ಸೂಡೋಪೋಡ್ಸ್ನ ಈ ತರ ಅದು ಆಕಾರ ಚೇಂಜ್ ಮಾಡ್ಕೊಳುತ್ತೆ. ಸೆಲ್ ಮೆಂಬ್ರೇನ್ ಫ್ಲೆಕ್ಸಿಬಲ್ ಇರೋದ್ರಿಂದ ಆಕಾರ ಚೇಂಜ್ ಮಾಡ್ಕೊಳುತ್ತೆ. ಆಕಾರ ಚೇಂಜ್ ಮಾಡ್ತಾ ಒಂದು ಮಟ್ಟಕ್ಕೆ ಇದು ಫುಲ್ ಕ್ಲೋಸ್ ಆಗ್ಬಿಡುತ್ತೆ. ಕ್ಲೋಸ್ ಆಗಿ ಫುಡ್ ಪಾರ್ಟಿಕಲ್ ಒಳಗಡೆ ಬಂದ್ಬಿಡುತ್ತೆ. ಇದೇ ಒಂದು ಭಾಗ ಆಗೋಗುತ್ತೆ ಅದ್ರದ್ದು. ಸೊ ಈ ಒಂದು ಮೆಥಡ್ ಅಲ್ಲಿ ಸೊ ಅಮೀಬಾ ತನ್ನ ಆಹಾರನ ಪಡ್ಕೊಳ್ಳುತ್ತೆ. ನೆಕ್ಸ್ಟ್ ಯಾರೋ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಡಯಾಗ್ರಾಮ್ ಬರ್ತದೆ. ಹೌದು, ನೀವು ಡಯಾಗ್ರಾಮ್ ಬರೋ ಸಾಧ್ಯತೆಗಳು ಇರುತ್ತೆ. ಯಾವ ಪಾಠಕ್ಕೆ ಈ ಸಿಲೆಬಸ್ ಅಲ್ಲಿ ಇರೋ ಅಂತ ಡಯಾಗ್ರಾಮ್ ಬರ್ಬೋದು. ವಾಟ್ ಇಸ್ ದ ಕಾನ್ಸ್ಟೆಂಟ್ ಆಫ್ ಫ್ಲೋಯಮ್? ಫ್ಲೋಯಮ್ ಅಲ್ಲಿ ನಿಮ್ಗೆ ಸೀವ್ ಟ್ಯೂಬ್ ಅಂತ ನೋಡ್ತೀವಿ, ಸೀವ್ ಪ್ಲೇಟ್ಸ್, ಅದ್ರ ಜೊತೆ ಕಂಪ್ಯಾನಿಯನ್ ಸೆಲ್ಸ್ ಅಂಡ್ ಫ್ಲೋಯಮ್ ಪ್ಯಾರಂಕೈಮ ಅಂತ. ಈ ಸೀವ್ ಟ್ಯೂಬು ಸೀವ್ ಪ್ಲೇಟ್ಸ್ ಮೈನ್ ಕೆಲಸ ಏನಪ್ಪಾ ಅಂತ, ಟ್ರಾನ್ಸ್ಪೋರ್ಟ್, ಒಂದು ಪೈಪ್ ಇದ್ದಂಗೆ ಇರ್ತವೆ. ಸೊ ಅದ್ರೊಳಗಡೆ ನಿಮ್ಗೆ ಫುಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಇನ್ ಕಂಪ್ಯಾನಿಯನ್ ಸೆಲ್ಸ್ ಅಂಡ್ ಇದು ಫ್ಲೋಯಮ್ ಪ್ಯಾರಂಕೈಮ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಈ ಒಂದು ಪ್ರೋಸೆಸ್ಗೆ, ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ಗೆ. ವಾಟ್ ಇಸ್ ದ ಫಂಕ್ಷನ್ ಆಫ್ ರಸದಾನಿ? ರಸದಾನಿ ಇಸ್ ನಥಿಂಗ್ ಬಟ್ ವ್ಯಾಕ್ಯೂಲ್ ಅಂತ. ವ್ಯಾಕ್ಯೂಲ್ ಅಂದ್ರೆ ಒಂದು ಖಾಲಿ ಚೀಲ ಇದ್ದಂಗೆ. ಒಂದು ಸೆಲ್ ಒಳಗಡೆ ನಿಮ್ಗೆ ನ್ಯೂಕ್ಲಿಯಸ್ ಇರುತ್ತೆ. ಸೊ ಅದರೊಳಗಡೆ ಈ ತರದೊಂದು ಸ್ಯಾಕ್, ಖಾಲಿ ಚೀಲ ತರ, ಇದನ್ನ ರಸದಾನಿ ಅಥವಾ ವ್ಯಾಕ್ಯೂಲ್ ಅಂತ ಕರಿತೀವಿ ನಾವು. ಏನ್ ಕೆಲಸ ಅಂದ್ರೆ ಇದು ಸ್ಟೋರೇಜ್. ಸೊ ಒಂದಷ್ಟು ನಮ್ಗೆ ವೇಸ್ಟ್ ಸ್ಟೋರೇಜ್ ಮಾಡೋದಿರ್ಬೋದು, ಕೆಲವೊಂದು ಟೈಮ್ ಫುಡ್ ಸ್ಟೋರೇಜ್ ಮಾಡ್ಬೋದಿರ್ಬೋದು, ಆ ತರ ಸ್ಟೋರೇಜ್ ಮಾಡ್ಕೊಳತ್ತೆ. ವಾಟ್ ಈಸ್ ATP ಅಂಡ್ ಎಕ್ಸ್ಟೆಂಡ್ ATP ಅಂಡ್ ವೇರ್ ಇಸ್ ಪ್ರೆಸೆಂಟ್ ಅಂತ. ATP ಅಂತಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ, ಫುಲ್ ಫಾರ್ಮ್ ಅಡಿನೋಸಿನ್ ಟ್ರೈಫಾಸ್ಫೇಟ್. ಇದು ಅದ್ರ ಫುಲ್ ಫಾರ್ಮ್ ಆಫ್ ATP. ಯೂಶಲಿ ಏನಾಗುತ್ತೆ, ಈಗ ನಾವು ಏನೋ ತಿಂತಂತ ಆಹಾರ, ಸೊ ನಮ್ಮ ಫೈನಲ್ ಆಗಿ ಡೈಜೆಷನ್ ಪ್ರೋಸೆಸ್ ಕಂಪ್ಲೀಟ್ ಆಗೋದು ಸಣ್ಣ ಕರಳಲ್ಲಿ, ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ. ಅಲ್ಲಿ ನಾವು ತಿಂದಂತ ಕಾರ್ಬೋಹೈಡ್ರೇಟ್ಗಳು ಏನೇನಿರುತ್ತೋ ಅದೆಲ್ಲವೂ ಕೂಡ ಗ್ಲೂಕೋಸ್ ಆಗಿ ಬದಲಾಗುತ್ತೆ. ಈ ಗ್ಲೂಕೋಸ್ ಅಲ್ಲಿಂದ ಬ್ಲಡ್ ಮೂಲಕ ನಮ್ಮ ಎಲ್ಲಾ ಸೆಲ್ಸ್ಗಳಿಗೂ ಹೋಗುತ್ತೆ. ಈ ಸೆಲ್ ಅಲ್ಲಿ ನಾನು ಆಗ್ಲೇ ಹೇಳಿದೆ ಇದನ್ನ, ಆ ಸೆಲ್ಗೆ ಬಂದಾಗ ಗ್ಲೂಕೋಸ್ ಬ್ರೇಕ್ ಡೌನ್ ಆಗುತ್ತೆ. ಪರ್ಟಿಕ್ಯುಲರ್ ಫೈನಲ್ ಆಗಿ ಆಗೋದು ಮೈಟೋಕಾಂಡ್ರಿಯಾದಲ್ಲಿ. ಮೈಟೋಕಾಂಡ್ರಿಯಾದಲ್ಲಿ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಯಾವ್ದ್ರ ಜೊತೆಗೆ ರಿಯಾಕ್ಟ್ ಆಗಿ, ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಈ ಗ್ಲೂಕೋಸು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ನಮಗೆ ಏನ್ ಸಿಗುತ್ತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ ಸಿಗುತ್ತೆ. ಈ ಎನರ್ಜಿ ಏನು ಉತ್ಪತ್ತಿ ಆಗಿರುತ್ತೆ, ಸೊ ಈ ಎನರ್ಜಿನ ಬಳಸ್ಕೊಂಡು ಸೆಲ್ಲು ATP, ಈ ಮೈಟೋಕಾಂಡ್ರಿಯಾದಲ್ಲಿ ATP ಈ ಕೆಮಿಕಲ್ ನ ಸಿಂಥಸಿಸ್ ಮಾಡ್ಕೊಳುತ್ತೆ. ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕೆಮಿಕಲ್, ಸ್ಟೋರ್ಡ್ ಎನರ್ಜಿ ತರ ನಮಗೆ. ನೆಕ್ಸ್ಟ್ ನಮ್ಗೆ ಯಾವಾಗ್ಲೂ ಅವ್ರ ಶಕ್ತಿ ಬೇಕು. ಯಾಕಂದ್ರೆ ನಮ್ಗೆ ಯಾವಾಗ್ಲೂ ನಮ್ಗೇನು ಕೆಲಸ ಮಾಡಲ್ಲ, ನಮ್ಗೆ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಕೆಲಸಗಳು ನಡೀತಿರುತ್ತೆ, ಬೇಕಾಗುತ್ತೆ ಎನರ್ಜಿ. ತುಂಬಾ ಎನರ್ಜಿ ಯಾವಾಗ್ಲೂ ಬೇಕಾಗಲ್ಲ. ಅಂತ ಟೈಮಲ್ಲಿ ಈ ATP ಏನಿರುತ್ತೆ, ಮತ್ತೆ ನಮ್ಗೆ ಎನರ್ಜಿ ಬೇಕು ಅಂದಾಗ ತಿರ್ಗಾ ಮತ್ತೆ ATP ಬ್ರೇಕ್ ಡೌನ್ ಆಗಿ ನಮ್ಗೆ ಮತ್ತೆ ವಾಪಸ್ ಎನರ್ಜಿ ಸಿಗುತ್ತೆ. ಹಾಗಾಗಿ ATP ನಮಗೆ ಒಂಥರ ಎನರ್ಜಿ ಸೋರ್ಸ್ ಇದ್ದಂಗೆ, ಫ್ಯೂಯಲ್ ಇದ್ದಂಗೆ. ಡಿಫೈನ್ ದ ಟರ್ಮ್ ಟಿಶ್ಯೂಸ್ ಅಂತ. ಟಿಶ್ಯೂಸ್ ಅಂದ್ರೆ ಗ್ರೂಪ್ ಆಫ್ ಸಿಮಿಲರ್ ಟೈಪ್ ಆಫ್ ಸೆಲ್
ಓಕೆ, ಸೊ ದೇ ಕಂಬೈನ್ ಟುಗೆದರ್ ಟು ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಫಂಕ್ಷನ್. ಅಂದ್ರೆ ಒಂದೇ ತರದ ಜೀವಕೋಶಗಳು ಒಟ್ಟಿಗೆ ಸೇರಿ ಯಾವುದೋ ಒಂದು ನಿರ್ದಿಷ್ಟವಾದ ಕಾರ್ಯನ ಮಾಡಿದ್ರೆ ಅದನ್ನ ನಾವು ಟಿಶ್ಯೂ ಅಥವಾ ಅಂಗಾಂಶ ಅಂತ ಕರಿತೀವಿ. ಉದಾಹರಣೆಗೆ ನಾವು ಅಂಗಾಂಶಗಳಲ್ಲಿ ನೋಡೋದಾದ್ರೆ ಟಿಶ್ಯೂಸ್ ಅಲ್ಲಿ, ಈಗ ನಾವು ಪ್ಲಾಂಟ್ ಅಲ್ಲಿ ಡಿಸ್ಕಸ್ ಮಾಡಿದೆ, ಅನಿಮಲ್ ಅಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಮೇಜರ್ ಆಗಿ 4 ಥರದ್ದು ನೋಡ್ತೀವಿ. ಎಪಿಥೀಲಿಯಲ್ ಟಿಶ್ಯೂ, ಮಸ್ಕ್ಯುಲಾರ್ ಟಿಶ್ಯೂ, ಸೊ ನರ್ವಸ್ ಟಿಶ್ಯೂ, ಸೊ ಇನ್ನೊಂದು ಕನೆಕ್ಟಿವ್ ಟಿಶ್ಯೂ ಅಂತ. ಈಗ ಫಾರ್ ಎಕ್ಸಾಂಪಲ್ ಎಪಿಥೀಲಿಯಲ್ ಟಿಶ್ಯೂ ಅನುಲೇಪಕ ಅಂಗಾಂಶ ಅಂತ ಕರಿತೀವಿ. ಅಲ್ಲಿ ನಿಮಗೆ ಈ ಪ್ರೊಟೆಕ್ಷನ್ ಇದ್ದಂಗೆ, ಔಟರ್ ಲೇಯರ್ ಇದ್ದಂಗೆ ಎಪಿಥೀಲಿಯಲ್ ಟಿಶ್ಯೂ, ಸ್ಕಿನ್ ಅಲ್ಲಿ ಎಲ್ಲ, ಮತ್ತೆ ಯಾವುದೇ ಆರ್ಗಾನ್ಸ್ ಔಟರ್ ಲೇಯರ್ ಏನಿರುತ್ತೆ ಅಲ್ಲೆಲ್ಲ ಎಪಿಥೀಲಿಯಲ್ ಟಿಶ್ಯೂಸ್ ಇರುತ್ತೆ. ಅಲ್ಲಿ ಒಂದೇ ತರದ ಸೆಲ್ಸ್ಗಳು ಯಾವುದೋ ಒಂದು ನಿರ್ದಿಷ್ಟವಾದ ಕೆಲಸ, ಏನ್ ನಿರ್ದಿಷ್ಟವಾದ ಕೆಲಸ ಅಂದ್ರೆ ಔಟರ್ ಲೈನಿಂಗ್ ಪ್ರೊಟೆಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಎಪಿಥೀಲಿಯಲ್ ಟಿಶ್ಯೂಸ್. ಅದೇ ತರ ಈ ಮಸ್ಕ್ಯುಲಾರ್ ಟಿಶ್ಯೂ, ಸ್ನಾಯು ಅಂಗಾಂಶ, ನಮ್ಮ ಮಾಂಸಖಂಡಗಳಲ್ಲೆಲ್ಲ ಈ ಸ್ನಾಯು ಅಂಗಾಂಶಗಳಿರುತ್ತೆ. ಈ ಸ್ನಾಯು ಅಂಗಾಂಶದಲ್ಲಿ ಮತ್ತೆ 3 ತರ ಸೆಲ್ಸ್ ಇರುತ್ತೆ ನಮ್ಗೆ. ಯಾವ್ಯಾವ್ದಪ್ಪ ಅಂತಂದ್ರೆ ಸ್ಟ್ರೈಯೇಟೆಡ್ ಮಸಲ್ಸ್, ಅನ್ಸ್ಟ್ರೈಯೇಟೆಡ್ ಮಸಲ್ಸ್ ಅಂಡ್ ಕಾರ್ಡಿಯಾಕ್ ಮಸಲ್ಸ್ ಅಂತ. ಅಂದ್ರೆ ಪಟ್ಟೆ ಸಹಿತ ಸ್ನಾಯುಗಳು, ಪಟ್ಟೆ ರಹಿತ ಸ್ನಾಯುಗಳು, ಅದಾದ್ಮೇಲೆ ಹೃದಯ ಸ್ನಾಯುಗಳು ಅಂತ. ಅದ್ರದೇ ಆದ ಕೆಲಸಗಳು. ಅದ್ರ ಕೆಲಸಗಳು ಏನು? ನಮ್ಮ ದೇಹದಲ್ಲಿ ಆಗ ಮೂವ್ಮೆಂಟ್ಗಳು. ಈಗ ನಾನೇನೋ ಬೆಂಡ್ ಮಾಡಬೇಕು ಅಂತ ನಮ್ಗೆ ಸ್ನಾಯುಗಳು ಸಹಾಯ ಮಾಡ್ತವೆ ಆ ಮೂವ್ಮೆಂಟ್ಗೆ. ಅದೇ ತರ ಆರ್ಟ್ ಯಾವಾಗಲೂ ನಮ್ಗೆ ಬಡಿತಾ ಇರಬೇಕು, ಬ್ಲಡ್ ಸಪ್ಲೈ ಮಾಡಬೇಕು ಅಂತ ಅಂದಾಗ ಅಲ್ಲಿ ಕಾರ್ಡಿಯಾಕ್ ಮಸಲ್ಸ್, ಆ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಏನಾಗಬೇಕು ಅದಕ್ಕೆ ಆ ಕಾರ್ಡಿಯಾಕ್ ಹೃದಯ ಸ್ನಾಯುಗಳು ಹೆಲ್ಪ್ ಮಾಡ್ತವೆ. ನೋಡಿ, ಈ 3 ಬೇರೆ ಬೇರೆ ತರ ಮಸಲ್ಸ್. ಈ ಒಂದೇ ಹೇಳಿದ್ನಲ್ಲ ಸ್ಟ್ರೈಯೇಟೆಡ್ ಮಸಲ್ಸ್ ನಮ್ಮ ಕೈ ಕಾಲುಗಳು ಈ ಬೆನ್ನು ಇಲ್ಲೆಲ್ಲ ಇರುತ್ತೆ. ಯಾವುದು ಪಟ್ಟೆ ಸಹಿತ ಸ್ನಾಯುಗಳು. ಇನ್ನು ಇದು ಆತರ ಯಾವುದು ಈ ತರ ಇರುತ್ತೆ ಪಟ್ಟೆ ಸಹಿತ ಸ್ನಾಯುಗಳು ಅಂತ. ಅಂದ್ರೆ ಈ ತರ ಸಿಲಿಂಡರ್ ಆಕಾರದಲ್ಲಿ ಇರ್ತವೆ. ಇದ್ರ ಮೇಲೆ ಈ ತರದ್ದು ಪಟ್ಟೆ ಲೈನ್ಸ್ ಗಳಿರ್ತವೆ, ಸ್ಟ್ರೈಯೇಟೆಡ್ ಮಸಲ್ಸ್. ಇನ್ನೊಂದು ಪಟ್ಟೆ ರಹಿತ ಸ್ನಾಯುಗಳು ಈ ತರ ಸ್ಪಿಂಡಲ್ ಶೇಪ್ ಅಂತ ಕರಿತೀವಿ, ಈ ತರದ್ದು ಇರುತ್ತೆ. ಸೊ ಇದೆಲ್ಲ ಇರುತ್ತಪ್ಪ ನಮ್ಮ ಇಂಟರ್ನಲ್ ಆರ್ಗನ್ಸ್ ಅಲ್ಲಿ ಇರುತ್ತೆ. ಇನ್ನ ಕಾರ್ಡಿಯಾಕ್ ಮಸಲ್ಸ್ ಅಂತ ಕರಿತೀವಿ, ಅದು ಕೂಡ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಈ ತರ ಬ್ರಾಂಚಸ್ ಇರುತ್ತೆ. ಸೊ ಇವು ಪರ್ಟಿಕ್ಯುಲರ್ ಹೃದಯದಲ್ಲಿ ಮಾತ್ರ ಇರ್ತೀವಿ. ಇನ್ನು ಹೃದಯ ಸ್ನಾಯುಗಳು ಅಥವಾ ಕಾರ್ಡಿಯಾಕ್ ಮಸಲ್ಸ್ ಅಂತ ಕರಿತೀವಿ. ಸೊ ಮುಖ್ಯವಾಗಿ ಹೃದಯದಲ್ಲಿ ನಮಗೆ ಆ ಕಾಂಟ್ರಾಕ್ಷನ್ ಮತ್ತೆ ರಿಲ್ಯಾಕ್ಸೇಷನ್ ಏನಾಗುತ್ತೆ, ಸೊ ಅದಕ್ಕೆ ಸಹಾಯ ಮಾಡ್ತದೆ. ಮೈಟೋಕಾಂಡ್ರಿಯಾ ಅನ್ನೋದು ಏನು ಅಂತ ಕೇಳಿದರೆ, ಮೈಟೋಕಾಂಡ್ರಿಯಾ ಅಂತಂದ್ರೆ ಸೊ ಅದೊಂದು ಕಣದಂಗ. ನಮ್ಮ ಸೈಟೋಪ್ಲಾಸಮ್ ಒಳಗಡೆ, ಕೋಶ ದ್ರವ್ಯದ ಒಳಗಡೆ ಇರೋ ಅಂತ ಒಂದು ಕಣದಂಗ, ಸೆಲ್ ಆರ್ಗನೆಲ್. ಅದ್ರ ಕೆಲಸ ಏನಪ್ಪಾ ಅಂದ್ರೆ ನಾವು ಏನು ಗ್ಲೂಕೋಸ್ ಇರುತ್ತೆ ಅದನ್ನ ಬ್ರೇಕ್ ಡೌನ್ ಮಾಡಿ ನಮಗೆ ಶಕ್ತಿನ ಒದಗಿಸೋ ಅಂಥದ್ದು. ಸೊ ಅದಕ್ಕೆ ನಾವು ಪವರ್ ಹೌಸ್ ಆಫ್ ಸೆಲ್ ಅಂತ ಕರಿತೀವಿ. ಸರ್, ಫಂಕ್ಷನ್ ಆಫ್ ಲೈಸೋಸೋಮ್ ಇಸ್ ಕನ್ಸ್ಯೂಮ್ಡ್ ದ ಡ್ಯಾಮೇಜ್ ಸೆಲ್. ಇಫ್ ಲೈಸೋಸೋಮ್ ಡ್ಯಾಮೇಜ್ ದೆನ್ ವಾಟ್ ವಿಲ್ ಹ್ಯಾಪನ್ ಅಂತ ಯಾರು ಕೇಳೋರು. ಸೊ ಆಕ್ಚುಲಿ ಸೆಲ್ ಡ್ಯಾಮೇಜ್ ಆದಾಗ ಲೈಸೋಸೋಮ್ ಕನ್ಸ್ಯೂಮ್ ಮಾಡುತ್ತೆ. ಇಲ್ಲ ಅಂತ ಲೈಸೋಸೋಮೇ ಡ್ಯಾಮೇಜ್ ಆಯ್ತು ಆ ಸೆಲ್ಲಲ್ಲಿ ಇಲ್ಲ ಅಂತಂದ್ರೆ ಅದು ಕೂಡ ಎಲ್ಲವೂ ಕೂಡ ಕೊನೆಗೆ ಒಂದು ಕೆಮಿಕಲ್ ಫಾರ್ಮಲ್ಲೇ ಇರೋದ್ರಿಂದ ಸೊ ಅದೆಲ್ಲವೂ ಮತ್ತೆ ನಮಗೆ ಫಿಲ್ಟರ್ ಆಗುತ್ತೆ. ಅದು ವೇಸ್ಟ್ ಏನಾದ್ರು ಇತ್ತು ಅಂತಂದ್ರೆ, ಇಲ್ಲಾಂದ್ರೆ ಡಿಫ್ಯೂಸ್ ಆಗುತ್ತೆ ಬೇರೆ ಸೆಲ್ಗಳಿಗೆ ಅವಶ್ಯಕವಾದ ಮೆಟೀರಿಯಲ್ಸ್ಗಳಿದೆ. ಇದು ಪ್ರಶ್ನೆ ನೀವು ಲಾಸ್ಟ್ ಟೈಮ್ ಕೇಳಿದ್ರಿ, ಹೌ ಮೆನಿ ಮಾರ್ಕ್ಸ್ ವಿ ಗೆಟ್ ಇನ್ ಎಕ್ಸಾಮ್ ಟು ಪಾಸ್ ಅಂತ. ಸೊ ಇಲ್ಲಿ ಮಾರ್ಕ್ಸ್ ಅಂತಂದ್ರೆ ನಾವು ಸುಮಾರು ಜನ, ಸಾವಿರಾರು ಮಕ್ಕಳು ಎಕ್ಸಾಮ್ ಬರೀತಾರೆ. ಸೊ ನಾವು ಕಟ್ ಆಫ್ ಅಂತ ನಿಲ್ಲಿಸ್ತೀವಿ. ಸೊ ಪಾಸಿಂಗ್ ಮಾರ್ಕ್ಸ್ ಅಂತ ನಾವು ನಿಲ್ಲಿಸೋದು ಯಾವಾಗ ಅಂತಂದ್ರೆ ನಿಮ್ಮ ಎಲ್ಲಾ ಬರ್ದು ಎಷ್ಟು 1000 ಜನ ಎಕ್ಸಾಮ್ ಬರೀತಾರೆ, ಅದರಲ್ಲಿ ನಾವು ಇಷ್ಟು ಜನನ ನಾವು ಇಷ್ಟು ಮಾರ್ಕ್ಸ್ಗೆ ಅಂತ ಕಟ್ ಆಫ್, ಅದು ನಾವು ಈಗಲೇ ಹೇಳಕ್ಕಾಗಲ್ಲ. ಸೊ ಹಾಗೆ ನೀವು ಕ್ಲಾಸ್ಗಳು ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಸೊ ಆ ಕಟ್ ಆಫ್ ಮಾರ್ಕ್ಸ್ ಒಳಗಡೆ ನಿಮ್ದು ಬಂತು ಅಂತ ಖಂಡಿತವಾಗ್ಲೂ ಸೆಲೆಕ್ಟ್ ಆಗ್ತೀರಾ. ಸೊ ಹಂಗಾಗಿ ಅದಕ್ಕೆ ನಿರ್ದಿಷ್ಟ ಪಾಸ್ ಫೇಲ್ ಅನ್ನೋದು ಇರಲ್ಲ ಇದರಲ್ಲಿ. ಸೊ ಇದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತರ ಆಗಿರೋದ್ರಿಂದ ಇಲ್ಲಿ ಪಾಸ್ ಫೇಲ್ ಅಂತ ಬರಲ್ಲ. ಸೊ ನಿಮ್ಗೆ ಕಟ್ ಆಫ್ ಮಾರ್ಕ್ಸ್ ಡಿಪೆಂಡ್ಸ್ ಆನ್ ದ ಪರ್ಫಾರ್ಮೆನ್ಸ್. ಈ ವರ್ಷದ ಪರ್ಫಾರ್ಮೆನ್ಸ್ ಏನಿರುತ್ತೆ ಅದ್ರ ಮೇಲೆ ನಾವು ಕಟ್ ಆಫ್ ಮಾರ್ಕ್ಸ್ ನಿಲ್ಸ್ಕೋತೀವಿ. ಸೊ DNA ಯಾವ್ದ್ರಿಂದ ಆಗಿರುತ್ತೆ ಅಂತ, DNA ಇಸ್ ಎ ಪ್ರೋಟೀನ್. ನೆಕ್ಸ್ಟ್ ಸರ್, ಜೀವಿಗಳಲ್ಲಿ ಕೋಶ ವಿಭಜನೆಯ ಮಹತ್ವ ತಿಳಿಸಿ. ಗುಡ್ ಕ್ವಶನ್. ಸೊ ಒಂದು ಕೋಶ ವಿಭಜನೆ ಅಂದ್ರೆ ಸೆಲ್ ಡಿವಿಷನ್ ಬಗ್ಗೆ ಅದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಈಗ ನೀವು ಥಿಂಕ್ ಮಾಡಿ. ಈಗ ನಾವು ಚಿಕ್ಕ ವಯಸ್ಸಲ್ಲಿ ಎಷ್ಟಿದ್ವಿ, ಈಗ ಎಷ್ಟು ದೊಡ್ಡದಾಗಿ ಬೆಳೆದಿದೀವಿ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಎಕ್ಸ್ಪ್ಯಾಂಡ್ ಆಗಲ್ಲ. ನಮ್ಗೆ ಏನ್ ಅನ್ಸ್ಬಿಡುತ್ತೆ, ನಮ್ಮ ಸೆಲ್ಸ್ಗಳೆಲ್ಲ ದೊಡ್ಡದಾಗುತ್ತೆ ಅಂತ. ಸೆಲ್ಸ್ಗಳು ದೊಡ್ಡದಾಗಲ್ಲ, ಸೆಲ್ಸ್ಗಳ ಸೈಜ್ ಇರುತ್ತೆ ಅಷ್ಟೇ. ಬಟ್ ಆದ್ರೆ ಸೆಲ್ ಡಿವಿಷನ್ ಆಗುತ್ತೆ. ಕೋಶ ವಿಭಜನೆ ಅಂದ್ರೆ ಈಗ ಹೆಂಗಾರ ಜೆರಾಕ್ಸ್ ಮಾಡ್ದಂಗೆ, ನಮ್ಮ ಹತ್ರ ಒಂದು ಕಾಪಿ ಯಾವುದೋ ಒಂದು ಕ್ವಶನ್ ಪೇಪರ್ ಏನೋ ಇದೆ, ಅದನ್ನ ನಾನು ಮತ್ತೆ ಜೆರಾಕ್ಸ್ ಕಾಪಿ ತೆಗ್ದಂಗೆ ಸೆಲ್ಸ್ಗಳು ಮಲ್ಟಿಪ್ಲೈ ಆಗ್ತವೆ. ಸೊ ಡಿವಿಷನ್ ಆಗುತ್ತೆ. ಈ ಡಿವಿಷನ್ ಆಗಿ ಏನಕ್ಕೆ ಮುಖ್ಯ ಡಿವಿಷನ್ ಅಂದ್ರೆ ಬೆಳವಣಿಗೆಗೆ, ಮೇಯ್ನ್ ಗ್ರೋತ್. ಒಂದು ಮೇಜರ್ ಇಂಪಾರ್ಟೆನ್ಸ್ ಆಫ್ ಸೆಲ್ ಡಿವಿಷನ್ ಇಸ್ ಗ್ರೋತ್. ನಾವು ಬೆಳಿಬೇಕು ಅಂತಂದ್ರೆ ನಮಗೆ ಸೆಲ್ ಡಿವಿಷನ್ ಆಗಬೇಕು. ಎರಡನೇದು ರಿಪೇರಿಂಗ್. ಈಗ ಯಾವ್ದೋ ಒಂದು ಸೆಲ್ ಡ್ಯಾಮೇಜ್ ಆಯ್ತು, ಈಗ ಉದಾಹರಣೆಗೆ ನಾವೇ ಸುಮಾರು ಸತಿ ಏನ್ ಮಾಡಿದ್ವಿ, ಕೈಗೆ ಗಾಯ ಏನಾದ್ರು ಮಾಡ್ಕೊಂಡಿರ್ತೀವಿ, ಏನಾದ್ರು ಕಟ್ ಮಾಡ್ಕೊಂಡು, ಮತ್ತೆ ಏನಾಗುತ್ತೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಆ ಸೆಲ್ಸ್ ಎಲ್ಲ ಮತ್ತೆ ಪ್ಯಾಕ್ ಆಗಿ ನಮ್ಮ ಸ್ಕಿನ್ ಲೇಯರ್ ಮತ್ತೆ ಬಂದ್ಬಿಡುತ್ತೆ. ಸೊ ಹೆಂಗ್ ಬಂತು,
ನಾವೇನೂ ಮಾಡಿಲ್ಲ ಅಂದ್ರೂ ಬರುತ್ತೆ. ತುಂಬಾ ದೊಡ್ಡ ಗಾಯ ಆದಾಗ ನಾವೇನೋ ಹೊಲಿಗೆ ಹಾಕ್ಬೇಕು, ಇನ್ನೊಂದೇನೋ ಮಾಡ್ಬೇಕು. ಈಗ ಉದಾಹರಣೆಗೆ ನೀವು ಪ್ಲಾಂಟ್ಸ್ಗೆ ಡ್ಯಾಮೇಜ್ ಆಯ್ತು ಅಂತ ಅನ್ಕೊಳ್ಳಿ, ಅಥವಾ ಯಾವ್ದೋ ಪ್ರಾಣಿಗೆ ಡ್ಯಾಮೇಜ್ ಆಯ್ತು ಅಂತ ಅನ್ಕೊಳ್ಳಿ, ಯಾರು ಹೊಲಿಗೆ ಹಾಕಕ್ ಹೋಗಲ್ಲ, ಏನು ಟ್ರೀಟ್ಮೆಂಟು ಮಾಡಲ್ಲ. ಮತ್ತೆ ಆ ಪ್ಲಾಂಟ್ ಅಥವಾ ನೀವು ಕಟ್ ಮಾಡಿದ್ರು ಆ ಪ್ಲಾಂಟ್ ಮತ್ತೆ ಚಿಗುರುತ್ತೆ. ಹೆಂಗ್ ಚಿಗುರುತ್ತೆ ಅಂತ ಅಂದ್ರೆ ಅಲ್ಲಿ ಸೆಲ್ ಡಿವಿಷನ್ ಆಗುತ್ತೆ. ಹಾಗಾಗಿ ಕೋಶ ವಿಭಜನೆ ಈವನ್ ನಮ್ಮ ರಿಪ್ರೊಡಕ್ಷನ್ ಅಲ್ಲಿ ಮುಖ್ಯವಾಗಿ ಈಗ ನಾವು ನಮ್ಮ ಜನ್ಮ ಆಗದೆ 2 ಸೆಲ್ಲಿಂದ, ಒಂದು ಮೇಲ್ ಗ್ಯಾಮೆಟ್ ಮತ್ತೆ ಫಿಮೇಲ್ ಗ್ಯಾಮೆಟ್. ಇವು ಸಸ್ಯಗಳಲ್ಲೂ ಅದೇ ತರ ಆಗುತ್ತೆ, ಫ್ಲವರ್ ರಿಪ್ರೊಡಕ್ಷನ್ ಅಲ್ಲೂ ಕೂಡ. ಆ 2 ಸೆಲ್ಲು ಸೊ ಇಷ್ಟು ದೊಡ್ಡ ಒಂದು ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ ಆಗಿ ಡೆವಲಪ್ ಆಗ್ಬೇಕು ಅಂತ ಅಂದ್ರೆ ಆ 2 ಸೆಲ್ಗಳು ಏನಾಗುತ್ತೆ, ಝೈಗೋಟ್ ಆದ್ಮೇಲೆ ಕಂಟಿನ್ಯೂಸ್ ಸೆಲ್ ಡಿವಿಷನ್ಸ್ ಇಂದ ಸೊ ಒಂದು ಸುಮಾರು ಸೆಲ್ಸ್ಗಳು ಆಗುತ್ತೆ. ಸೊ ಅಲ್ಲಿಂದ ಒಂದು ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ ಡೆವಲಪ್ ಆಗುತ್ತೆ. ಇವನ್ ಇನ್ ಯುನಿಸೆಲ್ಯುಲರ್ ಆರ್ಗನಿಸಮ್, ಏಕಕೋಶ ಜೀವಿಗಳಲ್ಲೂ ಅಷ್ಟೇನೆ. ಈಗ ಒಂದು ಅಮೀಬಾ ಮತ್ತೆ ಇನ್ನೊಂದು ಅಮೀಬಾ ಆಗ್ಬೇಕು ಅಂತಂದ್ರೆ ಏನಾಗ್ಬೇಕು ಅಂದ್ರೆ ಸೆಲ್ ಡಿವಿಷನ್ ಆಗ್ಬೇಕು, ಬೈನರಿ ಫಿಷನ್ ಅಂತ ಕರಿತೀವಿ. ಒಂದು ಅಮೀಬಾ 2 ಕಟ್ ಆಗುತ್ತೆ, ಸ್ಪ್ಲಿಟ್ ಆಗುತ್ತೆ, ಆ 2 ಮತ್ತೆ ಇನ್ನೆರಡು 4 ಅಮೀಬಾ ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ಹಾಗಾಗಿ ಸೆಲ್ ಡಿವಿಷನ್ ಇಸ್ ಮೈನ್ಲಿ ನಮ್ಗೆ ಏನ್ ಬೇಕು ಅಂದ್ರೆ ಒಂದು ರಿಪ್ರೊಡಕ್ಷನ್, ಒಂದು ಸಂತಾನೋತ್ಪತ್ತಿಗೆ ಬೇಕು. ಎರಡನೇದು ಸಂತಾನೋತ್ಪತ್ತಿ ಆದ್ಮೇಲೆ ಬೆಳಿಬೇಕಲ್ಲ, ಅದು ಆ ಗ್ರೋತ್ ಆಗ್ಬೇಕಲ್ಲ, ಗ್ರೋತ್ಗೆ ಬೇಕು. ಮತ್ತೆ ರಿಪೇರ್, ಮತ್ತೆ ನಮ್ಮ ದೇಹದಲ್ಲಿ ಏನೇ ಡ್ಯಾಮೇಜ್ ಆದ್ರೂ ಮತ್ತೆ ಎಲ್ಲಾ ಅಂಗಗಳು ವಾಪಸ್ ಬರದಲ್ಲೇ ಇರ್ಬೋದು. ಸಣ್ಣ ಪುಟ್ಟ ಡ್ಯಾಮೇಜ್ಗಳು ಏನೇ ಆದ್ರೂ ಸೊ ಮತ್ತೆ ಅಲ್ಲಿಗೆ ಅದೇ ಜೀವಕೋಶಗಳು ಮತ್ತೆ ಬರಬೇಕು ಅಂತಂದ್ರೆ ಅದೇ ತರ ಸೆಲ್ಸ್ಗಳು ಡಿವಿಷನ್ ಆಗ್ಬೇಕು. ಈಗ ನನ್ನ ಸ್ಕಿನ್ ಕಟ್ ಆಯ್ತು ಅಂದ್ರೆ ಮತ್ತೆ ಆ ಜಾಗದಲ್ಲಿ ಸ್ಕಿನ್ ಬರಬೇಕು ಅಂತಂದ್ರೆ ಮತ್ತೆ ಅಲ್ಲಿ ಸೆಲ್ ಡಿವಿಷನ್ ಆಗಿನೇ ಬರುತ್ತೆ. ಹಾಗಾಗಿ ಇದು ಸೆಲ್ ಡಿವಿಷನ್ ಇಂಪಾರ್ಟೆನ್ಸ್. ಈ ಸರ್ ಎಕ್ಸ್ಪ್ಲೈನ್ ದ ಡಯಾಗ್ರಾಮ್ ಆಫ್ ನ್ಯೂರಾನ್ ಅಂಡ್ ಯೂನಿಟ್ಸ್ ಆಫ್ ನರ್ವಸ್ ಟಿಶ್ಯೂ ಅಂತ ಕೇಳಿದ್ರ. ಈ ಯೂಶಲಿ ನಮಗೆ ಈ ನರ್ವ್ ಟಿಶ್ಯೂನ ನೋಡಿದಾಗ ನಿಮಗೆ ಇದೊಂಥರ ಬೇರೆ ಡಿಫ್ರೆಂಟ್ ತರ ಕಾಣುತ್ತೆ. ನಮಗೆ ಬೇರೆ ಸೆಲ್ಸ್ಗಳೆಲ್ಲ ನೋಡೋಕ್ಕೂ ಈ ನರ್ವ್ ಸೆಲ್ಸ್ಗೂ ಕಂಪ್ಲೀಟ್ಲಿ ಡಿಫ್ರೆಂಟ್. ಯೂಶಲಿ ಇದು ಈ ತರ ಇರುತ್ತೆ. ನೀವು ಹಿಂದೆ ವಿಡಿಯೋದಲ್ಲಿ ಚಿತ್ರನ ನೋಡಿರ್ತೀರಿ. ಯೂಶಲಿ ಈ ತರ ಬರಿತೀವಿ ನಾವು, ನರ್ವ್ ಸೆಲ್ಸ್ಗಳನ್ನ ಈ ತರ ಬರಿತೀವಿ. ಸೊ ಇದು ಸುತ್ತ ಒಂದು ಲೇಯರ್ ಇರುತ್ತೆ, ಅದನ್ನು ಮೈಲಿನ್ ಶೀಟ್ ಅಂತ ಕರಿತೀವಿ. ರಫ್ ಡಯಾಗ್ರಾಮ್ ನಾನು ಬರೀತಿದ್ದೀನಿ ಈಗ ಒಂದು ಸುಮ್ಮನೆ. ಸೊ ಇಲ್ಲಿ ಈ ತರ ಏರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಡ್ರಾಯಿಂಗ್ಗೆ ಜಸ್ಟ್ ಒಂದು ರಫ್ ಡಯಾಗ್ರಾಮ್ ಬರೀತಿದ್ದೀನಿ ಅಷ್ಟೇ ನಿಮಗೆ ಕ್ವಿಕ್ ಆಗಿ. ಸೊ ಇದು ಒಂದು ನರ್ವ್ ಸೆಲ್ ನಿಮಗೆ ರಫ್ ಆಗಿ ನೋಡೋದು ಈ ತರ ಕಾಣುತ್ತೆ. ಸೊ ಇದು ಸೆಲ್ ಬಾಡಿ, ಇದು ನ್ಯೂಕ್ಲಿಯಸ್, ಇವನ್ನ ಡೆಂಡ್ರೈಟ್ಸ್ ಅಂತ ಕರಿತೀವಿ. ಸೊ ಈ ಉದ್ದವಾಗೈತಲ್ಲಿ ಬಾಲದ ತರ ಇದನ್ನ ಆಕ್ಸಾನ್ ಅಂತ ಕರಿತೀವಿ, ಆಕ್ಸಾನ್. ಸೊ ಇದು ಡೆಂಡ್ರೈಟ್, ಈ ಮಧ್ಯದ ನ್ಯೂಕ್ಲಿಯಸ್. ಇದು ಮಾಮೂಲಿ ಸೈಟೋಪ್ಲಾಸಮ್ ಅಥವಾ ಸೆಲ್ ಬಾಡಿ ಅಂತ ಕರಿತೀವಿ. ಇದು ಕೊನೆಯಲ್ಲಿ ಏನಿರುತ್ತೆ, ಇದು ನರ್ವ್ ಎಂಡಿಂಗ್ ಅಂತ ಕರಿತೀವಿ. ಇದನ್ನ ತುದಿ, ನರ್ವ್ ಎಂಡಿಂಗ್ ಅಂತ. ಸೊ ಯೂಶಲಿ ಹೆಂಗ್ ವರ್ಕ್ ಮಾಡುತ್ತೆ ಅಂತ ನೀವು ಪ್ರಶ್ನೆ ಕೇಳಿದ್ದೀರಾ. ಇದರಲ್ಲಿ ಏನಾಗುತ್ತೆ, ಇದೇ ತರದ್ದು ನ್ಯೂರಾನ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಡೆಂಡ್ರೈಟ್ ಇದ್ರೆ ಇಲ್ಲಿಗೆ ಇನ್ನೊಂದು ನ್ಯೂರಾನ್ ಕನೆಕ್ಟ್ ಆಗಿರುತ್ತೆ. ನಾನು ಸುಮ್ಮನೆ ರಫ್ ಆಗಿ ಬರೆಯೋದಾದ್ರೆ ಈ ತರ ಇಲ್ಲಿ ಇನ್ನೊಂದು ನ್ಯೂರಾನ್ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಯಾವುದೋ ಇನ್ನೊಂದು ನ್ಯೂರಾನ್, ಇಲ್ಲಿ ಇನ್ನೊಂದು ನ್ಯೂರಾನ್ ನಾವು ಬರೆದ್ರೆ ಇನ್ನೊಂದು ನ್ಯೂರಾನ್ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಈ ತರ ಒಂದು ನ್ಯೂರಾನ್ ಇನ್ನೊಂದು ನ್ಯೂರಾನ್ಗೆ, ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಇನ್ನೊಂದು ಯಾವುದೋ ನ್ಯೂರಾನ್ ಕನೆಕ್ಟ್ ಆಗುತ್ತೆ ಬಂದು ಮತ್ತೆ. ಸೊ ಈ ತರ ಒಂದಕ್ಕೊಂದಕ್ಕೆ ಒಂಥರ ವೈರ್ ತರ ಕನೆಕ್ಷನ್ ಆಗುತ್ತೆ. ಸೊ ಏನಾಗುತ್ತೆ, ಮಾಹಿತಿ ಒಂದು ನ್ಯೂರಾನ್ ಇಂದ ಇನ್ನೊಂದು ನ್ಯೂರಾನ್ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಸೊ ಕೆಮಿಕಲ್ ಸಿಗ್ನಲ್ಸ್ ರೂಪದಲ್ಲಿ ಒಂದು ನ್ಯೂರಾನ್ ಇಂದ ಇನ್ನೊಂದು ನ್ಯೂರಾನ್ಗೆ ಕೆಮಿಕಲ್ ಸಿಗ್ನಲ್ಸ್ ಬರುತ್ತೆ. ಅಲ್ಲಿಂದ ಮತ್ತೆ ಆ ಕೆಮಿಕಲ್ ಸಿಗ್ನಲ್ಸ್ಗಳು ಆಕ್ಸಾನ್ಸ್ ಮೂಲಕ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಆಗಿ ಕೊನೆಗೆ ಮತ್ತೆ ನರ್ವ್ ಎಂಡಿಂಗ್ ಬಂದ್ಮೇಲೆ ಮತ್ತೆ ಕೆಮಿಕಲ್ ಸಿಗ್ನಲ್ಸ್ ಆಗಿ ಇಲ್ಲೊಂದು ಗ್ಯಾಪ್ ಇರುತ್ತೆ ಒಂದು ನರ್ವ್ಗೂ ಸೊ ಇನ್ನೊಂದು ನರ್ವ್ಗೂ ಒಂದು ಗ್ಯಾಪ್ ಇರುತ್ತೆ. ಅದನ್ನ ನಾವು ಸಿನಾಪ್ಸ್ ಅಂತ ಕರಿತೀವಿ. ಆ ಸಿನಾಪ್ಸ್ ಮೂಲಕ ಟ್ರಾನ್ಸ್ಫರ್ ಆಗಿ ತಿರ್ಗಾ ಮತ್ತೆ ಅದೇ ಪ್ರೊಸೆಸ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗುತ್ತೆ, ಸೊ ಮೂವ್ ಆಗುತ್ತೆ. ಸೊ ಇದು ಒಂದು ನಮ್ದು ನರ್ವ್ ಸೆಲ್ ಅದು ಫಂಕ್ಷನ್ ಅಥವಾ ಮತ್ತೆ ಅದರಲ್ಲಿ ಏನೇನು ಭಾಗಗಳಿರ್ತವೆ ಅಂತ. ಇದು 10th ಸಿಲೆಬಸ್ ಅಂತ, ಅಂದ್ರೆ 10th ಒಂದಷ್ಟು ಸಿಲೆಬಸ್ ಇದೆ ನಿಮಗೆ. ಈ ಎಲೆಕ್ಟ್ರಿಸಿಟಿ ಎಲ್ಲ ನೀವು 9th ಅಲ್ಲಿ ಓದಿರಲ್ಲ. ಸೊ 10th ಸಿಲೆಬಸ್ ಇದೆ. ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್ ಅಂತ ನೀವು ಮುಂದೆ ಕಲಿತೀರಾ, ಅದು ಕೂಡ 10th ಸಿಲೆಬಸ್. 10th ಸಿಲೆಬಸ್ ಅಲ್ಲಿ ಕೆಲವೊಂದು ಪಾಠಗಳು ಇನ್ಕ್ಲೂಡ್ ಆಗಿದೆ. ಓಕೆ, ಓಲ್ಡ್ ಕ್ವಶನ್ ಪೇಪರ್ಸ್ ಆನ್ ಯೂಟ್ಯೂಬ್ ಚಾನಲ್, ಇದ್ರ ಬಗ್ಗೆ ನಾವು ಮಾಹಿತಿ ಮತ್ತೆ ಕೊಡ್ತೀವಿ ನಿಮಗೆ ವಾಟ್ಸಪ್ ಚಾನಲ್ ಅಲ್ಲಿ. ಓಲ್ಡ್ ಕ್ವಶನ್ ಪೇಪರ್ಸ್ ಬಗ್ಗೆ ವಿಚ್ ಸ್ಟ್ಯಾಂಡರ್ಡ್ ಸಿಲೆಬಸ್ ಇಸ್ ದಿಸ್ ಅಂದ್ರೆ ಇದರಲ್ಲಿ 8th, 9th, 10th 3 ಕ್ಲಾಸ್ ಸಿಲೆಬಸ್ ಇನ್ಕ್ಲೂಡ್ ಆಗಿದೆ. ಇವತ್ತು ಸೆಷನ್ ಯೂಟ್ಯೂಬ್ ಅಲ್ಲಿ ಹಾಕಿ. ಹೌದು, ಇದು ಏನು ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ವಿಡಿಯೋ ಈಗ ನಾವು ಮಾಡ್ತಿದೀವಿ, ಇದು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ಇದು ಬಿಟ್ಟು ನನ್ನ ಹೆಸರು ಮಣಿಕಂಠ ಅಂತ. ಯಾರ ನನ್ನ ಹೆಸರು ಕೇಳಿದಿರಿ? ಮಣಿಕಂಠ. ಸೊ ಸರ್, ಮೈಟೋಕಾಂಡ್ರಿಯಾದಲ್ಲಿರೋ ಕ್ರಿಸ್ಟೆ ಎಂದರೆ ಏನು ಅಂತ. ಸೊ ನೀವು ಮೈಟೋಕಾಂಡ್ರಿಯಾ ಒಂದ್ಸತಿ ಚಿತ್ರ ನೋಡಿ ಇನ್ನೊಂದ್ಸತಿ. ಸೊ
ನಿಮ್ಗೆ ಅದರಲ್ಲೇ ಫಂಕ್ಷನ್ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ದಾರೆ. ಸೊ ಆ ವಿಡಿಯೋದಲ್ಲಿ ಇನ್ನೊಂದ್ಸತಿ ನೀವು ನೋಡಿದ್ರೆ ಕ್ರಿಸ್ಟೆದು ಫಂಕ್ಷನ್ ಏನು ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದು. ಕ್ರಿಸ್ಟೆ ಅಂದ್ರೆ ಫೋಲ್ಡಿಂಗ್ಸ್ ಇರುತ್ತಲ್ಲ ಅದನ್ನ ನಾವು ಕ್ರಿಸ್ಟೆ ಅಂತ ಕರಿತೀವಿ. ಸೊ ನರ್ವ್ ಎಂಡಿಂಗ್ ಮೀನಿಂಗ್ ಇನ್ ಕನ್ನಡ, ಸಾರಿ ಮೀನಿಂಗ್ ಅಂಡ್ ಡೆಫಿನಿಷನ್ ಅಂತ. ನರ್ವ್ ಎಂಡಿಂಗ್ ಅಂದ್ರೆ ನರ್ವ್ದು ಕೊನೆ ಅಷ್ಟೇ, ತುದಿ. ಒಂದು ನರ್ವ್ ಸೆಲ್ದು ಕೊನೆ. ಈಗ ಸ್ಟಾರ್ಟಿಂಗು ಇಲ್ಲಿ ನಾನು ತೋರಿಸಿದ್ನಲ್ಲ ಅಲ್ಲಿ ಬರ್ದು ಲಾಸ್ಟ್ಗೆ ನೀವು ಕೆಳಗಡೆ ಆಕ್ಸಾನ್ ಎಂಡ್ ಆಗುತ್ತಲ್ಲ, ಸೊ ಆಕ್ಸಾನ್ ಎಂಡ್ ಆದಾಗ ಈ ತರ ಬ್ರಾಂಚ್ ಆಗುತ್ತೆ ಆಕ್ಸಾನ್. ಸೊ ಆಕ್ಸಾನ್ ಈ ತರ ಬ್ರಾಂಚ್ ಆಗಿ ಅದನ್ನ ನಾವು ನರ್ವ್ ಎಂಡಿಂಗ್ ಅಂತ ಕರಿತೀವಿ. ಒಂದು ನರ್ವ್ದು ತುದಿ ಅಷ್ಟೇ, ಇದನ್ನ ನರ್ವ್ ಎಂಡಿಂಗ್ ಅಂತ ಕರಿತೀವಿ. ವೈ ಮೈಟೋಕಾಂಡ್ರಿಯಸ್ ಪವರ್ ಆಫ್ ಸೆಲ್ ಆಗ್ಲೇ ನಾವು ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಅಲ್ಲಿ ಶಕ್ತಿ ಉತ್ಪತ್ತಿ ಆಗೋದ್ರಿಂದ ನಾವು ಅದನ್ನ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ, ಶಕ್ತಿಯ ಕೇಂದ್ರ ಅಂತ ಕರಿತೀವಿ. ಹಲೋ ಸರ್, ಹೇಳಿ. ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ ಹೇಳ್ರಿ. ಓಕೆ. ಸೊ ನೀವು ಕೇಳ್ತಿರೋದು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಅಂದ್ರೆ ಏನು ಅಂತ. ಸೊ ಅಂತರುಷ್ಣಕ ಕ್ರಿಯೆ ಅಂದ್ರೆ ಯಾವ ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂದ್ರೆ ಅದಕ್ಕೇನೋ ಒಂದು ಶಕ್ತಿ ಬೇಕು. ಅಂತ ಕ್ರಿಯೆಗಳಿಗೆ ನಾವು ಅಂತರುಷ್ಣಕ ಕ್ರಿಯೆ ಅಂತ, ನಾವೇ ಹೊರಗಡೆಯಿಂದ ಶಕ್ತಿನ ಸಪ್ಲೈ ಮಾಡಬೇಕು. ಅಂತ ಕ್ರಿಯೆಗಳು, ರಾಸಾಯನಿಕ ಕ್ರಿಯೆಗಳಿಗೆ ಅಂತರುಷ್ಣಕ ಕ್ರಿಯೆ. ಉದಾಹರಣೆಗೆ ನೀವು ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ನೋಡಿರ್ತೀರ, ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ. ಅದರಲ್ಲಿ ಥರ್ಮಲ್ ಡಿಕಂಪೋಸಿಷನ್ ಅಂತ ನೋಡ್ತೀರಾ. ಯಾವುದೋ ಒಂದು ವಸ್ತುನ ಹೀಟ್ ಮಾಡಬೇಕಾಗುತ್ತೆ. ನೀವು ಕೆಲವೊಂದ್ಸತಿ ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂದ್ರೆ ನಾವು ಹೊರಗಡೆಯಿಂದ ಹೀಟ್ ಸಪ್ಲೈ ಮಾಡಬೇಕು. ಹೀಟ್ ಸಪ್ಲೈ ಮಾಡಿಲ್ಲ ಅಂದ್ರೆ ರಿಯಾಕ್ಷನ್ ಆಗಲ್ಲ. ಸೊ ಅಂತ ಕ್ರಿಯೆಗಳು ಅಂತರುಷ್ಣಕ ಕ್ರಿಯೆ. ಕೆಲವೊಂದು ಕ್ರಿಯೆಗಳಲ್ಲಿ, ಈಗ ಉದಾಹರಣೆಗೆ ಅಂತರುಷ್ಣಕ ಕ್ರಿಯೆಗೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ನಾನು ಈ ಫೋಟೋಸಿಂಥಸಿಸ್, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಗ್ಬೇಕು ಅಂದ್ರೆ ಯಾವ ಶಕ್ತಿ ಬೇಕು? ಸೂರ್ಯನ ಶಕ್ತಿ ಬೇಕು. ರಾಸಾಯನಿಕ ಸನ್ಲೈಟ್ ಬೇಕು. ಸನ್ಲೈಟ್ ಕೂಡ ಒಂದು ಶಕ್ತಿಯ ರೂಪ ಅಲ್ವಾ? ಸೊ ಆ ತರದ್ದು ಶಕ್ತಿನ ಬಳಸ್ಕೊಂಡು ರಾಸಾಯನಿಕ ಕ್ರಿಯೆಗಳು ನಡೆದ್ರೆ ಅದನ್ನ ಅಂತರುಷ್ಣಕ ಕ್ರಿಯೆ ಅಂತ ಕರೀತಾರೆ. ಅದು ಯಾವ ರೂಪದಲ್ಲಾದ್ರೂ ಬಳಸ್ಕೋಬಹುದು. ಸನ್ಲೈಟ್ ಬಳಸ್ಕೋಬಹುದು, ಎಲೆಕ್ಟ್ರಿಸಿಟಿ ಬಳಸ್ಕೋಬಹುದು, ವಿದ್ಯುತ್ ಶಕ್ತಿ ಬಳಸ್ಕೋಬಹುದು, ಅಥವಾ ಹೀಟ್ ಬಳಸ್ಕೋಬಹುದು. ಸೊ ಈ ತರ ಮುಖ್ಯವಾಗಿ ಮೂರು ತರ ಆಗುತ್ತೆ. ಒಂದು ಹೀಟ್ ಬಳಸ್ಕೊತವೆ, ಇಲ್ಲ ಲೈಟ್ ಬಳಸ್ಕೊತವೆ, ಅಥವಾ ಎಲೆಕ್ಟ್ರಿಸಿಟಿ ಬಳಸ್ಕೊತವೆ. ಇನ್ನೊಂದು ನೀವು ಬಹಿರುಷ್ಣಕ ಕ್ರಿಯೆ ಅಂದಲ್ವಾ, ಕೆಲವೊಂದು ರಿಯಾಕ್ಷನ್ಗಳಲ್ಲಿ ಏನಾಗುತ್ತೆ, ರಿಯಾಕ್ಷನ್ ಆದ್ಮೇಲೆ ಹೀಟ್ ಉತ್ಪತ್ತಿ ಆಗುತ್ತೆ. ಇದಕ್ಕೆ ಒಳ್ಳೆ ಎಕ್ಸಾಂಪಲ್ ಅಂದ್ರೆ ನಮ್ಮ ದೇಹದಲ್ಲೇ ನಡೆಯುವಂತ ಒಂದು ರೆಸ್ಪಿರೇಷನ್ ರಿಯಾಕ್ಷನ್, ಉಸಿರಾಟ ಕ್ರಿಯೆ. ಆ ಗ್ಲೂಕೋಸ್ ಹೇಳಿದ್ನಲ್ಲ ನಾನು, ಮೈಟೋಕಾಂಡ್ರಿಯಾದಲ್ಲಿ ಗ್ಲೂಕೋಸ್ ಆಕ್ಸಿಜನ್ ಜೊತೆಗೆ ವರ್ತಿಸಿ ನಮಗೆ ಕಾರ್ಬನ್ ಡೈಆಕ್ಸೈಡ್, ವಾಟರು ಮತ್ತೆ ಶಕ್ತಿ ಉತ್ಪತ್ತಿ ಆಗುತ್ತೆ. ನೋಡಿ, ಶಕ್ತಿ ಉತ್ಪತ್ತಿ ಆಗುತ್ತೆ. ನಾವು ತೋರಿಸ್ತೀವಿ ಒಂದು ರಿಯಾಕ್ಷನ್ ಬರೆದ ಮೇಲೆ. ಈಗ ಅಲ್ಲಿ C6H12O6 ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್, ಇಟ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ ಅಂತ ಬರಿತೀವಿ. ಎಲ್ಲಿ ಈ ತರ ಎನರ್ಜಿ ಅಂತ ಬರಿತೀವೋ ಅದೆಲ್ಲವೂ ಬಹಿರುಷ್ಣಕ ಕ್ರಿಯೆಗಳು. ಎಲ್ಲಿ ಯಾವ ರಿಯಾಕ್ಷನ್ ಅಲ್ಲಿ ನಾವು ಈಗ ಉದಾಹರಣೆಗೆ ಇದೇ ರಿಯಾಕ್ಷನ್ ನಾನು ಉಲ್ಟಾ ಬರೆದ್ರೆ, ಫೋಟೋಸಿಂಥಸಿಸ್ CO2 ಪ್ಲಸ್ H2O, ಅದು ಆರೋ ಮಾರ್ಕ್ ಬರೆದು ಅದ್ರ ಮೇಲೆ ಸನ್ಲೈಟ್ ಅಂತ ಬರೆದಿರ್ತೀವಿ. ಅಥವಾ ಅದೇನಾದ್ರು ಹೀಟ್ ಅನ್ನ ಬಳಸ್ಕೊಂಡ್ರೆ ಅಲ್ಲಿ ಹೀಟ್ ಅಂತ ಬರೀತೀವಿ. ಸೊ ಇಲ್ಲೇನಾಗುತ್ತೆ, C6H12O6 ಪ್ಲಸ್ O2. ನೋಡಿ, ಇದು ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ. ಇದು ಮೇಲ್ಗಡೆದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ. ಅಷ್ಟೇ ಡಿಫ್ರೆನ್ಸ್. ಓಕೆ, ಇನ್ಯಾವುದಾದ್ರೂ ಈ ಬಯಾಲಜಿಗೆ ಸಂಬಂಧಪಟ್ಟಂಗೆ ಡೌಟ್ಗಳಿದ್ರೆ ಇದು ನಿಮ್ಗೆ ಮತ್ತೆ ಪಾಠ ಆಗುತ್ತೆ. ಈ ಅಂತರುಷ್ಣಕ ಬಹಿರುಷ್ಣಕ ಅಂತ ಯಾರು ನೀವು ಪ್ರಶ್ನೆ ಕೇಳಿದ್ರಿ, ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಅಂತಾನೆ ಇನ್ನೊಂದು ಕ್ಲಾಸ್ ಇದೆ, 2 ಕ್ಲಾಸ್ ಮಾಡ್ತಾರೆ. ಸೊ ಆ ಕ್ಲಾಸಲ್ಲಿ ನಿಮ್ಗೆ ಇನ್ನೂ ಡೀಟೇಲ್ಡ್ ಗೊತ್ತಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ ಏನ್ರಿ ಸರ್? ಸೊ ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ ರಕ್ತ ಪರಿಚಲನೆ. ಈಗ ರಕ್ತದ ಮುಖ್ಯ ಕೆಲಸ ಏನು ಅಂತಂದ್ರೆ, ಸೊ ನಮ್ಗೆ ಆಕ್ಸಿಜನ್ ಸಾಗಾಣಿಕೆ ಮಾಡಬೇಕು, ಮತ್ತೆ ವಾಪಸ್ ಕಾರ್ಬನ್ ಡೈಆಕ್ಸೈಡ್ ನ ವಾಪಸ್ ಸೆಲ್ಗಳಿಂದ ತಗೊಬರ್ಬೇಕು, ಜೊತೆಗೆ ವೇಸ್ಟ್ ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಣೆ ಮಾಡಬೇಕು, ವೇಸ್ಟ್ ನ ಹೊರಗಡೆಗೆ ಹಾಕ್ಬೇಕು. ಸೊ ಈ ತರದ ಅದ್ರ ಕೆಲಸ ಟ್ರಾನ್ಸ್ಪೋರ್ಟೇಷನ್. ಈ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕು ಅಂದ್ರೆ ರಕ್ತ ಒಂದ್ ಕಡೆಯಿಂದ ಒಂದ್ ಕಡೆಗೆ ಚಲಿಸ್ಬೇಕಲ್ಲ. ಸೊ ಅದನ್ನೇ ನಾವು ರಕ್ತ ಪರಿಚಲನೆ ಅಂತ ಕರಿತೀವಿ. ಈಗ ಆಕ್ಸಿಜನ್ ಅನ್ನ ತಗೊಂಡು ಎಲ್ಲಾ ದೇಹದ ಎಲ್ಲಾ ಭಾಗಗಳಿಗೂ ರಕ್ತ ಹೋಗುತ್ತೆ. ಮತ್ತೆ ಏನ್ ಮಾಡುತ್ತೆ, ಬರ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ನ ರಿಸೀವ್ ಮಾಡ್ಕೊಂಡು ವಾಪಸ್ ಬರುತ್ತೆ. ಸೊ ಇದ್ರದ್ದು ಮೇನ್ ಕೆಲಸ ರಕ್ತ ಪರಿಚಲನೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್, ಸಾಗಾಣಿಕೆ, ವಸ್ತುಗಳ ಸಾಗಾಣಿಕೆ ಮಾಡುತ್ತೆ. ಯಾರೋ ಪರ್ಮನೆಂಟ್ ಟಿಶ್ಯೂ ಬಗ್ಗೆ ಮಾತಾಡಿ ಅಂತ. ಪರ್ಮನೆಂಟ್ ಟಿಶ್ಯೂ ಅಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಅದೇ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ 2 ಭಾಗ ಇರುತ್ತೆ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಲ್ಲಿ ಪ್ಯಾರಂಕೈಮಾ, ಕೋಲಂಕೈಮಾ ಅಂಡ್ ಸ್ಕ್ಲಿರಂಕೈಮಾ. ಅಂಡ್ ದೆನ್ ಇದು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಲ್ಲಿ ಝೈಲಮ್ ಅಂಡ್ ಫ್ಲೋಯಮ್. ಸಿಂಪಲ್ ಆಗಿ ನಿಮ್ಗೆ ಕ್ವಿಕ್ ಆಗಿ ನಾನು ಹೇಳೋದಾದ್ರೆ, ಪ್ಯಾರಂಕೈಮಾ ನಮಗೆ ಸಸ್ಯದ ಎಲ್ಲಿ ಲೈಟ್ ವೆಯ್ಟ್ ಭಾಗಗಳಿರುತ್ತೋ ಸಸ್ಯಗಳು ಅಲ್ಲಿರುತ್ತೆ. ಜೊತೆಗೆ
ಎಲ್ಲೆಲ್ಲಿ ಫೋಟೋಸಿಂಥಸಿಸ್ ನಡೆಯುತ್ತೋ ಅಲ್ಲಿ ಹೆಚ್ಚಾಗಿ ಪ್ಯಾರಂಕೈಮಾ ಸೆಲ್ಸ್ ಇರುತ್ತೆ. ಪ್ಯಾರಂಕೈಮಾ ಸೆಲ್ಸ್ಗಳಲ್ಲಿ ಹೆಚ್ಚಾಗಿ ಕ್ಲೋರೋಪ್ಲಾಸ್ಟ್ಗಳಿದ್ರೆ ಅದನ್ನ ಕ್ಲೋರೆಂಕೈಮಾ ಅಂತ ಕರಿತೀವಿ. ಅದು ಏನಾದ್ರು ಇಂಟರ್ಸೆಲ್ಲಾರ್ ಸ್ಪೇಸ್ ಸ್ಥಳಾವಕಾಶ ಜಾಸ್ತಿ ಇದ್ರೆ ಅದನ್ನ ಏರೆಂಕೈಮಾ ಅಂತ ಕರಿತೀವಿ. ಈ ಎಲೆಗಳೆಲ್ಲ ಕೆಲವು ನೀರ್ ಮೇಲೆಲ್ಲ ತೇಲ್ತವೆ ಅಥವಾ ಲೈಟ್ ವೈಟ್ ಎಲೆಗಳಿದ್ರೆ ಅಲ್ಲಿ ಏರೆಂಕೈಮಾ ಅಂತ ಕರಿತೀವಿ. ಕೋಲೆಂಕೈಮಾ ನಮಗೆ ಒಂದು ಫ್ಲೆಕ್ಸಿಬಿಲಿಟಿ ಕೊಡುತ್ತೆ ಪ್ಲಾಂಟ್ಗೆ. ಈ ಎಲೆಗಳ ತೊಟ್ಟಿರ್ಬೋದು, ಹೂವಿನ ತೊಟ್ಟಿರ್ಬೋದು, ಕಾಂಡದ ಭಾಗಗಳು, ಕೊಂಬೆಗಳು, ಇಲ್ಲೆಲ್ಲ ನಮ್ಗೆ ಕೋಲೆಂಕೈಮಾ ಬೆಂಡ್ ಆಗ್ಬೇಕು ಸಸ್ಯದ ಭಾಗಗಳು ಅಂದ್ರೆ ಕೋಲೆಂಕೈಮಾ ಇರುತ್ತೆ. ಇನ್ನೊಂದು ಸ್ಕ್ಲೀರೆಂಕೈಮಾ, ಎಲ್ಲಿ ಗಟ್ಟಿ ಭಾಗಗಳಿರುತ್ತೆ, ಈಗ ತೆಂಗಿನಕಾಯಿ ಚಿಪ್ಪಿರ್ಬೋದು ಅಥವಾ ಮರದ ಕಾಂಡಗಳು, ಫೈಬರ್ಸ್ಗಳು, ಇಲ್ಲೆಲ್ಲವೂ ಕೂಡ ಸ್ಕ್ಲೀರೆಂಕೈಮಾ ಇರುತ್ತೆ. ಅದೇ ತರ ಪರ್ಮನೆಂಟ್ ಟಿಶ್ಯೂಲಿ ಎರಡು, ಝೈಲಮ್, ಫ್ಲೋಯಮ್. ಝೈಲಮ್ದು ಕೆಲಸ ಏನಂದ್ರೆ ನೀರು ಮತ್ತೆ ನ್ಯೂಟ್ರಿಯೆಂಟ್ಸ್ಗಳು, ಪೋಷಕಾಂಶಗಳನ್ನ ಸಾಗಾಣಿಕೆ ಮಾಡೋದು. ಫ್ಲೋಯಮ್ದು ಏನು ಅಂದ್ರೆ ಫುಡ್ನ ಸಾಗಾಣಿಕೆ ಮಾಡೋದು ಫ್ಲೋಯಮ್ದು ಕೆಲಸ. ಇನ್ನೇನಾದ್ರೂ ಪ್ರಶ್ನೆಗಳಿದೆಯಾ ಸರ್? ವಿಚ್ ಟಿಶ್ಯೂ ಪ್ರೆಸೆಂಟ್ ಇನ್ ದ ಬ್ರೈನ್? ಬ್ರೈನ್ ಅಲ್ಲಿ ನರ್ವಸ್ ಟಿಶ್ಯೂ ಪ್ರೆಸೆಂಟ್ ಇರುತ್ತೆ. ಬ್ರೈನ್ ಈಸ್ ಮೇಡ್ ಅಪ್ ಆಫ್ ನರ್ವ್ ಸೆಲ್ಸ್. ಲೋಟಸ್ ಲೀಫ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಏರೆಂಕೈಮಾ. ಸರ್ ವಿಚ್ ಸ್ಟ್ಯಾಂಡರ್ಡ್ ಸಿಲೆಬಸ್ ಇಸ್ ದಿಸ್ ಅಂದ್ರೆ ಈಗ ಮಾಡ್ತೀರಾ ಅಂತ ಸೆಲ್ಸ್ ಅಂಡ್ ಟಿಶ್ಯೂಸ್ 9ನೇ ತರಗತಿಯಲ್ಲಿ ನಾವು ಓದಿದ್ದು. ಓಕೆ, ಸೊ ಇನ್ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನಮ್ದಿನ್ನ 5 ನಿಮಿಷ ಟೈಮ್ ಇದೆ. ಸೊ ಇನ್ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನೀವು ಅದನ್ನ ಕೇಳ್ಬೋದು. ಉಸಿರಾಟ ಮತ್ತೆ ಶ್ವಾಸಕ್ರಿಯೆ ಎರಡು ಒಂದೇನಾ? ಒಂದು ಈ ಉಸಿರಾಟ ಕ್ರಿಯೆ ಅಂದ್ರೆ ನಾವು ರೆಸ್ಪಿರೇಷನ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಇನ್ನೊಂದು ಬ್ರೀತಿಂಗ್ ಅಂತ ಬಂದ್ರೆ ಶ್ವಾಸಕ್ರಿಯೆ. ಎರಡು ಒಂದೇ ಅಲ್ಲ. ಈ ಬ್ರೀತಿಂಗ್ ಅಂತ ಅಂದ್ರೆ ಜಸ್ಟ್ ನಾವು ಉಚ್ಛ್ವಾಸ ನಿಶ್ವಾಸ ಅಂದ್ರೆ ಇನ್ಹೇಲೇಷನ್ ಅಂಡ್ ಎಕ್ಸೆಲೇಷನ್. ಉಸಿರನ್ನ ಒಳಗಡೆ ತಗೋತೀವಿ, ಹೊರಗಡೆ ಬಿಡ್ತೀವಿ. ಸೊ ಅದು ಬ್ರೀತಿಂಗ್. ಒಳಗಡೆ ಎಳ್ಕೋಬೇಕಾದ್ರೆ ನಾವು ಆಕ್ಸಿಜನ್ ತಗೋತೀವಿ, ಹೊರಗಡೆ ಬಿಡ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಹಾಕ್ತೀವಿ. ಅದು ಬ್ರೀತಿಂಗ್ ಅಷ್ಟೇ, ಅದು ಸಿಂಪಲ್. ಅದಕ್ಕೆ ನಾವು ಮೂಗು ಮತ್ತೆ ಟ್ರೇಕಿಯಾ ಅಂತ ಏನು ಶ್ವಾಸನಾಳ ಮತ್ತೆ ಲಂಗ್ಸ್ಗಳದ್ದು ಕೆಲಸ, ಅದು ಆಲ್ವಿಯೋಲೆ ಅಂತ ಒಳಗಡೆ ಇರುತ್ತೆ. ಉಸಿರಾಟ ಅಂದ್ರೆ ಏನು ಅಂದ್ರೆ ನಮ್ದು ಏನು ಫುಡ್ ಆಹಾರ ತಗೊಂಡಿರ್ತೀವಿ, ಆಹಾರ ಡೈಜೆಷನ್ ಆಗಿ ಕಂಪ್ಲೀಟ್ ಡೈಜೆಷನ್ ಆದಾಗ ಕಾರ್ಬೋಹೈಡ್ರೇಟ್ಸ್ಗಳೆಲ್ಲವೂ ಗ್ಲೂಕೋಸ್ ಆಗಿ ಬದಲಾಗುತ್ತೆ. ಈಗ ಬದಲಾದಂಥ ಗ್ಲೂಕೋಸು ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳಲ್ಲಿ ಏನಾಗುತ್ತೆ, ಸೊ ಅಲ್ಲಿ ವಿಲ್ಲೈ ಅಂತ ಒಂದು ಸ್ಟ್ರಕ್ಚರ್ ಬರುತ್ತೆ, ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್. ಅಲ್ಲಿ ತುಂಬಾ ಬ್ಲಡ್ ವೆಸಲ್ಸ್ ಕನೆಕ್ಟ್ ಆಗಿರುತ್ತೆ. ಸೊ ಆ ಬ್ಲಡ್ ವೆಸಲ್ಸ್ ಮೂಲಕ ಆ ಗ್ಲೂಕೋಸ್ ಅಬ್ಸಾರ್ಬ್ ಆಗಿ ದೇಹದ ಎಲ್ಲಾ ಭಾಗಗಳಿಗೂ ಹಾರ್ಟ್ ಪಂಪ್ ಮಾಡುತ್ತೆ. ಆ ಪಂಪ್ ಮಾಡಿದಾಗ ಆ ಗ್ಲೂಕೋಸ್ ಪ್ರತಿ ಸೆಲ್ಸ್ಗೂ ರೀಚ್ ಆದಾಗ ಅಲ್ಲಿ ಆ ಸೈಟೋಪ್ಲಾಸಮ್ ಒಳಗಡೆ ಫಸ್ಟ್ ಗ್ಲೂಕೋಸ್ ಪೈರುವೇಟ್ ಅನ್ನೋದಾಗಿ ಬದಲಾಗುತ್ತೆ. ಅದನ್ನ ನಾವು ನೆಕ್ಸ್ಟ್ ರೆಸ್ಪಿರೇಷನ್ ಅಂತ ಪಾಠ ಬರುತ್ತೆ ನಿಮಗೆ, ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆಕ್ಚುಲಿ. ಸೊ ಇಲ್ಲಿ ನೀವು ಕೇಳಿದ್ರಿಂದ ನಾನು ಹೇಳ್ತಿದ್ದೀನಿ. ಸೊ ಆ ಸೈಟೋಪ್ಲಾಸಮ್ ಅಲ್ಲಿ ಭಾಗ ಡಿವೈಡ್ ಆಗಿದ್ದು ಗ್ಲೂಕೋಸ್ ಮತ್ತೆ ಮೈಟೋಕಾಂಡ್ರಿಯಾದಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಡಿವೈಡ್ ಆಗಿ ಅಂದ್ರೆ ಬ್ರೇಕ್ ಡೌನ್ ಆಗಿ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ವಾಟರ್, ನಾನು ಹಿಂದೆ ಬರ್ತಿದ್ದೆ ನೋಡಿ ರಿಯಾಕ್ಷನ್, ಕಾರ್ಬನ್ ಡೈಆಕ್ಸೈಡ್ ವಾಟರು ಇಲ್ಲಿ ಈ ಗ್ಲೂಕೋಸು ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ವಾಟರು ಮತ್ತೆ ಎನರ್ಜಿ ಆಗಿ ಬದಲಾಗುತ್ತೆ. ಸೊ ಇದನ್ನ ನಾವು ಯೂಶಲಿ ರೆಸ್ಪಿರೇಷನ್, ಈ ಕ್ರಿಯೆಗೆ ನಾವು ರೆಸ್ಪಿರೇಷನ್ ಅಂತ ಕರೆಯೋದು. ಇದು ಬ್ರೀತಿಂಗೇ ಬೇರೆ, ರೆಸ್ಪಿರೇಷನ್ ಬೇರೆ. ಇದು ಕೆಳಗಡೆ ಬರ್ದಿದ್ದು ನಾನು ಫೋಟೋಸಿಂಥಸಿಸ್ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ. Hello, sir. ಹೇಳಪ್ಪ. Sir, why is the respiration rate aquatic animal faster than that of terrestrial animal? ಒಳ್ಳೆ ಪ್ರಶ್ನೆ. ಅಂದ್ರೆ ಈ ಜಲಚರ ಪ್ರಾಣಿಗಳು ರೆಸ್ಪಿರೇಷನ್ ಬ್ರೀತಿಂಗ್ ರೇಟ್ ತುಂಬಾ ಜಾಸ್ತಿ ಇರುತ್ತೆ ನಾವು ಈಗ ಟೆರೆಸ್ಟ್ರಿಯಲ್ ಆರ್ಗಾನಿಸಮ್ಸ್ ಕಂಪೇರ್ ಮಾಡೋದು. ಯಾಕೆ ಅಂದ್ರೆ ನೀನು ಯೋಚನೆ ಮಾಡು, ಈಗ ಗಾಳಿಲಿ ಇರೋ ಅಂತ ಆಕ್ಸಿಜನ್ ಪ್ರಮಾಣನು ನೀರಲ್ಲಿರೋ ಆಕ್ಸಿಜನ್ ಪ್ರಮಾಣನು ಒಂದೇ ಇರುತ್ತಾ ಅಂದ್ರೆ ಇಲ್ಲ. ಸೊ ನೀರೊಳಗಡೆ ಇರೋ ಅಂತ ಜಲಚರ ಪ್ರಾಣಿಗಳಿಗೆ, ಈ ಏನು ಅಕ್ವಾಟಿಕ್ ಆರ್ಗಾನಿಸಮ್ಸ್ಗಳಿಗೆ, ಅವಕ್ಕೆ ಸಿಗೋ ಅಂತ ಆಕ್ಸಿಜನ್ ಅನ್ನ ನಾವು ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಕರಿತೀವಿ. ಡಿಸಾಲ್ವ್ಡ್ ಆಕ್ಸಿಜನ್ ಅಂದ್ರೆ ನೀರಲ್ಲಿ ಕರಗಿರೋ ಅಂತ ಆಕ್ಸಿಜನ್. ಸೊ ಇದ್ರ ಪ್ರಮಾಣ ಆಕ್ಚುಲಿ ನೀರಲ್ಲಿ ಕಮ್ಮಿ ಇರುತ್ತೆ. ಸೊ ಬಟ್ ನಮಗೆ ಗಾಳಿಲಿ ಏನು ಆಕ್ಸಿಜನ್ ಸಿಗುತ್ತೆ ಅದ್ರ ಪ್ರಮಾಣ ಅದಕ್ಕೆ ಕಂಪೇರ್ ಮಾಡಿದಾಗ ಜಾಸ್ತಿ ಇರುತ್ತೆ. ಹಂಗಾಗಿ ನಮ್ದು ಬ್ರೀತಿಂಗ್ ರೇಟ್ ನಾವು ಆರಾಮಾಗಿ ಉಸಿರಾಡ್ತೀವಿ. ಬಟ್ ಅಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗೋದ್ರಿಂದ ಸ್ವಲ್ಪ ಬ್ರೀತಿಂಗ್ ರೇಟ್ ತುಂಬಾ ಫಾಸ್ಟ್ ಇರುತ್ತೆ ಅಷ್ಟು. ಅದು ಆಮೇಲೆ ಯಾರೋ ಏರೋಬಿಕ್ ರೆಸ್ಪಿರೇಷನ್. Sir, ಆಮೇಲೆ ಹೇಳಪ್ಪ. ಹೇಳು. Sir, ಆಮೇಲೆ in mammals and the birds, it is necessary to separate the oxygenated blood and deoxygenated blood. ಯಾಕೆ ಸರ್? ಯಾಕೆಂದ್ರೆ ಆಕ್ಚುಲಿ ಈ ನಮ್ಮ ತರ ಹ್ಯೂಮನ್ ಬೀಯಿಂಗ್ಸು ಅಥವಾ ಈ ಮ್ಯಾಮಲ್ಸ್, ಈ ಅದು ಬರ್ಡ್ಗಳು ಹೇಳ್ದಲ್ವಾ, ಸೊ ವಿ ಆರ್ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂತ ಕರಿತೀವಿ. ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂತ ಅಂದ್ರೆ ಬಿಸಿ ರಕ್ತ ಪ್ರಾಣಿಗಳು ಅಂತ. ನಮಗೆ ಏನಾಗುತ್ತೆ, ದೇಹದ ಉಷ್ಣಾಂಶನ ನಾವು ಕಂಟಿನ್ಯೂ ಆಗಿ ಒಂದೇ ಮೇಂಟೈನ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಎನರ್ಜಿ ಬೇಕು, ಉಷ್ಣಾಂಶನ ಮೇಂಟೈನ್ ಮಾಡಬೇಕು, ದೇಹದ ಉಷ್ಣಾಂಶನ ಅಂತ ಅಂದ್ರೆ ಈ ಎನರ್ಜಿ ಬೇಕು. ಎನರ್ಜಿ ಸಿಗೋದು ಎಲ್ಲಿಂದ ನಮಗೆ?
ಎನರ್ಜಿ ಸಿಗೋದು ಮತ್ತೆ ಆ ರೆಸ್ಪಿರೇಷನ್ ಕ್ರಿಯೆಯಿಂದ ಗ್ಲೂಕೋಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಬ್ರೇಕ್ ಡೌನ್ ಆಗ್ಬೇಕು. ಸೊ ನಮಗೆ ಆ ಬೇರೆ ಜೀವಿಗಳಿಗೆ ಯಾವುದು ಶೀತ ರಕ್ತ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಕಂಪೇರ್ ಮಾಡಿದ್ರೆ ಈ ಮ್ಯಾಮಲ್ಸ್ ಮತ್ತೆ ಬರ್ಡ್ಸ್ ಗಳಿಗೆ ಎನರ್ಜಿ ಜಾಸ್ತಿ ಬೇಕು, ಕಂಟಿನ್ಯೂ ದೇಹದ ಉಷ್ಣಾಂಶನ ಮೇಂಟೈನ್. ಹಂಗಾಗಿ ನಮಗೆ ಕಂಟಿನ್ಯೂ ಆಗಿ ನಂಗೆ ಎನರ್ಜಿ ಬೇಕು ಅಂದ್ರೆ ಗ್ಲೂಕೋಸ್ ಬ್ರೇಕ್ ಡೌನ್ ಆಗ್ಬೇಕಲ್ಲ. ಗ್ಲೂಕೋಸ್ ಬ್ರೇಕ್ ಡೌನ್ ಆಗಬೇಕು ಅಂದ್ರೆ ಏನ್ ಬೇಕು ನಮಗೆ? ಆಕ್ಸಿಜನ್ ಬೇಕು. ಏನಾದ್ರೂ ನಮ್ಮಲ್ಲಿ ಏನಾಗುತ್ತೆ, ಸಪರೇಟ್ ಆಗುತ್ತೆ, ಡಬಲ್ ಸರ್ಕ್ಯುಲೇಷನ್ ಅಂತ ಆಗುತ್ತೆ ಹೃದಯದಲ್ಲಿ. ಈ ಆಕ್ಸಿಜನೇಟೆಡ್ ಬ್ಲಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಮಿಕ್ಸ್ ಆಗಲ್ಲ. ಇದೇನಾದ್ರು ಮಿಕ್ಸ್ ಆಗ್ಬಿಟ್ರೆ ನಮಗೆ ಬೇಗ ಆಕ್ಸಿಜನ್ ತಲುಪಲ್ಲ ಸೆಲ್ಸ್ ಗಳಿಗೆ. ಹಂಗಾಗಿ ನಮ್ ದೇಹದಲ್ಲಿ ಹೆಂಗ್ ವ್ಯವಸ್ಥೆ ಇದೆ ಅಂದ್ರೆ ಬ್ಲಡ್ ವೆಸಲ್ಸ್ ಅಲ್ಲಿ 3 ತರ ನಮ್ಗೆ ವೆಸಲ್ಸ್ ಇರುತ್ತೆ. ಬ್ಲಡ್ ವೆಸಲ್ಸ್, ಆರ್ಟರೀಸ್, ವೇನ್ಸ್, ಕ್ಯಾಪಿಲರೀಸ್ ಅಂತ. ಈ ಆರ್ಟರೀಸ್ ಆಕ್ಸಿಜನ್ ರಿಚ್ ಬ್ಲಡ್ ತಗೊಂಡೋಗುತ್ತೆ, ವೇನ್ಸ್ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ನ ತಗೊಬರುತ್ತೆ. ಹಂಗಾಗಿ ಮಿಕ್ಸ್ ಆಗಲ್ಲ ನಮ್ಮಲ್ಲಿ. ಮತ್ತೆ ಹೃದಯದಲ್ಲಿ 4 ಕೋಣೆ ಇದೆ, ಹಂಗಾಗಿ ನಮ್ಮಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಮಿಕ್ಸ್ ಆಗಲ್ಲ. ಬಟ್ ಈ ಯಾವ್ದೋ ಫಿಶಸ್ ಇಲ್ಲೆಲ್ಲ ಮಿಕ್ಸ್ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ನಮ್ಮಷ್ಟು ಅವಶ್ಯಕತೆ ಇಲ್ಲ ಅವಕ್ಕೆ, ಏನೋ ಕಂಟಿನ್ಯೂಸ್ ಎನರ್ಜಿ. ಹಂಗಾಗಿ ನಮ್ಮಲ್ಲಿ ಡಬಲ್ ಸರ್ಕ್ಯುಲೇಷನ್ ಬೇಕು ಮತ್ತೆ ಮಿಕ್ಸ್ ಆಗಬಾರ್ದು ಅಂತ ಹೇಳ್ತಾರೆ. ಮತ್ತೆ ಯಾರೋ ಆಮೇಲೆ ಹೇಳಪ್ಪ. ಸರ್ ಆಮೇಲೆ ಡಿಫ್ರೆನ್ಸ್ ಬರ್ಸ್ತೀರಾ ಒಂದ್ ಸ್ವಲ್ಪ, ಇದು ಆಂಟ್ರಿಕಲ್ಸ್ ಬಗ್ಗೆ ಆಮೇಲೆ ವೇನ್ಸ್ ಬಗ್ಗೆ? ಇದನ್ನ ನಿಮ್ಗೆ ಮತ್ತೆ ನಿಮ್ಗೆ ಅದು ರೆಸ್ಪಿರೇಷನ್ ಪಾಠ ಮಾಡ್ಬೇಕಾದ್ರೆ ಅಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ನಾವು, ಆಯ್ತಾ? ಈಗ ಸದ್ಯಕ್ಕೆ ಟಿಶ್ಯೂಸ್ ಅಂತ. ಸೊ ನೀವು ಅದ್ರ ಬಗ್ಗೆ ಕೇಳಿದ, ಆರ್ಟರೀಸ್ ಬಗ್ಗೆ ಕೇಳಿದ್ದ? ಅಂದ್ರೆ ನಾವ್ ಈಗ ಸದ್ಯಕ್ಕೆ ಮತ್ತೆ ವೇನ್ಸ್ ಸಿಂಪಲ್ ನಿನಗೆ ಇಲ್ಲೇ ಹೇಳ್ಬಿಡ್ತೀನಿ ನೋಡು. ಆರ್ಟರೀಸ್ ಕೆಲಸ ಏನಪ್ಪಾ ಅಂದ್ರೆ ಅದು ಆಕ್ಸಿಜನೇಟೆಡ್ ಬ್ಲಡ್ ಹೃದಯದಿಂದ ಬೇರೆ ಭಾಗಗಳಿಗೆ ತಗೊಂಡೋಗುತ್ತೆ. ವೇನ್ಸ್ ಕೆಲಸ ಏನು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಸೆಲ್ಸ್ ಗಳಿಂದ ಹೃದಯಕ್ಕೆ ವಾಪಸ್ ತಗೊಬರುತ್ತೆ. ಏನ್ ಸಿಂಪಲ್ ಡಿಫ್ರೆನ್ಸ್ ಅಂದ್ರೆ ಈ ಆರ್ಟರೀಸ್ ವಾಲ್ ತಿಕ್ ಇರುತ್ತೆ ಸ್ವಲ್ಪ ವೇನ್ಸ್ ಗಿಂತ. ಯಾಕೆ ಅಂದ್ರೆ ಪ್ರೆಷರ್ ಜಾಸ್ತಿ ಇರುತ್ತೆ. ಆಕ್ಸಿಜನೇಟೆಡ್ ಬ್ಲಡ್ ಸ್ವಲ್ಪ ಪ್ರೆಷರ್ ಆಗಿ ಹೋಗುತ್ತೆ, ಫಾಸ್ಟ್ ಆಗಿ ಹೋಗುತ್ತೆ, ಯಾಕಂದ್ರೆ ಬೇಗ ಸೆಲ್ಸ್ ಗಳಿಗೆ ರೀಚ್ ಆಗ್ಬೇಕು. ಬಟ್ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬರುತ್ತಲ್ಲ ಡಿಆಕ್ಸಿಜನೇಟೆಡ್ ಬ್ಲಡ್, ಅಲ್ಲಿ ಪ್ರೆಷರ್ ಕಮ್ಮಿ ಇರುತ್ತೆ. ಹಾಗಾಗಿ ಅದ್ರದ್ದು ಥಿಕ್ನೆಸ್ ಆರ್ಟರೀಸ್ ಗಿಂತ ಸ್ವಲ್ಪ ಕಮ್ಮಿ ಇರುತ್ತೆ. ಈ ಕ್ಯಾಪಿಲರೀಸ್ ಅಂತ ಬರುತ್ತಲ್ಲ, ಅದು ಸಣ್ಣ ಭಾಗಗಳಿಗೆ ಹೋಗ್ಬೇಕಲ್ಲ ಸೆಲ್ಸ್ ಗಳಿಗೆ. ಈ ದೊಡ್ಡ ದೊಡ್ಡ ಆರ್ಟರೀಸ್, ವೆಸಲ್ಸ್ ಮತ್ತೆ ವೇನ್ಸ್ ಹೋಗಕ್ಕಾಗಲ್ಲ. ಅಲ್ಲಿಗೆ ಮತ್ತೆ ಆರ್ಟರೀಸ್ ಸ್ಪ್ಲಿಟ್ ಆಗಿ ನಮಗೆ ಕ್ಯಾಪಿಲರೀಸ್ ಆಗಿ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ಯಾರೋ ಒಂದು ಪ್ರಶ್ನೆ ಕೇಳೋರು, ಸರ್ ಟಿಶ್ಯೂಸ್ ದಟ್ ಫಾರ್ಮ್ಸ್ ದ ಇನ್ನರ್ ಲೈನಿಂಗ್ ಆಫ್ ದಿ ಮೌತ್ ಇಸ್ ಎಪಿಥೀಲಿಯಲ್ ಟಿಶ್ಯೂ. ನಮ್ದು ಯಾವುದೇ ಇನ್ನರ್ ಲೈನಿಂಗ್ ಏನೇನ್ ಬರುತ್ತೋ, ಲೈನಿಂಗ್ ಅಂದ್ರೆ ಔಟರ್ ಲೈನಿಂಗ್ ಏನೇನ್ ಬರುತ್ತೋ ಅದೆಲ್ಲವೂ ಎಪಿಥೀಲಿಯಲ್ ಟಿಶ್ಯೂಸ್ ಇಂದ ಆಗಿರುತ್ತೆ. ಈ ಏರೋಬಿಕ್ ರೆಸ್ಪಿರೇಷನ್ ಮತ್ತೆ ಅನರೋಬಿಕ್ ರೆಸ್ಪಿರೇಷನ್ ಬಗ್ಗೆ ರೆಸ್ಪಿರೇಷನ್ ಪಾಠ ಬಂದಾಗಲೇ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಗ್ಲೂಕೋಸ್ ಬ್ರೇಕ್ ಡೌನ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅನೇರೋಬಿಕ್ ರೆಸ್ಪಿರೇಷನ್ ಅಂದ್ರೆ ಗ್ಲೂಕೋಸ್ ಬ್ರೇಕ್ ಡೌನ್ ಟೇಕ್ಸ್ ಪ್ಲೇಸ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂತ. ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ರೆಸ್ಪಿರೇಷನ್ ಬಂದಾಗ ಅಲ್ಲಿ ಮಾಡ್ತಾ ಇರ್ತಾರೆ. ಓಕೆ, ಸೊ ಇನ್ನೇನಾದ್ರು ಡೌಟ್ಸ್ಗಳಿದ್ರೆ ಕೇಳಿ. ನಾಳೆ ಕೂಡ ಕ್ಲಾಸ್ ಇರುತ್ತೆ ಅಂತ ಕೇಳಿದಾರೆ. ಹೌದು, ನಾಳೆನೂ ಕೂಡ ಕ್ಲಾಸ್ ಅಪ್ಲೋಡ್ ಮಾಡ್ತಾರೆ. ಸರ್ ಎಷ್ಟು ಗಂಟೆಗೆ? ಸೊ ಈವ್ನಿಂಗ್ ಒಳಗಡೆ ನಿಮ್ಗೆ ಅಪ್ಲೋಡ್ ಮಾಡ್ತಾರೆ ಕ್ಲಾಸು. ನಾಳೆ ಅಥವಾ ಮಾರ್ನಿಂಗ್ ಅಪ್ಲೋಡ್ ಆಗ್ಬೋದು, ಈವ್ನಿಂಗ್ ಒಳಗಡೆ ನಿಮ್ಗೆ ಅಪ್ಲೋಡ್ ಆಗಿರುತ್ತೆ ಕ್ಲಾಸ್. ಈಗ ಆಲ್ರೆಡಿ ನಿಮಗೆ ಅಪ್ ಟು ಅನಿಮಲ್ ಟಿಶ್ಯೂಸ್ ಗಂಟ ಅಪ್ಲೋಡ್ ಆಗಿದೆ ನಿನ್ನೆ ತನಕ. ಸೊ ಪ್ರತಿದಿನನೂ ಕ್ಲಾಸ್ ಅಪ್ಲೋಡ್ ಮಾಡೇ ಮಾಡ್ತಾರೆ. 1 ಅಥವಾ 2 ಕ್ಲಾಸು ಪ್ರತಿದಿನ ಅಪ್ಲೋಡ್ ಮಾಡ್ತಾರೆ. ನೀವು ಯಾವಾಗಲೂ ವಾಟ್ಸಪ್ ಚಾನಲ್ ಡೈಲಿ 1 ಸತಿ 2 ಸತಿ ಈವ್ನಿಂಗ್ ನೋಡಿದ್ರೆ, ಮಾರ್ನಿಂಗ್ 1 ಸತಿ ಈವ್ನಿಂಗ್, ನಿಮ್ಗೆ ಅಲ್ಲಿ ಅಪ್ಲೋಡ್ ಆಗಿರೋದು ಲಿಂಕ್ ನಾವು ಕಳಿಸ್ತಿರ್ತೀವಿ. ಓಕೆ, ಝೂಮಲ್ಲಿ ಇರಲ್ಲ ಇದು ಕ್ಲಾಸಸ್ಸು, ಲೈವ್ ಕ್ಲಾಸಸ್ ಇರಲ್ಲ. ಯೂಟ್ಯೂಬಲ್ಲಿ ರೆಕಾರ್ಡ್ ಮಾಡಿ ನಾವು ಹಾಕೋಂಥದ್ದು. ಬರೀ ಈ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಮಾತ್ರ ನಮಗೆ ಈ ಥರ ಝೂಮಲ್ಲಿ ಲೈವ್ ಇರುತ್ತೆ. ಇದು ಮತ್ತೆ ಮುಂದಿನ ಭಾನುವಾರ ಇದೇ ಥರ. ಈ ನೆಕ್ಸ್ಟ್ ವಾರ ಯಾವ್ಯಾವ ಕ್ಲಾಸಸ್ ಅಪ್ಲೋಡ್ ಮಾಡ್ತೀವಿ ಆ ಕ್ಲಾಸಿಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇದ್ರೂ ಅದನ್ನು ನಾವು ನೆಕ್ಸ್ಟ್ ಸಂಡೇ ಇದೇ ಥರ ಇದೇ ಟೈಮಿಗೆ ನಾವು ಡಿಸ್ಕಸ್ ಮಾಡ್ತೀವಿ. ಆಲ್ಕೋಹಾಲ್ ನಲ್ಲಿ ವಿದ್ಯುತ್ ಹರಿಯುವುದಿಲ್ಲ ಯಾಕೆ ಅಂತ ಪ್ರಶ್ನೆ ಕೇಳೋರೆ. ಆಲ್ಕೋಹಾಲ್ ನಾನು ಬೆಳಗ್ಗೆ ಅವಾಗ್ಲೇನೆ ಹೇಳ್ದಂಗೆ ಅದು ಕೂಡ ಒಂದು ಕೋವಲೆಂಟ್ ಕಾಂಪೌಂಡು. ಅಲ್ಲೇನಾಗುತ್ತೆ, ನಿಮಗೆ ಅಯಾನ್ಸ್ಗಳು ಸ್ಪ್ಲಿಟ್ ಆಗಲ್ಲ. ಅದು ಯಾಕಂದ್ರೆ ಅಯಾನಿಕ್ ಕಾಂಪೌಂಡ್ಸ್ ಆದ್ರೆ ಅಯಾನ್ಸ್ ಇರುತ್ತೆ. ಇಲ್ಲಿ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇಂದ ಬಾಂಡ್ ಆಗಿರೋದ್ರಿಂದ ಸೊ ಆಲ್ಕೋಹಾಲು, ಗ್ಲೂಕೋಸು ಇವೆಲ್ಲವೂ ಕೂಡ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಥವಾ ಕೋವಲೆಂಟ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಹಂಗಾಗಿ ಅಲ್ಲಿ ವಿದ್ಯುತ್ ಹರಿಯಲ್ಲ. ಪೇಪರ್ ಕನ್ನಡ ಮೀಡಿಯಂ ಅಲ್ಲಿ ಇರುತ್ತೆ. ಹೌದು, ಪೇಪರ್ ಬೈಲಿಂಗ್ವೇಲ್ ಅಲ್ಲಿ ಇರುತ್ತೆ. ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಪ್ರಶ್ನೆಗಳು ಇರುತ್ತೆ. ಸರ್ ಪೇಪರ್ ಕಷ್ಟ ಇರುತ್ತಾ ಈಸಿ ಇರುತ್ತಾ? ಪೇಪರ್ ಕಷ್ಟ ಇರುತ್ತಾ ಈಸಿ ಇರುತ್ತಾ? ಸೊ ಅದು ನಾವ್ ಹೆಂಗ್ ಪ್ರಿಪೇರ್ ಆಗಿರ್ತೀವಿ ಅದ್ರ ಮೇಲೆ ಅಲ್ವಾ ನಾವ್ ಹೇಳಕ್ಕಾಗೋದು ಪೇಪರ್ ಕಷ್ಟ ಇದೆಯೋ ಅಥವಾ ಸುಲಭ ಇದೆಯೋ ಅಂತ. ನಾವು ಚೆನ್ನಾಗಿ ಪ್ರಿಪೇರ್ ಆದ್ರೆ ಯೂಟ್ಯೂಬ್ ಕ್ಲಾಸಸ್ ಎಲ್ಲ ಕೇಳಿ ನಾವೆಲ್ಲ ಚೆನ್ನಾಗಿ ಪ್ರಿಪೇರ್ ಆದ್ರೆ
ಸುಲಭ ಇರುತ್ತೆ. ಪ್ರಿಪೇರ್ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕಷ್ಟ ಇರುತ್ತೆ. ಸೊ ಇನ್ನೊಂದು ಪ್ರಶ್ನೆ, ವೈ ಡೆಸರ್ಟ್ ಪ್ಲಾಂಟ್ ಓಪನ್ಸ್ ಟೊಮ್ಯಾಟೊ ಇನ್ ನೈಟ್ ಟೈಮ್ ಅಂತ ಪ್ರಶ್ನೆ ಕೇಳಿದಿರ. ಏನಕ್ಕಿರ್ಬೋದು? ಟೊಮ್ಯಾಟೊ ಯೂಶಲಿ ಓಪನ್ ಆಗೋದು, ಟೊಮ್ಯಾಟೊ ಕೆಲಸ ಏನು? ಟೊಮ್ಯಾಟೊ ಕೆಲಸ ಏನು ಅಂದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಆಕ್ಸಿಜನ್ನು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ವಾಟರ್, ಎಕ್ಸಸ್ ವಾಟರ್ ಇದೆ ಅದನ್ನ ಹೊರಗಡೆ ಹಾಕೋದಕ್ಕೆ ಆಕ್ಚುಲಿ ಟೊಮ್ಯಾಟೋದ ಫಂಕ್ಷನ್ ಅದು. ಸೊ ಡೆಸರ್ಟ್ ಅಲ್ಲಿ ಇವನ್ ನೈಟ್ ಟೈಮ್ ಓಪನ್ ಆಗಿರುತ್ತೆ ಅಂತ ನೀವು ಪ್ರಶ್ನೆ ಕೇಳಿದಿರ. ಸೊ ಏನಕ್ಕಿರ್ಬೋದು ಅಂತ ಒಂದ್ಸತಿ ನೀವೇ ಯೋಚನೆ ಮಾಡಿ. ನೆಕ್ಸ್ಟ್ ಇನ್ಯಾವ್ದಾದ್ರು ಪ್ರಶ್ನೆಗಳಿದೆಯಾ? ಹಲೋ ಸರ್. ಹೇಳಿ. ಸರ್, ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಆಕ್ಟಿವಿಟಿ ಮಾಡುವಾಗ ವಾಟರ್ಗೆ ಸಲ್ಫ್ಯೂರಿಕ್ ಆಸಿಡ್ ಯಾಕೆ ಹಾಕ್ತಾರೆ ಸರ್? ಅದನ್ನೇ ಬೆಳಗ್ಗೆ ಒಬ್ರು ಪ್ರಶ್ನೆ ಕೇಳಿದ್ರು, ಅದನ್ನೇ ವಾಟರ್ ಕೋವೆಲೆಂಟ್ ಕಾಂಪೌಂಡು ಬಟ್ ಎಲೆಕ್ಟ್ರೋಲಿಸಿಸ್ ಅಲ್ಲಿ ಆಗುತ್ತಲ್ಲ ಅಂತ. ಆಕ್ಚುಲಿ ವಾಟರ್, ಪ್ಯೂರ್ ವಾಟರ್ ಬಂದು ನಿಮಗೆ ಅದು ಎಲೆಕ್ಟ್ರಿಕ್ ಕಂಡಕ್ಷನ್ ಮಾಡಲ್ಲ, ಅದು ಪ್ಯೂರ್ ವಾಟರ್, ಯಾಕಂದ್ರೆ ಅಯಾನ್ಸ್ ಇರಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ ಅಲ್ಲಿ, ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗ್ಬೇಕು ಅಂತಂದ್ರೆ ಆ ವಾಟರ್ ಒಳಗಡೆ ನಾವು ಸ್ವಲ್ಪ ಅಯಾನ್ಸ್ ಅಂದ್ರೆ ಅಯಾನಿಕ್ ಕಾಂಪೌಂಡ್ಸ್ ಯಾವ್ದಾದ್ರು ಸೊಲ್ಯೂಷನ್ ಹಾಕ್ಬೇಕು. ಹಂಗಾಗಿ ನಾವು ಅದ್ರೊಳಗಡೆ ಆಸಿಡ್ ಆಡ್ ಮಾಡ್ತೀವಿ. ಆಸಿಡ್ ಆಡ್ ಮಾಡೋದ್ರಿಂದ ಯಾವ್ದು ಸಲ್ಫ್ಯೂರಿಕ್ ಆಸಿಡ್ ಆಡ್ ಮಾಡಿದ್ರೆ, ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ಏನಿರುತ್ತೆ, ಹೈಡ್ರೋಜನ್ H2SO4 ಅಂತ. H2SO4 ಅಲ್ಲಿ 2 ಅಯಾನ್ ಇದೆ, ಒಂದು H+, 2H+ ಅಯಾನ್ಸ್ ಪ್ಲಸ್ SO4 2- ಅನ್ನೋ ಅಯಾನ್ ಇದೆ. ಸೊ ಈ ಅಯಾನ್ಸ್ಗಳು ಸ್ಪ್ಲಿಟ್ ಆಗಿ ಈ ಅಯಾನ್ಸ್ಗಳಿಂದ ನಮಗೆ ಎಲೆಕ್ಟ್ರಿಕ್ ಕಂಡಕ್ಷನ್ ಆಗುತ್ತೆ. ಸೊ ಹಂಗಾಗಿ ನಾವು ಸಲ್ಫ್ಯೂರಿಕ್ ಆಸಿಡ್ನ ಆ್ಯಡ್ ಮಾಡಬೇಕು ಸ್ವಲ್ಪ, ಅಥವಾ ಯಾವುದೇ ಅಯಾನಿಕ್ ಕಾಂಪೌಂಡ್ ಸೊಲ್ಯೂಷನ್, ಸಾಲ್ಟು, ಈ ಥರದ್ದು ಯಾವ್ದಾದ್ರು ಆ್ಯಡ್ ಮಾಡಿದ್ರೆ ನಮಗೆ ಎಲೆಕ್ಟ್ರಿಕ್ ಕಂಡಕ್ಷನ್ ಆಗುತ್ತೆ. ಪ್ಯೂರ್ ವಾಟರ್ ಏನಾಗುತ್ತೆ ಅಂದ್ರೆ, ಪ್ಯೂರ್ ವಾಟರಲ್ಲಿ ನಿಮಗೆ ಅದು ಕೋವೆಲೆಂಟ್ ಕಾಂಪೌಂಡ್ ಆಗಿರೋದ್ರಿಂದ ಅಯಾನ್ಸ್ ಇರಲ್ಲ, ಯಾವುದೇ ಅಯಾನ್ಸ್ಗಳು ಇರಲ್ಲ ಪ್ಯೂರ್ ವಾಟರಲ್ಲಿ. ಹಂಗಾಗಿ ನಾವು ಆಸಿಡ್ ಆ್ಯಡ್ ಮಾಡ್ತೀವಿ. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಹೇಳಲು ಬಣ್ಣದಲ್ಲಿ ಬದಲಾವಣೆ, ಸ್ಥಿತಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದಲ್ಲಿ ಬದಲಾವಣೆ ಆಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಆದ್ರೆ ರಾಸಾಯನಿಕ ಬದಲಾವಣೆ ಆದಂಗೇನ ಅಂತ. ಅಂದ್ರೆ ಕೆಲವೊಂದ್ಸತಿ ಒಂದೇ ಆದ್ರೆ ನಾವು ಹೇಳೋದು ಕಷ್ಟ. ಸೊ ಹಂಗಾಗಿ ಕೆಲವೊಂದು, ಈಗ ನಾವು ಫಿಸಿಕಲ್ ಮತ್ತೆ ಕೆಮಿಕಲ್ ಚೇಂಜ್ ಅಂತ ನೋಡೋದಾದ್ರೆ, ಭೌತಿಕ ಮತ್ತೆ ರಾಸಾಯನಿಕ ಬದಲಾವಣೆ ಅಂತ ನೋಡಿದಾಗ, ಈ ರಾಸಾಯನಿಕ ಬದಲಾವಣೆಯಲ್ಲಿ ಆಲ್ಮೋಸ್ಟ್ ಇದ್ರಲ್ಲಿ ಎಲ್ಲವೂ ಆಗಿರ್ಬೇಕು ಅಂತ ಇಲ್ಲ. ಎಲ್ಲಾ ರಾಸಾಯನಿಕ ಕ್ರಿಯೆಗಳಲ್ಲೂ ಈಗ ಉದಾಹರಣೆಗೆ ಅನಿಲದ ಬಿಡುಗಡೆ ಆಗ್ಬೇಕು ಅಂತ ಇಲ್ಲ, ಅಥವಾ ತಾಪದಲ್ಲಿ ನಿಮ್ಗೆ ಬದಲಾವಣೆ ಆಗ್ಬೇಕು ಅಂತಿಲ್ಲ. ಸೊ ಕೆಲವು ರಾಸಾಯನಿಕ ಕ್ರಿಯೆಗಳಲ್ಲಿ ನೀವು ಅಥವಾ ಬಣ್ಣ ಬದಲಾವಣೆ ಹೇಳಿದ್ರೆ, ಕೆಲವರಲ್ಲಿ ಬಣ್ಣ ಬದಲಾವಣೆ ಆಗ್ದಲೂ ಇರಬಹುದು. ಎಲ್ಲವೂ ಆಗ್ದಲೇ ಇರಬೇಕು ಅಂತಿಲ್ಲ, ಯಾವ್ದಾದ್ರು ಒಂದಷ್ಟು ಆಗುತ್ತೆ. ಸೊ ರಾಸಾಯನಿಕ ಬದಲಾವಣೆಗಳಲ್ಲಿ ಒಂದು ಹೊಸ ವಸ್ತುಗಳು ಉತ್ಪತ್ತಿ ಆಗ್ತವೆ, ಉತ್ಪನ್ನಗಳು. ಭೌತಿಕ ಬದಲಾವಣೆಗಳು ಏನಂತ ಕರಿತೀವಿ ನಾವು, ಫಿಸಿಕಲ್ ಚೇಂಜ್, ಅಲ್ಲಿ ಯಾವುದೇ ಹೊಸ ವಸ್ತುಗಳು ಉತ್ಪತ್ತಿ ಆಗಿರಲ್ಲ, ಬರೀ ಆಕಾರದಲ್ಲಿ ಬದಲಾವಣೆ ಆಗಿರುತ್ತಷ್ಟೇ. ಅಥವಾ ಅದರದ್ದು ಶೇಪ್ ಅಥವಾ ಆಕಾರದಲ್ಲಿ ಬದಲಾವಣೆ ಆಗಿರುತ್ತೆ, ಸೈಜಲ್ಲಿ ಬದಲಾವಣೆಗಳು ಆಗಿರ್ಬೋದು, ಅದು ರಿವರ್ಸಿಬಲ್, ಅಥವಾ ಅದರ ಸ್ಥಿತಿಲಿ ಬದಲಾವಣೆ ಆಗಿರ್ಬೋದು. ಈಗ ನೀರು ಐಸ್ ಆಗ್ಬೋದು, ಅಥವಾ ಅದು ವೇಪರ್ ಆಗ್ಬೋದು ಅಂತ, ಅದು ಫಿಸಿಕಲ್ ಚೇಂಜ್. ಅಂದ್ಬಿಟ್ರೆ ಕೆಮಿಕಲ್ ಚೇಂಜ್ ಅಲ್ಲಿ ನಮಗೆ ಹೊಸ ವಸ್ತು ಉತ್ಪತ್ತಿ ಆಗಿರುತ್ತೆ, ಅದ್ರ ಜೊತೆಗೆ ನೀವು ಇಲ್ಲಿ ಏನ್ ಲಿಸ್ಟ್ ಮಾಡಿದ್ರೆ ಈ ತರದ ಬದಲಾವಣೆಗಳಲ್ಲಿ ಯಾವ್ದಾದ್ರು ಆಗ್ಬಹುದು. ಇದನ್ನ ನೋಡೇ ನಾವು ಹೇಳ್ಬೋದು, ಈ ನೀವೇನ್ ಹೇಳಿದೀರಾ ಈ ಬದಲಾವಣೆಗಳು ನೋಡ್ಕೊಂಡು ರಾಸಾಯನಿಕ ಕ್ರಿಯೆ ಆಗಿರ್ಬಹುದೋ ಇಲ್ವೋ ಅಂತ. ಬಟ್ ನೀವು ಇಲ್ಲಿ ಇದು ಒಂದಾದ್ರೂ ಆದಂಗೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನೀವು ಸ್ಥಿತಿ ಬದಲಾವಣೆ ಅಂತ ಬರ್ದಿದ್ದೀರಾ. ಸ್ಟೇಟ್ ಚೇಂಜ್ ಆದ ತಕ್ಷಣ ನಾವು ಅದು ರಾಸಾಯನಿಕ ಬದಲಾವಣೆ ಅಂತ ಹೇಳಕ್ಕಾಗಲ್ಲ. ಓಕೆ, ಸೊ ದ ಬಾಡಿ ಆಸ್ ಎಲೆಕ್ಟ್ರಿಸಿಟಿ ಈ ನಾವೇನಾದ್ರೂ ಅದಕ್ಕೆ ಆರ್ಟಿಫಿಷಿಯಲ್ ಹೊರಗಡೆಯಿಂದ ಎಲೆಕ್ಟ್ರಿಸಿಟಿ ಕೊಟ್ಟಾಗ ಏನಾಗುತ್ತೆ ನರ್ವ್ ಸಿಸ್ಟಮ್ಗೆ ಅಂತ ಅಂದ್ರೆ, ನಮ್ಮ ಒಳಗಡೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಹರಿಯುತ್ತೆ, ಬಟ್ ಅದರದ್ದು ಇದೇ ಕ್ವಾಂಟಿಟಿನೇ ಬೇರೆ. ನಾವು ಹೊರಗಡೆಯಿಂದ ಎಲೆಕ್ಟ್ರಿಸಿಟಿ ನಮ್ಮ ದೇಹಕ್ಕೆ ಬಂದಾಗ ಅದರದ್ದು ಕ್ವಾಂಟಿಟಿನೇ ಬೇರೆ ಇರೋದ್ರಿಂದ ಸೊ ಡ್ಯಾಮೇಜ್ ಆಗುತ್ತೆ ನಮ್ಮ ದೇಹಕ್ಕೆ. ಎಲ್ಲಾ ಭಾಗಗಳಿಗೂ ಎಲೆಕ್ಟ್ರಿಸಿಟಿ ಹೊರಗಡೆಯಿಂದ ಬಂದಾಗ ಡ್ಯಾಮೇಜ್ ಆಗುತ್ತೆ. ಸೊ ನಮ್ಮ ಒಳಗಡೆ ನರ್ವಸ್ ಸಿಸ್ಟಮ್ ಆಗಂತ ಎಲೆಕ್ಟ್ರಿಕ್ ಕರೆಂಟುಗೂ ಕ್ವಾಂಟಿಟಿಗೂ ಹೊರಗಡೆ ನಾವು ಎಲೆಕ್ಟ್ರಿಕ್ ಸಪ್ಲೈಗೂ ಡಿಫ್ರೆನ್ಸ್ ಇರುತ್ತೆ. ಸೊ ಹಂಗಾಗಿ ಖಂಡಿತವಾಗ್ಲೂ ಅಷ್ಟನ್ನ ನಾವು ತಡ್ಕೊಳ್ಳೋ ಶಕ್ತಿ ದೇಹಕ್ಕಿರಲ್ಲ, ಹಂಗಾಗಿ ಡ್ಯಾಮೇಜ್ ಆಗುತ್ತೆ. ಸೊ ಲೈಟ್ ಚಾಪ್ಟರ್ ಬಗ್ಗೆ ನಾವು ಆಕ್ಚುಲಿ ಏನು ಪ್ರಶ್ನೆಗಳು ಬರಲ್ಲ ಈ ಇದರಲ್ಲಿ. ಬ್ಲೂ ಪ್ರಿಂಟ್ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ನಿಮಗೆ ನಿಮ್ಮ ವಾಟ್ಸಪ್ ಚಾನಲ್ ಶೇರ್ ಮಾಡ್ತೀವಿ. ಯಾರೋ ಸುಮಾರು ಪ್ರಶ್ನೆಗಳು ಕೇಳ್ತಿದ್ದೀರಾ ಬ್ಲೂ ಪ್ರಿಂಟ್ ಬಗ್ಗೆ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ಬಗ್ಗೆ. ಸೊ ಇದ್ರ ಬಗ್ಗೆ ಮಾಹಿತಿನ ನಾವು ವಾಟ್ಸಪ್ ಚಾನಲ್ ಅಲ್ಲಿ ಕೊಡ್ತೀವಿ. ಮತ್ತೆ ಲಾಸ್ಟ್ ಕೊನೆ 5 ನಿಮಿಷ ಇನ್ಯಾರೋ ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲ ಅಂದ್ರೆ ನಾವು ಮುಂದಿನ ವಾರ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಅಲ್ಲೂ ಕೂಡ ನಿಮ್ಗೆ ಈ ವಾರದ ಪ್ರಶ್ನೆಗಳಿದ್ರೆ ಅಲ್ಲೂ ಕೇಳ್ಬೋದು. ಹೃದಯ ಸ್ನಾಯುಗಳ ಕೆಲಸ ನಾನು ಆಗ್ಲೇ ಹೇಳ್ದಂಗೆ, ಹೃದಯ ಏನಾಗಬೇಕು ಅಂತಂದ್ರೆ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಮಾಡಬೇಕು ಅಂತಂದ್ರೆ ಕಂಟಿನ್ಯೂಸ್ ಆಗಿ ರಿಲ್ಯಾಕ್ಸ್ ಆಗಬೇಕು ಮತ್ತೆ ಕಾಂಟ್ರಾಕ್ಟ್ ಆಗಬೇಕು.
ಸೊ ಅದರಿಂದನೇ ಬ್ಲಡ್ ಹೊರಗಡೆ ಮತ್ತೆ ಒಳಗಡೆ ಬರೋಂಥದ್ದು. ಸೊ ಹಂಗಾಗಿ ಹೃದಯ ಸ್ನಾಯುಗಳದ್ದು ಮೇನ್ ಕೆಲಸ ಆ ಹಾರ್ಟ್ದು ಮೂಮೆಂಟ್ ಏನಿದೆ, ರಿಲ್ಯಾಕ್ಸೇಷನ್ ಮತ್ತೆ ಕಾಂಟ್ರಾಕ್ಷನ್, ಅದಕ್ಕೆ ಮುಖ್ಯವಾಗಿ ಆ ಹೃದಯದ ಸ್ನಾಯುಗಳು ಸಹಾಯ ಮಾಡ್ತವೆ. ಓಕೆ, ವಾಟರ್ ಐಸ್ ಆದ್ರೆ ಫಿಸಿಕ್ಸ್ ಮತ್ತೆ ಆವಿ ಆದ್ರೆ ಕೆಮಿಕಲ್. ಹೌದೌದು, ವಾಟರ್ ಏನಾದ್ರೂ ಐಸ್ ಆಗಿ ಬದಲಾದ್ರೆ ಅದು ಫಿಸಿಕಲ್ ಚೇಂಜ್, ಮತ್ತೆ ಆವಿ ಆದ್ರೂ ಫಿಸಿಕಲ್ ಚೇಂಜ್, ಕೆಮಿಕಲ್ ಚೇಂಜ್ ಅಲ್ಲ. ಈ ಐಸ್ ಆಗಿ ಮತ್ತೆ ನೀವು ಅದನ್ನ ಹೀಟ್ ಮಾಡಿದ್ರೆ ನೀರಾಗುತ್ತೆ, ತಿರ್ಗಾ ಮತ್ತೆ ಇನ್ನೂ ಹೀಟ್ ಮಾಡ್ತಾ ಹೋದ್ರೆ ಆವಿ ಆಗುತ್ತೆ, ಅದು ಕೆಮಿಕಲ್ ಚೇಂಜ್ ಅಲ್ಲ. ಆವಿ ಆಗೋದು ಕೆಮಿಕಲ್ ಚೇಂಜ್ ಅಲ್ಲ. ಈ ವಾಟರ್ ಒಳಗಡೆ ಯಾವ್ದಾದ್ರು ಒಂದು ಎಲಿಮೆಂಟ್ ಸೋಡಿಯಂ ಹಾಕ್ಬಿಟ್ರಿ, ಅವಾಗ ಬೇರೆ ರಿಯಾಕ್ಷನ್ ಆಯ್ತು, ಅದು ಕೆಮಿಕಲ್ ಚೇಂಜ್. ಫಿಸಿಕ್ಸ್ ಮೇಲೂ ಕ್ವಶನ್ಸ್ ಕೇಳ್ತೀವಿ. ಫಿಸಿಕ್ಸ್ ಚಾಪ್ಟರ್ಗಳು ಈ ವೀಕಲ್ಲಿ ನಿಮ್ಗೆ ಅಪ್ಲೋಡ್ ಆಗುತ್ತೆ. ಫಿಸಿಕ್ಸ್ ಅಲ್ಲಿ ನಿಮ್ಗೆ ಸಿಲೆಬಸ್ ಅಲ್ಲಿ ಮೋಷನ್ ಮತ್ತೆ ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಪಾಠಗಳು ಈ ವೀಕಲ್ಲಿ ನಿಮ್ಗೆ ಫಿಸಿಕ್ಸ್ ಪಾಠಗಳು ಅಪ್ಲೋಡ್ ಆಗುತ್ತೆ. ಸೊ ನಾವು ಇನ್ನೊಂದು 3 ನಿಮಿಷ ಇಟ್ಕೊಳ್ಳೋಣ. ಸೊ ಅದಾದ್ಮೇಲೆ ನಾವು ಇವತ್ತಿನ ಸೆಷನ್ ಎಂಡ್ ಮಾಡೋಣ. ಸೊ ಇನ್ಯಾವ್ದಾದ್ರು ಪ್ರಶ್ನೆಗಳು, ನೇರವಾಗಿ ಪ್ರಶ್ನೆಗಳು ಯಾರು ಇದ್ರೆ ಕೇಳಿ, ಇಲ್ಲ ಅಂತಂದ್ರೆ ಎಂಡ್ ಮಾಡೋಣ. ಏನಾದ್ರು ಇನ್ನೂ ಪ್ರಶ್ನೆಗಳು ನಿಮ್ಗಿದ್ರೆ ನೀವು ಇದನ್ನ ಮುಂದಿನ ವಾರ ನೀವು ಬರೆದಿಟ್ಕೊಂಡ್ರೆ ಮುಂದಿನ ವಾರನೂ ಬೇಕಾದ್ರೆ ಈ ಪ್ರಶ್ನೆಗಳನ್ನ ಮತ್ತೆ ಕೇಳ್ಬೋದು ನಿಮ್ಗೆ, ಇದಕ್ಕೆ ಈ ಪಾಠಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ಯಾವುದು ಪ್ರಶ್ನೆಗಳು ಇಲ್ಲ ಅಂತಂದ್ರೆ ನಾವು ಇಲ್ಲಿಗೆ ಎಂಡ್ ಮಾಡೋಣ. ಓಕೆ, ಥ್ಯಾಂಕ್ ಯು.